Yes. Namaste. Happy morning, all of you. Excellent morning. Jai Gurudev. Happy Namaste, morning, sir. Guruji. Good morning. Guruji. Happy morning, Happy morning, sir. Good morning, Gurudev. Happy Happy morning. morning, Sir. Hey, Happy morning, Gurudev. Happy morning, Namaste. Guruji. Happy morning, sir. Good morning, Good Guruji. morning, sir. Namaste, Gurudev. Namaste. Morning, Good Guruji. morning, Morning, sir. sir. Happy morning. Happy Good morning, morning. sir. Namaste, Guruji. Good morning, Happy sir. Happy morning. morning. Good morning. Happy morning. ಎಂದು ಹೇಳಿ ಕೊಡಪ್ಪಾಜಿ Morning. ರೆಡಿ ಮಾಡ್ಸೋದು ಸ್ನಾನ ಅಷ್ಟೇ Morning, sir. Happy morning, all of you. Happy morning, sir. Sir. Happy morning. Good morning. Happy morning, sir. Happy morning, sir. Happy morning, sir. Happy morning, sir. Happy morning. Happy morning. Happy morning, Guruji. Happy Namaste, sir. Wonderful, amazing. Ellargu swagata. Snehitre, welcome all of you for this amazing, wonderful, new pendulum dowsing na workshop ge, master class ge ellargu swagata. Right? I'm very happy. ಸಾಕಷ್ಟು ಜನ ಡೇ ಟೈಮಲ್ಲಿ ಬೆಳಗ್ಗೆ 11 ಗಂಟೆಗೆ ಲೈವಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ. 600+ ಜನ. ಐ ನೋ ಇದರಲ್ಲಿ ಅರ್ಧ ಜನ ಮೋರ್ ದೆನ್ ಆಫ್ ನಮ್ಮ ಸ್ಟೂಡೆಂಟ್ಸ್ ಇರ್ತಾರಂತ ಗೊತ್ತು. ಬಟ್ ಇನ್ನು ಯಾರ್ಯಾರು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಯಾರ್ಯಾರು ನನ್ನ ಕ್ಲಾಸ್ ಆಗಿರ್ಬೋದು ಅಥವಾ ನನ್ನ ಸೆಷನ್ ಆಗಿರ್ಬೋದು, ಫಸ್ಟ್ ಟೈಮ್ ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಚಾಟ್ ಬಾಕ್ಸ್ ಹಾಕಿ ಫಸ್ಟ್ ಟೈಮ್ ಅಥವಾ FT ಅಂತ ಹಾಕಿ ನೋಡೋಣ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ಜಾಯಿನ್ ಆಗಿರೋಂಥವ್ರು FT ಫಸ್ಟ್ ಟೈಮ್ ಅಂತ ಹಾಕಿ. ಎಸ್, ಹಾಗೆ ಸ್ಟೂಡೆಂಟ್ಸ್ ಕೂಡ ಹಾಕಿ ಯಾವ ಬ್ಯಾಚು ಅಥವಾ ಯಾವ ಕೋರ್ಸಿಂದ ನೀವು ಜಾಯಿನ್ ಆಗಿದ್ದೀರಾ ಅಂಥೇಳಿ. MC 11 13 15 20 21 22. Right. Superb. Wonderful, amazing. ನೈಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಹಾಗೆ ಸ್ಟೂಡೆಂಟ್ಸ್ ಎಲ್ಲ ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ, ಐ ರಿಯಲಿ ಅಪ್ರಿಷಿಯೇಟ್ ಯು. ಆ್ಯಂಡ್ ಇವತ್ತು ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ರಿಯಲಿ ಅಮೇಝಿಂಗ್. ಬಿಕಾಸ್ ಇವತ್ತಿನ ಸೆಷನ್ ಆ ಥರ ಇರುತ್ತೆ, ವಂಡರ್ಫುಲ್ ಆಗಿ. ಸರಿನಾ? ಫಸ್ಟ್ ಆಫ್ ಆಲ್ ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಹೌ ಮೆನಿ ಆಫ್ ಯರ್ ಎಕ್ಸೈಟೆಡ್ ಇವತ್ತಿನ ಕ್ಲಾಸಿಗೆ ಅಥವಾ ಈ ಒಂದು ಪೆಂಡುಲಮ್ ಕ್ಲಾಸಿಗೆ? ಹೌ ಮೆನಿ ಆಫ್ ಯರ್ ಎಕ್ಸೈಟೆಡ್? Me, sir. ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್. ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್. I am also very excited. ಕಾಯ್ತಾ ಇದ್ದೀವಿ ಸರ್, ಏನ್ ಹೇಳ್ತೀರಾ ಅಂತ. ಎಸ್, ಐ ನೋ ಲಾಟ್ ಆಫ್ ಯು ನ್ಯೂ ಕೋರ್ಸ್ಗೆ, ನ್ಯೂ ಕ್ಲಾಸ್ಗೆ ಕಾಯ್ತಾ ಇದ್ದೀರಾ ಅಂಥೇಳಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೋಸ್ಕರ ಲೆಟ್ ಮೀ ಇಂಟ್ರೊಡ್ಯೂಸ್ ಅಬೌಟ್ ಮೈ ಸೆಲ್ಫ್ ಅಥವಾ ಇವತ್ತಿನ ಕ್ಲಾಸ್ ಬಗ್ಗೆ ಪರಿಚಯ ಮಾಡಿಕೊಡೋಣ. ಆಮ್ ಐ ಆಡಿಬಲ್? ಫಸ್ಟ್ ಆಫ್ ಆಲ್ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆಯಾ? ಆಮ್ ಐ ಆಡಿಬಲ್? ಕಾಣಿಸ್ತಾ ಇದೀನಾ? ಕೇಳಿಸ್ತಾ ಇದೆಯಾ? Clear ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಸ್ವಾಗತ, ವೆಲ್ಕಮ್ ಆಲ್ ಆಫ್ ಯು ಈ ಒಂದು ಅದ್ಭುತವಾದ
ಪೆಂಡಲಮ್ ಡೌಸಿಂಗ್ನ ಕೋರ್ಸ್ಗೆ, ಫ್ರೀ ಮಾಸ್ಟರ್ ಕ್ಲಾಸ್ಗೆ, ವರ್ಕ್ಶಾಪ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು. ಓಕೆ, ನಾವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ವೈ ದಿಸ್ ಪೆಂಡುಲಮ್ ಅಥವಾ ಈ ಕ್ಲಾಸ್ ಯಾರಿಗೋಸ್ಕರ, ಯಾಕೆ ಅಂತ ಹೇಳ್ತೀನಿ, ಕ್ವಿಕ್ಕಾಗಿ ಹೇಳ್ತೀನಿ. ಸೊ ದಟ್ ನಾವು ಕ್ವಿಕ್ಕಾಗಿ ನಾವು ಕ್ಲಾಸ್ನ ಬಗ್ಗೆ ಅಥವಾ ಕೋರ್ಸ್ನ ಬಗ್ಗೆ ಶುರು ಮಾಡೋಣ, ಕಲಿಯೋದ್ರ ಬಗ್ಗೆ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ವೈ ಪೆಂಡುಲಮ್? ವೈ ಪೆಂಡುಲಮ್? ಟು ನೋ ದ ಆನ್ಸರ್ಸ್. ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಒಂದು ತಲೆಯಲ್ಲಿ ಏನು ಗೊಂದಲಗಳಿರುತ್ತೆ, ಯೋಚನೆಗಳಿರುತ್ತೆ, ಪ್ರಶ್ನೆಗಳಿರುತ್ತೆ, ಇದಕ್ಕೆಲ್ಲ ನಿಮಗೆ ಆನ್ಸರ್ಸ್ನ ಪಡಿಲಿಕ್ಕೆ, ನಾವು ಆನ್ಸರ್ ಎಲ್ಲಿಂದ ಬರುತ್ತೆ? ಥ್ರೂ ಯೂನಿವರ್ಸ್. ಥ್ರೂ ಯೂನಿವರ್ಸಿಂದ, ಥ್ರೂ ಗೈಡೆನ್ಸಿಂದ, ಎನರ್ಜಿಯಿಂದ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ ನಿಮಗೆ ಎನರ್ಜಿ ಪಡೆಯುವಂಥದ್ದು ಅಥವಾ ರಿಸಲ್ಟ್ಸ್ ಪಡೆಯುವಂಥದ್ದು. ಹಾಗೆ ಪೆಂಡುಲಮ್ ಡೌಸಿಂಗಿಂದ ನಾವು ತಿಳ್ಕೊಬೋದು ಎನರ್ಜಿ ಫೀಲ್ಡ್. ನಮ್ಮ ಎನರ್ಜಿ ಹೇಗಿದೆ, ಬೇರೆಯವ್ರ ಎನರ್ಜಿ ಹೇಗಿದೆ, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಬ್ಲಾಕ್ ಆಗಿದೆಯಾ, ಚಕ್ರಗಳು ಆ್ಯಕ್ಟಿವ್ ಇದೆಯಾ, ಬ್ಲಾಕ್ ಆಗಿದೆ, ಇದೆಲ್ಲವನ್ನು ತಿಳ್ಕೊಬೋದು ಥ್ರೂ ಪೆಂಡುಲಮ್ ಡೌಸಿಂಗಿಂದ. ಹಾಗೆ ಟು ಗೆಟ್ ದ ಕ್ಲಾರಿಟಿ, ಮೈಂಡಲ್ಲಿ ನಿಮಗೆ ಕ್ಲಾರಿಟಿ ಸಿಗಲಿಕ್ಕೆ, ಆನ್ಸರ್ಸ್, ಎಸ್ ಆರ್ ನೋ ಆನ್ಸರ್ ಪಡಿಲಿಕ್ಕೆ, ಎಸ್ ಇದು ನಿಮಗೆ ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ಲ, ನಿಮ್ಮ ಇಂಟ್ಯೂಷನ್ ಪ್ರಕಾರ ನಿಮಗೆ ಯೂನಿವರ್ಸಿಂದ ಆನ್ಸರ್ಸ್ ಪಡಿಲಿಕ್ಕೆ, ಜೊತೆಗೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಲೈಫ್ನ ಒಂದು ಪರ್ಪಸ್, ಡಿಸಿಷನ್, ಫ್ಯೂಚರ್, ಡೈರೆಕ್ಷನ್ಸ್ನ ಪಡಿಬೋದು. ಲೈಫ್ನ ಒಂದು ಡೈರೆಕ್ಷನ್ಸ್ ಇದೆಲ್ಲ ಪಡಿಬೋದು. ಜೊತೆಗೆ ದಿಸ್ ವಿಲ್ ಬಿ ಎ ಟೂಲ್. ಮಾಡಿಯ ಫ್ರೆಂಡ್ಸ್, ಈ ಒಂದು ಪೆಂಡುಲಮ್ ಅನ್ನೋಂಥದ್ದು ನಿಮಗೆ ಒಂದು ಟೂಲ್ ಆಗುತ್ತೆ. ಟೂಲ್ ಅಂದ್ರೆ ಏನು? ಒಂದು ಸಾಧನೆ ಆಗುತ್ತೆ, ಒಂದು ಸಾಧನೆ ಅಥವಾ ಒಂದು ಇಟ್ಸ್ ಕೈಂಡ್ ಆಫ್ ಯಂತ್ರ ಅಥವಾ ಟೂಲ್ ಅಂತ ಹೇಳ್ಬೋದು. ಸೊ ದಿಸ್ ಬಿಕಮ್ಸ್ ಅ ಕನೆಕ್ಷನ್. ಯೂನಿವರ್ಸ್ ಮತ್ತು ರಿಯಾಲಿಟಿಯ ಮಧ್ಯೆ, ನಿಮ್ಮ ಮಧ್ಯೆ ಒಂದು ಇಟ್ಸ್ ಅ ಕನೆಕ್ಷನ್ ಬಿಲ್ಡ್ ಮಾಡುತ್ತೆ ಆಸ್ ಅ ಟೂಲ್ ಆಗಿ. ಹಾಗೆ ದಿಸ್ ಇಸ್ ಅ ವಂಡರ್ಫುಲ್ ಟೂಲ್ ಫಾರ್ ಹೀಲಿಂಗ್. ಎಸ್, ಪೆಂಡುಲಮಿಂದ ವಿ ಕ್ಯಾನ್ ಹೀಲ್ ಅವರ್ ಲೈಫ್ನ ಪ್ರಾಬ್ಲಮ್ಸ್, ಹೀಲ್ ಅವರ್ ಸೆಲ್ಫ್. ಚಕ್ರಗಳನ್ನು ಹೀಲ್ ಮಾಡ್ಬೋದು. ಅಷ್ಟೇ ಅಲ್ಲ, ಬೇರೆಯವರ ಕೂಡ ಲೈಫನ್ನ ಹೀಲ್ ಮಾಡ್ಬೋದು, ಬೇರೆಯವರ ಪ್ರಾಬ್ಲಮ್ಸ್ನ ಕೂಡ ಹೀಲ್ ಮಾಡ್ಬೋದು. ಜೊತೆಗೆ ಎಸ್ ಆರ್ ನೋ ಆನ್ಸರ್ಗಳನ್ನ ಪಡಿಬೋದು. ಕಳೆದೋಗಿರೋಂಥ ವಸ್ತುಗಳು ಹೇಗೆ ಪಡೆಯುವಂಥದ್ದು, ಎಲ್ಲಿ ಸಿಗುತ್ತೆ, ಹೇಗೆ, ಅದೆಲ್ಲ ಆನ್ಸರ್ನ ಪಡಿಬೋದು. ಅಷ್ಟೇ ಅಲ್ಲ, ಇದನ್ನು ನಾವು ಆಸ್ ಅ ಕರಿಯರ್ ಆಗಿ ತೊಗೋಬೋದು. ಲೈಕ್ ಯಾರೆಲ್ಲ ಆಲ್ರೆಡಿ ನ್ಯೂಮಲಾಜಿಸ್ಟ್ ಆಗಿದ್ದೀರಾ ಅಥವಾ ವಾಸ್ತು ಕಲ್ತಿದ್ದೀರಾ, ಯಂತ್ರಗಳು ಕಲ್ತಿದ್ದೀರಾ, ಬೇರೆ ಬೇರೆ ವಿಧಾನಗಳನ್ನೆಲ್ಲ ಕಲ್ತಿದ್ದೀರಾ, ಹೀಲರ್ಗಳಾಗಿದ್ದೀರಾ, ಅವ್ರಿಗೆ ಇದು ಒಂದು ಮೊಡಾಲಿಟಿ ಆಗುತ್ತೆ ಟು ಕ್ರಿಯೇಟ್ ಅ ಕರಿಯರ್. ಎಸ್, ಥ್ರೂ ಪೆಂಡುಲಮ್ ಡೌಸಿಂಗಿಂದ ಕೂಡ ನೀವೇನು ಮಾಡ್ಬೋದು, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು, ಗೈಡ್ ಮಾಡ್ಬೋದು, ಆ್ಯಂಡ್ ಇದರಿಂದ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಸೊ ಇಟ್ಸ್ ಲೈಕ್ ಹೆಲ್ಪಿಂಗ್ ಅದರ್ಸ್. ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡ್ತಾ, ಗೈಡ್ ಮಾಡ್ತಾ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಒಂದು ಈ ಪೆಂಡುಲಮ್ ಡೌಸಿಂಗ್ ಮುಖಾಂತರ ನೀವು ಸೊಸೈಟಿಗೆ ಸೋಷಿಯಲ್ ಸರ್ವಿಸ್ ಮಾಡ್ಬೋದು. ರೈಟ್? ಯಾರಿಗಲ್ಲ ನೋಡಿ, ಯಾರಿಗಲ್ಲ ಈ ಸೆಷನ್? ಯಾರು ಆಲ್ರೆಡಿ ಶಾರ್ಟ್ಕಟ್ ಹುಡುಕ್ತಾ ಇದ್ದೀರಾ ಲೈಫಲ್ಲಿ? ನೋ, ದಿಸ್ ಇಸ್ ನಾಟ್ ಫಾರ್ ಯು. ಬಿಕಾಸ್ ಲೈಫಲ್ಲಿ ಶಾರ್ಟ್ಕಟ್ ಅನ್ನೋಂಥದ್ದು ಇರೋದಿಲ್ಲ. ಪ್ರತಿಯೊಂದು ಎಫರ್ಟಿಂದನೇ ಪಡೆಯುವಂಥದ್ದು. ಈಗ ಈ ಕ್ಲಾಸ್ ಅಟೆಂಡ್ ಮಾಡಬೇಕಂದ್ರೂ ಎಫರ್ಟ್ ಹಾಕಲೇಬೇಕು, ಕೋರ್ಸ್ ಕಲಿಬೇಕಂದ್ರೂ ಎಫರ್ಟ್ ಹಾಕಬೇಕು, ಎನರ್ಜಿ ಎಕ್ಸ್ಚೇಂಜ್ ಮಾಡಬೇಕು. ಬಿಕಾಸ್ ಪ್ರತಿಯೊಂದಕ್ಕೂ ಒಂದು ಅದರದೇ ಆದಂಥ ಬೆಲೆ ಇರುತ್ತೆ. ಸೊ ದೇರ್ ಈಸ್ ನೋ ಶಾರ್ಟ್ಕಟ್. ಓಕೆ, ನೆಕ್ಸ್ಟ್, ಜಡ್ಜ್ಮೆಂಟಲ್ ಮೈಂಡ್. ಯಾರಾದರೂ ಜಡ್ಜ್ ಮಾಡಲಿಕ್ಕೆ ಕೂತಿದ್ದೀರಾ, ಇದೆಲ್ಲ ಏನು ವರ್ಕ್ ಆಗುತ್ತಾ, ಏನು ಹಾಗೆ ಹೀಗೆ ಅಂತ ಡೌಟ್ಫುಲ್ ಮೈಂಡಲ್ಲಿದ್ದೀರಾ, ದೆನ್ ದಿಸ್ ಈಸ್ ನಾಟ್ ಫಾರ್ ಯು. ಈ ಕ್ಲಾಸು ನಿಮಗಲ್ಲ ಅಥವಾ ಈ ಸೆಷನ್ ನಿಮಗೋಸ್ಕರ ಅಲ್ಲ. ಸೊ ಅನ್ನೆಸೆಸರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಐ ನೋ ಮೈಂಡ್ ಸೆಟ್. ಮೇ ಬಿ ಕೆಲವರೆಲ್ಲ ಆಲ್ರೆಡಿ ಗೊತ್ತಿರ್ಬೋದು, ಇದ್ರ ಬಗ್ಗೆ ಕಲ್ತಿರ್ಬೋದು, ತಿಳ್ಕೊಂಡಿರ್ಬೋದು. ನೀವು ಆಲ್ರೆಡಿ ಗೊತ್ತಿದ್ರೆ ದೆನ್ ವೈ ಯು ವಿಲ್ ಅಟೆಂಡ್ ಅಲ್ವಾ? ಅಥವಾ ಅರ್ಧಂಬರ್ಧ ತಿಳ್ಕೊಂಡು ನನಗೆ ಗೊತ್ತು ಅನ್ನೋ ರೀತಿ ಮೈಂಡಲ್ಲಿ ಕೂತ್ಕೊಂಡಿದ್ರೆ ದೆನ್ ದಿಸ್ ವಿಲ್ ನಾಟ್ ವರ್ಕ್ ಫಾರ್ ಯು. ಇದು ನಿಮಗೆ ಸೂಟ್ ಆಗೋದಿಲ್ಲ. ರೈಟ್? ಹಾಗೆ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್, ಬೇರೇನೋ ವರ್ಕ್ ಮಾಡ್ತಾ ಬ್ಯುಸಿ ಇರ್ತಾ ಅಥವಾ ಮಲ್ಕೊಂಡು ಟಿ ವಿ ನೋಡ್ತಾ ಮತ್ತೊಂದೇನೋ ಕೆಲಸ ಮಾಡ್ತಾ ಅಟೆಂಡ್ ಮಾಡ್ತೀನಿ ಅಂದರೆ ದೆನ್ ದಿಸ್ ಇಸ್ ನಾಟ್ ಫಾರ್ ಯು. ಟೈಮ್ ಪಾಸಸ್ಗಂತೂ ಈ ಕ್ಲಾಸ್ ಅಲ್ವೇ ಅಲ್ಲ. ಕ್ಲಿಯರ್?
ಈ ಕ್ಲಾಸ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೀರಾ ಅನ್ನೋದಾದರೆ, ಮೈ ಡಿಯರ್ ಫ್ರೆಂಡ್ಸ್, ನೀವು ಬೈ ಚಾನ್ಸಿಂದ ನೀವು ಅಟೆಂಡ್ ಮಾಡ್ತಿಲ್ಲ, ಬಟ್ ನಿಮ್ಮ ಥಾಟ್ಸ್ ಇದನ್ನು ಅಟ್ರ್ಯಾಕ್ಟ್ ಮಾಡಿದೆ. ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ ಈ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ, ಈ ವಿದ್ಯೆನ ಪಡಿಲಿಕ್ಕೆ, ಈ ನಾಲೆಜ್ನ ಪಡಿಲಿಕ್ಕೆ. ಯು ಆರ್ ರೆಡಿ, ರೈಟ್? ಎಲ್ಲೋ ಒಂದು ಕಡೆ ನಿಮ್ಮ ತಲೆಯಲ್ಲಿ ತುಂಬ ಟೈಮಿನ ಅನಿಸ್ತಾ ಇರುತ್ತೆ, ಕಲಿಬೇಕು, ಡೌಸಿಂಗ್ ಬಗ್ಗೆನೇ ಕಲಿಬೇಕು, ಅಥವಾ ಹೀಲಿಂಗ್ ಬಗ್ಗೆ ಕಲಿಬೇಕು, ಅಥವಾ ಈ ಥರದ ಒಂದು ನಾಲೆಜ್ನ ಪಡಿಬೇಕಂತ ಎಲ್ಲೋ ಒಂದು ಕಡೆ ಆಲೋಚನೆಯಲ್ಲಿ ಬಿತ್ತಿರ್ತೀರ ಬೀಜವನ್ನು. ಈ ಒಂದು ಥಾಟ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಈ ಕ್ಲಾಸನ್ನು. ನೀವು ರೆಡಿ ಇದ್ದೀರಾ ಈ ಕ್ಲಾಸಿಗೆ, ಅದಕ್ಕೋಸ್ಕರ ಈ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀರಾ, ರೈಟ್? ಹೌದಾ? ಎಷ್ಟು ಜನಕ್ಕೆ ಅನಿಸುತ್ತೆ ಯು ಆರ್ ರೆಡಿ ಅಂತ ಹೇಳ್ಬಿಟ್ಟು? ಟೆಲ್ ಮಿ ಹೌ ಮೆನಿ ಆಫ್ ಯು ಫೀಲ್ ಯು ಆರ್ ರೆಡಿ? Ready, sir. Ready, sir. ಕಲಿಬೇಕು ಅಂತ ಇದ್ದೀವಿ ಸರ್ ಈಗ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಲೆಟ್ ಮೀ ಕ್ವಿಕ್ಲಿ ಇಂಟ್ರೊಡ್ಯೂಸ್ ಅಬೌಟ್ ಮೈ ಸೆಲ್ಫ್. ನನ್ನ ಬಗ್ಗೆ ಪರಿಚಯ ಮಾಡಿಕೊಡೋಣ. ಸೊ ನನ್ನ ಜರ್ನಿ, ನನ್ನ ಲೈಫ್ ಬಗ್ಗೆ ಹೇಳಬೇಕಂದ್ರೆ, ಸೊ ಐ ವಾಸ್ ಅ ವೆರಿ ಆರ್ಡಿನರಿ ಪರ್ಸನ್. ಲೈಫಲ್ಲಿ ತುಂಬ ಹಾರ್ಡ್ ವರ್ಕ್, ಸ್ಟ್ರಗಲ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದನ್ನೆಲ್ಲ ನೋಡಿ ಬೆಳೆದಂಥವನು. ವೆರಿ ಯಂಗ್ ಏಜಲ್ಲೇ ಐ ವಾಸ್ ಲಾಟ್ ಆಫ್ ನೆಗೆಟಿವ್ ಮೈಂಡ್ಸೆಟ್ ಇತ್ತು. ನನಗೆ ಯಾಕೆ ಈ ಥರ ಕಷ್ಟ ಇದೆ, ನಮ್ಮ ಫ್ಯಾಮಿಲಿಗೆ ಈ ಥರ ಯಾಕೆ, ಈ ಥರ ಸಾಕಷ್ಟು ಬ್ಲಾಕೇಜಸ್ ಇತ್ತು. ವೆರಿ ಯಂಗ್ ಏಜಲ್ಲೇ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಇಶ್ಯೂಸ್ ಸ್ಟಾರ್ಟೆಡ್ ಅರ್ನಿಂಗ್. 5ನೇ ಕ್ಲಾಸಲ್ಲಿ ಇರ್ತಾನೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ವರ್ಕ್ ಮಾಡ್ತಾನೆ ಓದಿದ್ದು, ಓದ್ತಾ ವರ್ಕ್ ಮಾಡಿಕೊಂಡು ಬೆಳೆದಿದ್ದು. ಓಕೆ, ಸಮ್ ಹೌ ವಿತ್ ದ ಗಾಡ್ ಬ್ಲೆಸ್ಸಿಂಗ್ ಅರೌಂಡ್ 99-2000 ಐ ಅಟೆಂಡೆಡ್ ಅ ಸೆಷನ್ ಮೈಂಡ್ ಬಗ್ಗೆ. ಅಲ್ಲಿ ನನಗೆ ಚೇಂಜ್ ಆಗಿದ್ದು, ಅಲ್ಲಿ ನನಗೆ ಪರಿವರ್ತನೆ ಆಗಿದ್ದು. ಬಿಕಾಸ್ ಐ ರಿಯಲೈಸ್, ಅಲ್ಲಿ ಕಲಿತೆ ನಾನು, ಜ್ಞಾನೋದಯ ಥರ ಆಯಿತು. ಎಲ್ಲ ಇಲ್ಲಿರೋದು, ಇಲ್ಲಿ ಚೇಂಜ್ ಆದರೆ ಎಲ್ಲ ಚೇಂಜ್ ಆಗುತ್ತೆ ಅಂತ ಗೊತ್ತಾಯಿತು. ಅಲ್ಲಿಂದ ನಾನು ತಿರುಗಿ ನೋಡಲೇ ಇಲ್ಲ. ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ನನ್ನ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಮೈಂಡ್ಸೆಟ್ ಬಗ್ಗೆ, ನನ್ನ ಆ್ಯಟಿಟ್ಯೂಡ್ ಬಗ್ಗೆ, ನನ್ನ ಸಬ್ ಕಾನ್ಷಿಯಸ್ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಫ್ರಮ್ ದೇರ್ ಐ ಡೆವಲಪ್ ಮೈ ಸೆಲ್ಫ್. ನಾನು ಇಂಪ್ರೂವ್ ಮಾಡಿಕೊಂಡೆ. ಐ ಎಂಟರ್ಡ್ ಇನ್ ಟು ಅ ಸೇಲ್ಸ್ ಫೀಲ್ಡ್, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಎಂಟರ್ ಆದೆ. ಕಮ್ಯುನಿಕೇಷನ್ ಕಲಿತೆ, ಆ್ಯಟಿಟ್ಯೂಡ್ ಬಗ್ಗೆ ಕಲಿತೆ. ಐ ಸ್ಟಾರ್ಟೆಡ್ ಇನ್ ಟು ಟ್ರೈನಿಂಗ್ ಇಂಡಸ್ಟ್ರಿ. ಐ ಬಿಕಮ್ ಎನ್ ಎಜುಕೇಟರ್, ಎಂಟರ್ಪ್ರೈನರ್, and I'm a passionate trucker, adventurer. So somehow God's blessings in the I become an law of attraction trainer. Ivattoba master numerologist agidini, vastu expert, as well as healer kuda, spiritual healer, money and mind coach. From past 15 years training industry nalli, more than 15 years, okay, more than 20,000 plus youths ge train madidini, help madidini. ಸೊ ಐ ಕನೆಕ್ಟೆಡ್ ವಿತ್ ಟಾಪ್ ಲೆವೆಲ್ ಪೀಪಲ್. ಸೊ ಅವ್ರ ಕಡೆಯಿಂದ ಕಲಿತಾ, ಇಂಟರ್ನ್ಯಾಷನಲ್ ಟ್ರೈನಿಂಗ್ ಎಲ್ಲ ಪಡೀತಾ, ಐ ವರ್ಕ್ಡ್ ಆನ್ ಮೈ ಸೆಲ್ಫ್. ನನ್ನ ಮೇಲೆ ನಾನು ಡೆವಲಪ್ ಮಾಡಿಕೊಂಡೆ. ಆ್ಯಂಡ್ ಐ ಕಂಡಕ್ಟೆಡ್ ಮೆನಿ ಕ್ಲಾಸಸ್ ಆನ್ ಡಿಫರೆಂಟ್ ಟಾಪಿಕ್ಸ್. ಆನ್ಲೈನಲ್ಲಿ ನಾನು ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಎಲ್ಲ ತುಂಬ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಫೈಂಡ್ ಇಟ್, ಯೂಟ್ಯೂಬಲ್ಲೆಲ್ಲ ಪಡಿಬೋದು, ಇದನ್ನು ನೀವು ನೋಡ್ಕೋಬೋದು. ಹಾಗೆ ಇಲ್ಲಿ ತನಕ ಮೊದಲು ನಾನು ಆಫ್ಲೈನ್ ಕ್ಲಾಸಸ್ಸೇ ಕಂಡಕ್ಟ್ ಮಾಡ್ತಾಯಿದ್ದು. ಆಫ್ಲೈನ್ ಅಂದರೆ ಡೈರೆಕ್ಟ್ ಕ್ಲಾಸಸ್, ಮೋರ್ ದೆನ್ 10,000 ಪ್ಲಸ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡಿದ್ದೀನಿ. ಈಗ ಆನ್ಲೈನಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಫ್ರಮ್ ಪಾಸ್ಟ್ 5 ಇಯರ್ಸಿಂದ ಮೋರ್ ದೆನ್ 1 lakh ಪ್ಲಸ್ ಸೆಷನ್ಸ್ನ ಕಂಡಕ್ಟ್ ಮಾಡಿದ್ದೀನಿ, ರೈಟ್? ಸೊ ನಾನು ಕಂಡಕ್ಟ್ ಮಾಡೋಂಥ ಒಂದು ಕೋರ್ಸಸ್ ಏನಪ್ಪ ಅಂತ ಹೇಳಿದ್ರೆ, ಮೇಯ್ನಾಗಿ ಮೈಂಡ್ ಮಾಸ್ಟ್ರಿ. ಓಕೆ, ಮೈಂಡ್ ಮಾಸ್ಟ್ರಿ, ರಿಚುವಲ್ಸ್, ಹಾಗೆ ಮನಿ ಮ್ಯಾನಿಫೆಸ್ಟೇಷನ್, ಮನಿಯ ಬಗ್ಗೆ ಒಂದು ಕೋರ್ಸ್ನ ಕಂಡಕ್ಟ್ ಮಾಡ್ತೀನಿ. 7 ಚಕ್ರ, ಕುಂಡಲಿನಿ ಜಾಗೃತಿ, ಹಾಗೆ ಹೀಲಿಂಗ್ಸ್ ಮತ್ತು ರೆಮಿಡೀಸ್. ನ್ಯೂಮರಾಲಜಿಯ ಮಾಸ್ಟರ್ ಕೋರ್ಸ್ ವಿಚ್ ಈಸ್ 22nd ಬ್ಯಾಚ್ ನಡೀತಾ ಇದೆ. ಆ್ಯಂಡ್ ಅಪ್ಕಮಿಂಗಲ್ಲಿ 23rd ಬ್ಯಾಚ್ ಕೂಡ ಶುರು ಆಗುತ್ತೆ. ಹಾಗೆ ವಾಸ್ತು ಕೋರ್ಸ್, ಯಂತ್ರ ಸಿದ್ಧಿ ಸಾಧನಾ ಕೋರ್ಸ್, ಹಾಗೆ ಈಗ ಶುರು ಮಾಡ್ತಾ ಇದ್ದೀವಿ ಪೆಂಡುಲಮ್ ಡೌಸಿಂಗ್ ಕೋರ್ಸ್. ಹಾಗೆ ಬಿ ಎಕ್ಸೈಟೆಡ್, ವೆರಿ ಸೂನ್ ವಿ ವಿಲ್ ಸ್ಟಾರ್ಟ್ ಟ್ಯಾರೋ ರೀಡಿಂಗ್ ಕ್ಲಾಸ್ ಆಲ್ಸೋ. ಓಕೆ, ಸೊ ಐ ನೋ ತುಂಬ ಜನ ಟ್ಯಾರೋ ರೀಡಿಂಗ್ ಕ್ಲಾಸ್ಗೂ ಕಾಯ್ತಾ ಇದ್ದೀರಂತ ಗೊತ್ತು. ಮ್ಯಾನಿಫೆಸ್ಟ್ ಮಾಡಿ, ಸೊ ದ್ಯಾಟ್ ವೆರಿ ಸೂನ್, ಮೇ ಬಿ ನೆಕ್ಸ್ಟ್ ಮಂತಲ್ಲೇ ಶುರು ಮಾಡೋಣ. ವಿಲ್ ಲರ್ನ್
tarot reading class also. Okay, I live by with some principles. I follow some principles life ಅಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಕಲಿಯಂಥದ್ದು ಕಲಿಸೋಂಥದ್ದು ಜೀವನದ ಒಂದು ಪ್ರಿನ್ಸಿಪಲ್ ಆಗಿದೆ ನನಗೆ. 10x ವ್ಯಾಲ್ಯೂ ವಾಪಸ್ ಕೊಡೋಂಥದ್ದು. ಇವತ್ತು ಯಾರು ಎಫರ್ಟ್ ಹಾಕ್ತಾ ಇದ್ದಾರೆ, ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ರಿಗೆ 10 ಪಟ್ಟು ರಿಟರ್ನ್ ಕೊಡಬೇಕು, ಇದು ನನ್ನ ಒಂದು ಪ್ರಿನ್ಸಿಪಲ್ ಆಗಿದೆ. ಹಾಗೆ ಹೆಲ್ಪ್ ಮೋರ್ ಸೆಲ್ಫ್ಲೆಸ್ ಆಗಿ, ಹಾರ್ಡ್ ವರ್ಕ್ ನೆವರ್ ಗೋಸ್ ವೇಸ್ಟ್, ಲಿವ್ ಬೈ ಮೈ ವರ್ಡ್ಸ್. ಇವತ್ತೇನು ಹೇಳ್ಕೊಡ್ತಾ ಇದ್ದೀನಿ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿರೋಂಥದ್ದು, ಕಲ್ತಿರೋಂಥದ್ದು ಅಥವಾ ಫಾಲೋ ಮಾಡ್ತಾರಂಥದ್ದು, ಅದನ್ನೇ ಹೇಳ್ಕೊಡೋದನ್ನೇ ಫಾಲೋ ಮಾಡೋಂಥದ್ದು. ದಟ್ಸ್ ಹೌ ಐ ಲಿವ್ ಬೈ ಮೈ. ಓಕೆ, ಸೊ ನನ್ನ ಒಂದು ಮಿಷನ್ ಏನು? ಸೊ ನನ್ನ ಒಂದು ಮಿಷನ್, ಐ ಆಮ್ ಆನ್ ಅ ಜರ್ನಿ that I want to help and transform 100 lakhs people. 100 lakh ಪೀಪಲ್ಗೆ ಅವರ ಕನಸು ಗುರಿಗಳನ್ನು ಅಚೀವ್ ಮಾಡಿಸ್ಬೇಕು, ಲೈಫಲ್ಲಿ ಸಾಧಕರನ್ನಾಗಿ ಮಾಡಬೇಕು, ವಿನ್ನರ್ಸ್ ಆಗಿ ಮಾಡಬೇಕು. ಐ ವಾಂಟ್ ಟು ಕ್ರಿಯೇಟ್ 1 lakh ನ್ಯೂಮರಾಲಜಿಸ್ಟ್ನ ಅಥವಾ ವಾಸ್ತು ಎಕ್ಸ್ಪರ್ಟ್ಸ್ ಅಥವಾ ಹೀಲರ್ಸ್ನ ಕ್ರಿಯೇಟ್ ಮಾಡಬೇಕು ಥ್ರೂ ಮೆನಿ ಮೊಡಾಲಿಟೀಸ್, ರೈಟ್? ಸೊ ಥಿಂಕ್ ರಿಚ್ ಕರ್ನಾಟಕ ಇನ್ಸ್ಪೈರ್ ಮಾಡಬೇಕು, ನಾಲೆಜ್ನ ಹಂಚಬೇಕು. ದಿಸ್ ಈಸ್ ಮೈ ಮಿಷನ್. ಬಿಕಾಸ್ ಐ ನೋ ನಾನು ಯಾವ ಥರ ಸ್ಟ್ರಗಲ್ ಅದೇ ಲೈಫಲ್ಲಿ ನನಗೆ ಗೊತ್ತು. ಸೊ ನಾನಿವತ್ತು ಇದನ್ನೆಲ್ಲ ಕಲಿತು ಲೈಫನ್ನು ಬದಲಾಯಿಸ್ಕೊಂಡೆ. ಸೊ ನನ್ನ ಲೈಫನ್ನು ನಾನು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುತ್ತಂದರೆ ಈ ಥರ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಸ್ಟ್ರಗಲ್ ಆಗ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಬೇಕು, ಸಾಕಷ್ಟು ಫ್ರೀಯಾಗಿ ಕಂಡಕ್ಟ್ ಮಾಡಬೇಕು, ಮತ್ತು ಎಷ್ಟೋ ಒಂದು ಕ್ಲಾಸಸ್ನ ವೆರಿ ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜಲ್ಲಿ ಕಂಡಕ್ಟ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಿಷನ್ ಮೇಲೆ ನಾನು ವರ್ಕ್ ಮಾಡ್ತಾ ಇರೋಂಥದ್ದು. ಆ್ಯಂಡ್ ನಮ್ಮ ಒಂದು ಇಲ್ಲಿ ತನಕ ನ್ಯೂಮರಾಲಜಿಯ ಕೋರ್ಸು ಮೋರ್ ದೆನ್ 50,000+ ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದೀನಿ. ಆ್ಯಂಡ್ ಮೋರ್ ದೆನ್ 2,500 ಸ್ಟೂಡೆಂಟ್ಸ್ ಪ್ರೊಫೆಷ್ನಲ್ ಆಗಿ ನ್ಯೂಮರಾಲಜಿಸ್ಟ್ ಆಗಿದ್ದಾರೆ, ಈ ಥರ ಸರ್ಟಿಫಿಕೇಟ್ ಪಡೆದಿದ್ದಾರೆ, ಗ್ರ್ಯಾಜುಯೇಟ್ ಆಗಿದ್ದಾರೆ, ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಫಾರ್ ದಿಸ್ ಐ ಗಾಟ್ ರೆಕಗ್ನೈಸ್ಡ್ ಡಾಕ್ಟರೇಟ್ ಆಲ್ಸೋ, ರೈಟ್? ಎಸ್, ಥ್ಯಾಂಕ್ ಯು ಸ್ನೇಹಿತರೆ. ಈ ಒಂದು ಮಿಷನಲ್ಲಿ ಇಫ್ ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಇಸ್ ಅ ಫ್ರೀ ಕ್ಲಾಸ್. ಅರ್ಥ ಆಗ್ತಾ ಇದೆಯಾ? ಇಟ್ಸ್ ಅ ಫ್ರೀ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. 3 days, 2 days ಅಂದ್ಕೊಂಡಿದ್ದೆ, ಬಟ್ ಐ ಥಾಟ್ ಓಕೆ ಲೆಟ್ಸ್ ಮೇಕ್ ಇಟ್ 3 days ಅಂತ ಹೇಳಿ ನೋಡೋಣ ಹೆಂಗೆ ನಡೆಯುತ್ತೆ ಅಂಥೇಳಿ. 2 daysಲ್ಲೇ ಆಗುತ್ತಾ ಅಥವಾ 3 days ಬೇಕಾಗುತ್ತಾ ನೋಡೋಣ. ಸೊ ಇಫ್ ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮಿಷನ್, ಎನರ್ಜಿ ಎಕ್ಸ್ಚೇಂಜ್ ಇಷ್ಟೇ. ಒಂದು ಶೇರಿಂಗ್ಸ್ ಮಾಡಿ, ಇನ್ವಾಲ್ವ್ ಆಗಿ ಕ್ಲಾಸಲ್ಲಿ ನಿಮ್ಮ ಒಂದು ಕಲಿಕೆ ಅನುಭವವನ್ನು ಹಂಚ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಇನ್ವೈಟ್ ಮಾಡಿ, ಬಿಕಾಸ್ ಇಟ್ಸ್ ಅ ಫ್ರೀ ಕ್ಲಾಸ್ ಆಗಿರೋದ್ರಿಂದ ನಿಮ್ಮ ಕಡೆಯಿಂದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಕಲಿಯೋಕ್ಕೆ ಒಳ್ಳೆಯದಾಗತ್ತೆ, ಆ್ಯಂಡ್ ಅವ್ರಿಗೂ ಒಳ್ಳೆಯದಾಗೋದ್ರಿಂದ ನಿಮಗೆ ಕೂಡ ಬ್ಲೆಸ್ಸಿಂಗ್ ಸಿಗುತ್ತೆ. ಎಸ್, ಸೊ ಹೌ ಮೆನಿ ಆಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮಿಷನ್? 1 lakh ನ್ಯೂಮರಾಲಜಿಸ್ಟ್ ಒಳಗಡೆ ಅಥವಾ ಹೀಲರ್ಗಳೊಳಗಡೆ ನೀವು ಆಗಬೇಕನ್ನೋದಾದರೆ, ಸೊ ದೆನ್ ಸ್ಟಾರ್ಟ್ ಶೇರಿಂಗ್ ಆರ್ ಇನ್ವೈಟಿಂಗ್ ಅದರ್ಸ್. Done? Yes. So how many of you want to get best out of this pendulum course? Unmute ಮಾಡಿ ಹೇಳಿ ಅಥವಾ ಚಾಟ್ ಬಾಕ್ಸಲ್ಲಿ ಹಾಕಿ. ಎಷ್ಟು ಜನಕ್ಕೆ ಈ ಕ್ಲಾಸಿಂದ, ಈ ಕೋರ್ಸಿಂದ ಬೆಸ್ಟ್ ರಿಸಲ್ಟ್ ಪಡಿಬೇಕಂತ ಆಸೆ ಇದೆ? ಹೆಲ್ಪ್ ಆಗುತ್ತೆ ಸರ್. ಎಸ್, ಥ್ಯಾಂಕ್ ಯು. ಹಾಗಿದ್ರೆ ನೀವು ಇದನ್ನು ಫಾಲೋ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಬಿ ಎನರ್ಜಿಟಿಕ್, ಬಿ ಎಕ್ಸೈಟೆಡ್, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಎನರ್ಜಿ. ಈ ಕ್ಲಾಸ್ ಎಲ್ಲ ಕಂಪ್ಲೀಟ್ಲಿ ಎನರ್ಜಿಯ ಬಗ್ಗೆನೇ ಇರೋಂಥದ್ದು. ಸೊ 2 days ಅಥವಾ 3 days ಮಾಡೋಣ ಈ ಕ್ಲಾಸನ್ನು. 60 ನಿಮಿಷ, ಇಟ್ ವಿಲ್ ಬಿ 1 hour, 1.25 hour ಅಷ್ಟೇ ಇರುತ್ತೆ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಆ್ಯಂಡ್ 10:54ಕ್ಕೆ ಲೈವಲ್ಲಿ ಶಾರ್ಪ್
ಶುರು ಆಗುತ್ತೆ. ನಾಳೆ ಕೂಡ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಹೆಡ್ಫೋನ್ ಇಯರ್ಫೋನ್ ಹಾಕ್ಕೊಳ್ಳಿ, ಸಾಧ್ಯ ಅಷ್ಟು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ, ವಾಟರ್ ಬಾಲ್ ಇಟ್ಕೊಳ್ಳಿ, ಬುಕ್ಕು ಪೆನ್ನು ಇಟ್ಕೊಳ್ಳಿ. ಬಿಕಾಸ್ ಯು ವಿಲ್ ರೈಟ್, ಕಲ್ತ್ಕೊಳ್ತೀರಾ, ಬರ್ಕೊಳ್ತೀರಾ. ಹಾಗೆ ಕ್ಯಾಮ್ರಾ ಆನ್ ಮಾಡಿ, ಸರಿನಾ? ಐ ಅಂಡರ್ಸ್ಟ್ಯಾಂಡ್ ಕೆಲವರೆಲ್ಲ ಹೊರಗಡೆ ಇರ್ಬೋದು, ಆಫೀಸಲ್ಲಿರ್ಬೋದು, ಟ್ರಾವೆಲ್ ಮಾಡ್ತಿರ್ಬೋದು ಅಂಥೇಳಿ. ಬಟ್ ಮೇಕ್ ಶೋರ್ ದಟ್ ಆದಷ್ಟು ಕ್ಯಾಮ್ರಾ ಆನ್ ಮಾಡಲಿಕ್ಕೆ ಟ್ರೈ ಮಾಡಿ. ಡನ್? ಆಡಿಬಲ್ ಇಲ್ವಾ? ಸೊ ಆಡಿಬಲ್ ಆರ್ ನಾಟ್? Audible. Audible, sir, Audible, audible, sir. Okay. Sir, audible ಕೇಳಿಸ್ತಾ ಇದೆ, ಚೆನ್ನಾಗ್ ಅರ್ಥ ಆಗ್ತಿದೆ. And thank you. So ಸ್ನೇಹಿತರೆ, let's start. How many of you are ready to activate, to learn and activate your energy and vibrations? Through energy and vibration ನಿಮ್ಮ ಲೈಫನ್ನ ಎಷ್ಟು ಜನ ಆಕ್ಟಿವೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಕಲಿಯಕ್ಕೆ ರೆಡಿ ಇದ್ದೀರಾ? ಎಸ್ ಅಂತ ಹಾಕಿ. ಸೊ ಏನು ಮಾಡಬೇಕು? ಕ್ಯಾಮ್ರಾ ಆನ್ ಮಾಡಿ, ಬಿ ಆಕ್ಷನ್ ಟೇಕರ್. ಓಕೆ, ಸೊ ಶುರು ಮಾಡೋಣ ಇವತ್ತಿನ ಕಲಿಕೆಯನ್ನು. ಬಟ್ ಬಿಫೋರ್ ದಟ್ ವಿಲ್ ಸ್ಟಾರ್ಟ್ ವಿತ್ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಸ್ಟಾರ್ಟ್ ಮಾಡೋಣ ಬ್ಲೆಸ್ಸಿಂಗ್ಸ್ ಒಂದಿಗೆ, ಪ್ರೇಯರ್ ಒಂದಿಗೆ, ಒಂದು ಸಂಕಲ್ಪದೊಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಮೊದಲಿಗೆ ಓಪನ್ ಯುವರ್ ಡೈರಿ ನೋಟ್ಬುಕ್. ಓಪನ್ ಯುವರ್ ಡೈರಿ ನೋಟ್ಬುಕ್. ಬರೀರಿ, ನಿಮ್ಮ ಇವತ್ತಿನ ದಿನಾಂಕ ಬರೀರಿ. ಆ್ಯಂಡ್ ಪೆಂಡುಲಮ್ ಡೌಸಿಂಗ್ ಮಾಸ್ಟರ್ ಕ್ಲಾಸ್ ಅಂತ ಬರೀತೀರಾ, ಡೇ 1 ಅಂತ ಬರೀತೀರಾ. ಜೊತೆಗೆ ನಿಮ್ಮ ಹೆಸರು, ಈಗ ಆಲ್ರೆಡಿ ನೀವು ನ್ಯೂಮಲಾಜಿಸ್ಟ್ ಆಗಿದ್ರೆ ನಿಮ್ಮ ಹೆಸರಿನ ಜೊತೆ ನ್ಯೂಮಲಾಜಿಸ್ಟ್ ಅಂತ ಹಾಕ್ತೀರಾ, ಪ್ಲಸ್ ಹೀಲರ್ ಅಂತ ಕೂಡ ಹಾಕ್ಕೊಳ್ಳಿ. ಡೌಸಿಂಗ್ ಹೀಲರ್. ಬಿಕಾಸ್ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಈ ಒಂದು ಪೆಂಡುಲಮ್ ಡೌಸಿಂಗ್ ಪ್ರೊಫೆಷ್ನಲ್ ಕ್ಲಾಸ್ ಕಲಿತಾಗ ಯು ಬಿಕಮ್ ಅ ಪ್ರೊಫೆಷ್ನಲ್ ಪೆಂಡುಲಮ್ ಡೌಸಿಂಗ್ ಹೀಲರ್. ಬರೀರಿ, ನಿಮ್ಮ ಒಂದು ಗುರಿ ಉದ್ದೇಶವನ್ನು ಬರೀರಿ. ಈ 3 ಡೇಸಲ್ಲಿ ವೈ ಯು ವಾಂಟ್ ಟು ಲರ್ನ್ ದಿಸ್, ಏನಕ್ಕೆ ಜಾಯಿನ್ ಆಗಿದ್ದೀರಾ, ಏನನ್ನ ಪಡಿಬೇಕಂತಿದ್ದೀರಾ, ಏನು ನಿಮ್ಮ ಉದ್ದೇಶ. ಅಟ್ಲೀಸ್ಟ್ ಒಂದು 3 to 5 ಗೋಲ್ಸ್ನ ಬರೀರಿ. ಲೈಕ್ ಇದರಲ್ಲಿ ಬೇಕಾದ್ರೆ ಆಗಿರ್ಬೋದು, ಇದು ಬಿಟ್ಟು ಬೇರೆ ಉದ್ದೇಶನೂ ಇರ್ಬೋದು ನಿಮ್ಮದು. ಎಸ್, ಡನ್. ಬರೆದ್ರಾ? ಲೆಟ್ ಸ್ಟಾರ್ಟ್. ಹಾಗಿದ್ರೆ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಸಂಕಲ್ಪ ಮಾಡ್ತಾ, ದೊಡ್ಡವರ ಬ್ಲೆಸ್ಸಿಂಗ್ಸ್ ಎನರ್ಜಿ ಪಡೀತಾ ಲೆಟ್ ಸ್ಟಾರ್ಟ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್. ಮೊದಲಿಗೆ 2 ಕೈ 3 ಬಾರಿ 5 ಬಾರಿ ಚೆನ್ನಾಗಿ ಕೈನ ರಬ್ ಮಾಡಿ. ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ
ಫೀಲ್ ಮಾಡಿ, ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ತಾ ಇದ್ದೀರಾ. ಎಕ್ಸೇಲ್ ಮಾಡ್ತಾ ಯಾವುದೇ ಟೆನ್ಷನ್, ವರೀಸ್, ನೆಗೆಟಿವ್ಸ್ ಎಲ್ಲ ಆಚೆ ಹಾಕ್ತಾ ಇದ್ದೀರಾ. ಸೆಷನ್ಗೆಡೆಗೆ ಕನೆಕ್ಟ್ ಆಗ್ತಾ ಇದ್ದೀರಾ, ಎನರ್ಜಿಯ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ಕಲಿಕೆಯ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ. ಅಲೈನ್ ಮಾಡ್ಕೊಳ್ಳಿ, ನಿಮ್ಮ ಎನರ್ಜೀಸ್ನ ಅಲೈನ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಗುರಿಗಳು, ಉದ್ದೇಶಗಳನ್ನು ನೆನಪಿಸ್ಕೊಳ್ತಾ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ, ಡಿಸಿಷನ್ ತಗೊಳ್ಳಿ. ಈ ಕ್ಲಾಸಿಂದ ಅಥವಾ ಮುಂಬರುವ ಪ್ರೊಫೆಷ್ನಲ್ ಪೆಂಡುಲಮ್ ಡೌಸಿಂಗ್ ಕೋರ್ಸಿಂದ ನನ್ನೆಲ್ಲ ಗುರಿಗಳನ್ನು ಅಚೀವ್ ಮಾಡ್ಕೊಳ್ತೀನಿ, ನನ್ನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ತೀನಿ. ಅದಕ್ಕೆಲ್ಲ ಸಾಕಷ್ಟು ಎಫರ್ಟ್ ಹಾಕಿ ಕಲಿತೀನಿ, ಹೀಲ್ ಮಾಡ್ಕೊಳ್ತೀನಿ. ಆ್ಯಂಡ್ ನನ್ನಿಂದ ಪೆಂಡುಲಮ್ ಡೌಸಿಂಗಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ, ಹೀಲರ್ ಆಗ್ತೀನಿ, ವಂಡರ್ಫುಲ್ ಎನರ್ಜಿನ ಪಡಿತೀನಿ, ಬ್ಲೆಸ್ಸಿಂಗ್ಸ್ನ ಪಡಿತೀನಿ ಅಂಥೇಳಿ ಡಿಸಿಷನ್ ತಗೊಳ್ತಾ ಎಲ್ಲದಕ್ಕೂ ಆಶೀರ್ವಾದನ ಪಡ್ಕೊಳ್ಳೋಣ. ಎರಡು ಕೈನ ಜೋಡಿಸಿ ಇಮ್ಯಾಜಿನ್ ಮಾಡಿ, ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ನಿಮ್ಮ ಪೂರ್ವಜರು, ಇಷ್ಟ ದೇವರು, ಮನೆ ದೇವರು, ನಂಬಿರ್ತಕ್ಕಂಥ ದೇವ್ರನ್ನ ನೆನಪಿಸ್ಕೊಳ್ತಾ ಪ್ರೇ ಮಾಡ್ಕೊಳ್ಳಿ. ಈ ಒಂದು ವಿದ್ಯೆ, ಈ ಒಂದು ನಾಲೆಜ್, ಈ ಕಲಿಕೆ ಸಂಪೂರ್ಣವಾಗಿ ಸಿಗೋ ಥರ, ಈಸಿಯಾಗಿ ಕಲಿಯೋ ಥರ, ಅರ್ಥ ಆಗೋ ಥರ, ಎನರ್ಜಿ ನಿಮ್ಮ ಜೊತೆ ಅಲೈನ್ ಆಗೋ ಥರ, ಪೆಂಡುಲಮ್ ನಿಮಗೆ ಕನೆಕ್ಟ್ ಆಗೋ ಥರ ಬ್ಲೆಸ್ಸಿಂಗ್ಸ್ ಕೊಡಿ, ಆಶೀರ್ವಾದಿಸಿ. ಅಡೆತಡೆಗಳೆಲ್ಲ ಕ್ಲಿಯರ್ ಮಾಡಿ, ಬ್ಲಾಕೇಜಸ್ ಎಲ್ಲ ರಿಮೂವ್ ಮಾಡಿ ಅಂಥೇಳಿ ಪ್ರೇ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ಅದ್ಭುತವಾದ ಅವಕಾಶ ಕಲ್ಪಿಸಿಕೊಟ್ಟಿರೋದಕ್ಕೆ. ಗಣೇಶನ ಆರಾಧನೆ ಮಾಡ್ತಾ, ಸರಸ್ವತಿ ಆರಾಧನೆ ಮಾಡ್ತಾ, ಇವತ್ತಿನ ಕಲಿಕೆ ನಾಲೆಜ್ ಎಲ್ಲವೂ ಸಿದ್ಧಿಯಾಗಲಿ ಅಂತೇಳಿ ಪ್ರೇ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್, ಡ್ರಿಂಕ್ ವಾಟರ್. ಎಲ್ಲರೂ ಸ್ವಲ್ಪ ನೀರು ಕುಡೀರಿ. ರೈಟ್ ಸ್ನೇಹಿತರೆ, ಐ ಜಸ್ಟ್ ವಾಂಟ್ ಟು ನೋ, ಐ ಕ್ಯಾನ್ ಸಿ 970 ಮೆಂಬರ್ಸ್ ಜಾಯಿನ್ ಆಗಿದ್ದೀರಾ. ವಾವ್, ಅಮೇಝಿಂಗ್. ವರ್ಕಿಂಗ್ ಡೇ ಥರ್ಸ್ಡೇ ಈ ಜನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಐ ನೋ ದಟ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ರಿಯಲಿ ಎಕ್ಸೈಟೆಡ್ ಅಂತ ಹೇಳಿ ಅರ್ಥ. ಆ್ಯಂಡ್ ಜಸ್ಟ್ ವಾಂಟ್ ಟು ನೋ, ಯಾವ ಊರಿಂದ ಅಟೆಂಡ್ ಮಾಡ್ತಾ ಇದ್ದೀರಾ, ಕರ್ನಾಟಕದ ಯಾವ ಊರು, ಯಾವ ಜಿಲ್ಲೆ ಅಥವಾ ಇಂಡಿಯಾದ ಯಾವ ಭಾಗದಿಂದ ಅಟೆಂಡ್ ಮಾಡ್ತಾ ಇದ್ದೀರಾ, ಕ್ವಿಕ್ಕಾಗಿ ಚಾಟ್ ಬಾಕ್ಸಲ್ಲಿ ಹಾಕಿ, ಸೊ ದ್ಯಾಟ್ ಐಲ್ ಗೆಟ್ ಟು ನೋ. ಐ ಆಮ್ ಫ್ರಮ್ ಬೆಂಗಳೂರು. ನಾನು ಬೆಂಗಳೂರಿಂದ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೀನಿ, ಕಂಡಕ್ಟ್ ಮಾಡ್ತಾಯಿದ್ದೀನಿ. ಎಸ್, ಉಡುಪಿ, ಬ್ಯಾಂಗ್ಳೂರು, ಮೈಸೂರು, ಚಿಂತಾಮಣಿ, ಗೋಕಾಕ್, ಗೋಕರ್ಣ, ಬ್ಯಾಂಗ್ಳೂರು, ಕೋಲಾರ, ಮೈಸೂರು, ಅರಸೀಕೆರೆ, ಅಂಕೋಲಾ, ಮಂಗಳೂರು, ಹುಬ್ಬಳ್ಳಿ, ಗೋಕಾಕ್, ಮುಂಬೈಯಿಂದ ಗುಂಟ್ಕಲ್, ಬ್ಯಾಂಗ್ಳೂರು, ದಾವಣಗೆರೆ, ಹಾವೇರಿ, ತುಮಕೂರು, ಕರ್ನೂಲ್, ಮೈಸೂರು, ತುಮಕೂರು, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಬ್ಯಾಂಗ್ಳೂರು, ಬ್ಯಾಡಗಿ, ಎಸ್, ಗುಂಡ್ಲುಪೇಟೆ, ವಿಜಯಪುರ, ಮೈಸೂರು, ಬ್ಯಾಂಗ್ಳೂರು, ಚಿಂತಾಮಣಿ, ಬೆಳಗಾಂ, ಮಣಿಪಾಲಿಂದ ಹಾವೇರಿ, ಮ್ಯಾಂಗ್ಳೂರು, ಲಿಂಗಸೂರು, ಬ್ಯಾಂಗ್ಳೂರು, ಕೋಲಾರ, ಹಾಸನ್, ತೀರ್ಥಹಳ್ಳಿಯಿಂದ ಗುಲ್ಬರ್ಗ, ಮೈಸೂರು, ಹೊಸಕೋಟೆ. ಓಕೆ, ಸೂಪರ್ಬ್. ಓಕೆ, ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಿಂದ ಬಿಟ್ಟರೆ ಮುಂಬೈಯಿಂದ ಒಬ್ಬರು ಅಟೆಂಡ್ ಮಾಡಿದ್ದಾರೆ, ಆ್ಯಂಡ್ ಸ್ವಲ್ಪ ಕೆಲವರು ಆಂಧ್ರ ಪ್ರದೇಶದಿಂದ ಅಟೆಂಡ್ ಮಾಡ್ತಾ ಇದ್ದಾರೆ. ಎಸ್, ಪೂನಾಯಿಂದ ಇದ್ದಾರೆ, ಇಸ್ರಾಯಿಲಿಂದ ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ವಾವ್, ನೈಸ್, ಸೂಪರ್. ಎಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ ಇವತ್ತಿನ ಕಲಿಕೆಯನ್ನು. ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಆಸ್ಟ್ರೇಲಿಯಾ, ಕೆನಡಾಯಿಂದನೂ ಅಟೆಂಡ್ ಮಾಡ್ತಾ ಇದ್ದಾರೆ. ಗ್ರೇಟ್, ನೈಸ್. ಓಕೆ ಸ್ನೇಹಿತರೆ, ಎಸ್. ಸೊ ನನಗೆ ಹೇಳಿ, ಹೌ ಮೆನಿ ಆಫ್ ಯು ನೋ ಪೆಂಡುಲಮ್ ಡೌಸಿಂಗ್? ಎಷ್ಟು ಜನಕ್ಕೆ ಗೊತ್ತು ಪೆಂಡುಲಮ್ ಡೌಸಿಂಗ್? ಅನ್ಮ್ಯೂಟ್ ಮಾಡಿ ಹೇಳಿ, ಅಥವಾ ಚಾಟ್ ಬಾಕ್ಸಲ್ಲಿ ಹಾಕಿ. ಎಷ್ಟು ಜನಕ್ಕೆ ಗೊತ್ತು ಪೆಂಡುಲಮ್ ಡೌಸಿಂಗ್? ಆರ್ ಹೌ ಮೆನಿ ಆಫ್ ಯು? ಗೊತ್ತಿದೆ, ಗೊತ್ತಿಲ್ಲ, ಸ್ವಲ್ಪ ಗೊತ್ತಿದೆ. ಮಾಡಿಲ್ಲ. ಈಗ 1 week ಬ್ಯಾಕ್ ನನಗೆ ಅದು ಗೊತ್ತಾಯ್ತು ಸರ್. ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್, ನೀವು ತಿಳಿಸಿ. ಪೆಂಡುಲಮ್ ಬಗ್ಗೆ ಗೊತ್ತು, ರೇಖಿ ಹೀಲಿಂಗ್ ಅಲ್ಲಿ ಪೆಂಡುಲಮ್ ಗೊತ್ತಷ್ಟೇ ಸರ್. ಗೊತ್ತಿಲ್ಲ ಸರ್, ಇದ್ರ ಬಗ್ಗೆ ಏನು ನಮಗೇನು ತಿಳಿದಿಲ್ಲ, ಸರ್ ನಮಗೇನು ತಿಳಿದಿಲ್ಲ, ಏನು ಗೊತ್ತಿಲ್ಲ, ನೀವು ತಿಳಿಸಿ ಇವತ್ತು. ಸರಿ, ಮ್ಯೂಟ್. ಓಕೆ, ಕೆಲವ್ರಿಗೆ ಗೊತ್ತಿದೆ, ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಇನ್ನು ಕೆಲವರಿಗೆ ಮೋಸ್ಟ್ ಆಫ್ ದೆಮ್ ಗೊತ್ತಿಲ್ಲ. ಓಕೆ, ಆ್ಯಂಡ್ ಇಫ್ ಎನಿಬಡಿ ನೋಸ್, ಗೊತ್ತಿರೋಂಥವ್ರು ಟೆಲ್ ಮಿ, ಅನ್ಮ್ಯೂಟ್ ಮಾಡಿ. ಗೊತ್ತಿರೋಂಥವ್ರು ವಾಟ್ ಈಸ್ ಪೆಂಡುಲಮ್ ಡೌಸಿಂಗ್? ಗೊತ್ತಿರೋಂಥವ್ರು ಅನ್ಮ್ಯೂಟ್ ಮಾಡಿ ಹೇಳಿ, ಏನು ಪೆಂಡುಲಮ್ ಡೌಸಿಂಗ್ ಅಂದರೆ. ಯಾರಾದ್ರೂ ಗೊತ್ತಿದ್ರೆ ಪೆಂಡುಲಮ್ ನ ಯೂನಿವರ್ಸ್ ನ ಪ್ರೇಯರ್ ಮಾಡಿ ಅವರ ಪ್ರಾಬ್ಲಮ್ ತಿಳ್ಕೊಂಡು ಆ ಒಂದು ಚಾರ್ಟ್ ಅಲ್ಲಿ ಇಟ್ಟಾಗ ಅದು ಕ್ಲಾಕ್ ವೈಸ್ ಆಂಟಿ ತಿರುಗುತ್ತೆ. ಯಾವುದೋ ಒಂದು ಆರ್ಸಿ ತಿಳ್ಕೊಂಡು ಕರೆಕ್ಟ್ ಆಗಿ ಅದು ಎಸ್ ಆರ್ ನೋ ಆರ್ ಇನ್ ಬಿಟ್ವೀನ್ ಅದು ಬಂದಾಗ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ, ಇದು ಎಸ್ ಆಗುತ್ತೆ, ಇದು ಆಗೋದಿಲ್ಲ, ಅಥವಾ ಇದು ಮಿಡ್ಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ದಟ್ ಐ ನೋ. ನಾನು ಪ್ರಾಕ್ಟಿಕಲ್ ಆಗಿ ಮಾಡಿಲ್ಲ ಸರ್, ತಿಳ್ಕೊಂಡಿದ್ದೀನಿ. ಇವನ್ ನನ್ನ ಹತ್ರ ಚಾರ್ಟ್ ಕೂಡ ಇದೆ ಸರ್, ಚಾರ್ಟ್ ಕೂಡ ಇದೆ. ಕನ್ನಡದಲ್ಲೇ ಮಾತಾಡ್ತಾ ಇರೋದು ರಣಿಯಾ ಶ್ರುತಿ ಅವರೇ, ಕನ್ನಡದಲ್ಲೇ ಮಾತಾಡ್ತಾ ಇರೋಂಥದ್ದು. ಎಸ್, ಎನಿಬಡಿ ಎಲ್ಸ್? ಇನ್ಯಾರಾದ್ರೂ? ಥ್ಯಾಂಕ್ ಯು. ನಾನು ರೇಖಿನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಆದ್ರೆ ಪೆಂಡುಲಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಎಸ್ ಆರ್ ನೋ ಅಷ್ಟೇ ಮಾತ್ರ ತಿಳ್ಕೊಂಡಿದೀನಿ ಸರ್. ಮತ್ತೆ ಚಕ್ರ ಬ್ಲಾಕೇಜಸ್ ಮಾತ್ರ ನೋಡ್ತೀನಿ. ಸರ್, ಕಳೆದೋಗಿರೋ ವಸ್ತುಗಳನ್ನ ಕೂಡ ಕೆಲವು ಸರಿ ಅದ್ರಲ್ಲಿ ಒಂದೆರಡು ಸತಿ ಕೆಲವ್ರು ಬಂದ್ರು ಕಳ್ದೋಗಿರ್ತಾರೆ, ಎಲ್ಲ ಹೊಟ್ಟೋಗಿರ್ತಾರೆ, ಮನೇಲಿ ಹೇಳ್ದೆ ಕೇಳ್ದೆ. ಅವ್ರು ಯಾವ್ದು ಹಿಡಿಬಹುದು ಸರ್? ಯೂನಿವರ್ಸ್ ಆಫ್ ಬ್ಲೆಸ್ಸಿಂಗ್ ಇಂದ ಎಸ್ ಆರ್ ನೋ. ಸರ್, ರೇಖಿ ಹೀಲಿಂಗ್ ಕಲಿಯೋಕೆ ಹೋಗುವಾಗ ಪೆಂಡುಲಮ್ ಯೂಸ್ ಮಾಡಿದ್ದೊಂದು ಗೊತ್ತಿದೆ ಅಷ್ಟೇ ಸರ್. ಅದು ತುಂಬಾ ಸೊ ಲೆಟ್ ಅಂಡರ್ಸ್ಟ್ಯಾಂಡ್. ಇವತ್ತು ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಏನಿದು ಪೆಂಡುಲಮ್ ಡೌಸಿಂಗ್ ಅಂದರೆ ಏನಂತ ಅರ್ಥ, ಏನಿದ್ರ ಅರ್ಥ, ಹೇಗಿದು ವರ್ಕ್ ಆಗುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ, ಇದೆಲ್ಲವನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಬರ್ಕೊಳ್ಳಿ. ಎಲ್ಲರೂ ಪೆಂಡುಲಮ್ ಡೌಸಿಂಗ್. ಡೌಸಿಂಗ್ ಅಂದ್ರೆ ಏನು? ಡೌಸಿಂಗ್ ಅಂತ ಹೇಳಿದಾಗ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಶೋಧನೆ ಮಾಡೋಂಥದ್ದು. ಶೋಧನೆ ಅಂದರೆ ಹುಡುಕುವಂಥದ್ದು. ಸಂಶೋಧನೆ ಅಂತಾರಲ್ಲ, ಅದು ರಿಸರ್ಚ್ ಆಗೋಯ್ತು. ಬಟ್ ಶೋಧನೆ ಅಂದಾಗ ಹುಡುಕಾಟ, ಹುಡುಕುವಂಥದ್ದು ಡೌಸಿಂಗ್ ಅಂತ ಹೇಳಿದಾಗ. ಈಗ ಡೌಸಿಂಗ್ ಅಂತ ಹೇಳಿದ್ರೆ ಎನಿಥಿಂಗ್, ಏನೇ ಒಂದು ವಿಚಾರಗಳನ್ನು, ವಸ್ತುಗಳನ್ನು, ಅಥವಾ ಈ ನಿಧಿಗಳನ್ನು ಪತ್ತೆ ಮಾಡ್ತಾರೆ, ಹುಡುಕ್ತಾರೆ, ಶೋಧನೆ ಮಾಡ್ತಾರೆ. ಅಥವಾ ನೀರು, ಜಲ ಶೋಧನೆ ಮಾಡ್ತಾರೆ, ಎಲ್ಲಿ ಬೋರ್ ತೆಗಿಬೇಕು, ಅಥವಾ ಎಲ್ಲಿ ಬಾವಿ, ಅಥವಾ ಎಲ್ಲಿ ನೀರು ಸಿಗುತ್ತೆ ಅಂಥೇಳಿ.
ಸೊ ಇದಕ್ಕೆಲ್ಲ ಡೌಸಿಂಗ್ ಅಂತ ಕರೀತಾರೆ, ರೈಟ್? ಸೊ ಡೌಸಿಂಗ್ ಅಂತ ಹೇಳಿದಾಗ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಒಂದು ಶೋಧನೆ ಅಂತ ಅರ್ಥ. ನಾವು ಪೆಂಡುಲಮ್ ಡೌಸಿಂಗ್ ಅಂದರೆ ಏನರ್ಥ? ಪೆಂಡುಲಮ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ಇನ್ಸ್ಟ್ರೂಮೆಂಟ್, ನಮಗೊಂದು ಅದು ವಸ್ತು ಸಾಧನೆ, ನಮ್ಮ ಒಂದು ಯಂತ್ರ ಅಥವಾ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಸೊ ಪೆಂಡುಲಮ್ ಈಸ್ ಅ ಮೆಟೀರಿಯಲ್ ವಿಚ್ ಕನೆಕ್ಟ್ಸ್ ನಮ್ಮ ಮತ್ತು ಯೂನಿವರ್ಸ್ನ ಮಧ್ಯೆ ಒಂದು ಕನೆಕ್ಟ್ ಮಾಡಲಿಕ್ಕೆ ಇದು ಒಂದು ಸಾಧನೆ ಆಗತ್ತೆ, ದಾರಿ ಆಗತ್ತೆ, ಇನ್ಸ್ಟ್ರೂಮೆಂಟ್ ಆಗತ್ತೆ, ಪೆಂಡುಲಮ್. ಸೊ ಇದು ಪೆಂಡುಲಮ್. ಇದು ಪೆಂಡುಲಮ್ ಡೌಸಿಂಗ್ ಅಂದರೆ ಪೆಂಡುಲಮ್ ಡೌಸಿಂಗಿಂದ, ಈ ಪೆಂಡುಲಮಿಂದ ನಾವು ಶೋಧನೆ ಮಾಡೋಂಥದ್ದು, ಚೆಕ್ ಮಾಡೋಂಥದ್ದು ಅಷ್ಟೇ ಅಲ್ಲ, ಈ ಪೆಂಡುಲಮಿಂದ ನಾವೇನು ಮಾಡ್ಬೋದು, ತುಂಬ ಬೇರೆ ಬೇರೆದಕ್ಕೆಲ್ಲ ಉಪಯೋಗಿಸ್ಬೋದು. ವಿಲ್ ಲರ್ನ್, ಹೋಗ್ತಾ ಕಲಿತಾ ಹೋಗೋಣ. ಆ್ಯಂಡ್ ಕೋರ್ಸಲ್ಲಿ ಕೂಡ ಇದರ ಸರಿಯಾದ ಉಪಯೋಗ, ರೈಟ್ ವೇನಲ್ಲಿ ಇದನ್ನ ಕನೆಕ್ಟ್ ಮಾಡೋಂಥದ್ದು, ರಿಸಲ್ಟ್ ಪಡೆಯೋಂಥದ್ದೆಲ್ಲ ತಿಳ್ಕೊಳ್ಳೋಣ. ಓಕೆ, ಡನ್. ಪೆಂಡುಲಮ್ ಡೌಸಿಂಗ್ ಅಂದರೆ ಅರ್ಥ ಏನು? ಪೆಂಡುಲಮ್ ಈಸ್ ಎನಿಥಿಂಗ್ ವಿಚ್ ಹ್ಯಾಂಗ್ ಆಗುತ್ತೆ. ಓಕೆ, ಇದನ್ನ ಪೆಂಡುಲಮ್ ಅಂತ ಕರಿತೀವಿ. ಪೆಂಡುಲಮ್ ಅಂದಾಗ ಇದೇ ಥರ ಇರಬೇಕಂತೇನಿಲ್ಲ. ಐ ಹ್ಯಾವ್ ಮೆನಿ ಅದರ್ ಪೆಂಡುಲಮ್ಸ್, ಮೋರ್ ದೆನ್ 8-10 ಪೆಂಡುಲಮ್ಸ್ ಇದೆ. ಓಕೆನಾ? ಪೆಂಡುಲಮ್ಸ್ ಅಂದಾಗ ಇದೇ ಥರ ಇರಬೇಕಂತೇನಿಲ್ಲ. ಇಟ್ ಕ್ಯಾನ್ ಕಮ್ ಇನ್ ಅ ಡಿಫ್ರೆಂಟ್ ವೇ, ಬೇರೆ ಬೇರೆ ರೀತಿ ಬರುತ್ತೆ. ಆ್ಯಂಡ್ ನಾಳೆ ನಿಮ್ಮ ಕೈಲೆಲ್ಲ ಒಂದು ಪೆಂಡುಲಮ್ನ ತಯಾರು ಮಾಡಿಸ್ತೀನಿ. ನಿಮ್ಮ ಕೈಲೇ ಚೆಕ್ ಮಾಡಿಸೋಣ, ಹೇಗೆ ನಿಮಗೆ ಕನೆಕ್ಟ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಅದು ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ. ಇದು ಕೂಡ ಟ್ರೈ ಮಾಡೋಣ ನಾಳೆ, ಸರಿನಾ? ನಾಳೆ ಮಾಡೋಣ. ರೆಡಿ? ಮಾಡೋಣ ನಾಳೆ. ಎಷ್ಟು ಜನ ರೆಡಿ ಇದ್ದೀರಾ ನಾಳೆ? ರೆಡಿ ಸರ್. ನಾ ರೆಡಿ ಇದ್ದೀನಿ ಗುರುಗಳೇ. ರೆಡಿ ಸರ್. ಎಸ್. ಸೊ ಬರ್ಕೊಳ್ಳಿ ಹಾಗಿದ್ರೆ. ಸರ್ಚಿಂಗ್ anything or any answer, searching anything or answer through pendulum is called pendulum dowsing. ಯಾವುದೇ ಒಂದು ವಿಚಾರಗಳನ್ನು ಅಥವಾ ವಸ್ತುಗಳನ್ನು ಅಥವಾ ಉತ್ತರಗಳನ್ನು ನಾವು ಹುಡುಕುವಂಥದ್ದು ಪೆಂಡುಲಮಿಂದ. ಪೆಂಡುಲಮ್ ಅಂದರೆ ಕನ್ನಡದಲ್ಲಿ ಹೇಳಿ ಸರ್ ಅಂದಾಗ ಕನ್ನಡದಲ್ಲಿ ಲೋಲಕ ಅಂತಾರೆ ಅಷ್ಟೇ. ಇದಕ್ಕೆ ಲೋಲಕ ಅಂದರೆ ಸಮಥಿಂಗ್ ಹ್ಯಾಂಗ್ ಆಗಂಥದ್ದು, ಹ್ಯಾಂಗ್ ಆಗತ್ತಲ್ಲ, ಅದಕ್ಕೆ ಲೋಲಕ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಪೆಂಡುಲಮ್ ಅಂತ ಕರೀತಾರೆ. ಸೊ ಪೆಂಡುಲಮ್ ಮುಖಾಂತರ ಉತ್ತರಗಳನ್ನು, ವಸ್ತುಗಳನ್ನು, ಬೇಕಾಗಿರೋಂಥ ವಿಚಾರಗಳನ್ನು ಹುಡುಕುವಂಥದ್ದು, ಇದನ್ನು ನಾವು ಕರಿತೀವಿ ಪೆಂಡುಲಮ್ ಡೌಸಿಂಗ್. ಎಸ್, ತೂಗು ಯಂತ್ರ, ಕರೆಕ್ಟ್. ಎಲ್ಲ ಬುದ್ಧಿವಂತರಿದ್ದೀರಾ. ನೈಸ್. ನಾವು ಹೇಗೆ ವರ್ಕ್ ಆಗುತ್ತೆ? ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಪೆಂಡುಲಮ್ ಡೌಸಿಂಗ್ ಇದೆಯಲ್ವಾ, ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ. ಇದು ಯಾವುದೇ ಒಂದು ಹೊಸ ವಿಚಾರ ಅಲ್ಲ. ಇದು ಹೊಸದಾಗಿ ಇದು ಕಂಡುಹಿಡಿದಿರೋಂಥದ್ದು, ಹೊಸ ಒಂದು ಮೊಡಾಲಿಟಿ, ನಥಿಂಗ್ ಲೈಕ್ ದಟ್. ಸರಿನಾ? ಥ್ಯಾಂಕ್ ಯು. ತುಂಬ ಜನ ಆನ್ಸರ್ ಮಾಡ್ತಾ ಇದ್ದೀರಾ, ಗೊತ್ತು ನನಗೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬುದ್ಧಿವಂತರಂತ ಗೊತ್ತು ನನಗೆ. ಸೊ ಸಾಕು, ಚಾಟ್ ಬಾಕ್ಸಲ್ಲಿ ಹಾಕಿದ್ದು ಕೇಳಿಸ್ಕೊಳ್ಳಿ, ಎಲ್ಲರೂ ಗಮನ ಕೊಡಿ, ಬರ್ಕೊಳ್ಳಿ ಎಲ್ಲರೂ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಎಲ್ಲೂ ನೀವು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಪೆಂಡುಲಮ್ ಡೌಸಿಂಗ್ ನೀವು ಕನ್ನಡದಲ್ಲಿ ಕಲಿಯೋದು ತುಂಬ ರೇರ್ ಅಂತ ಹೇಳ್ತೀನಿ ನಾನು. ಅದರಲ್ಲೂ ನೀವು ನೀಟಾಗಿ ಇಷ್ಟು ಚೆನ್ನಾಗಿ ಡೀಟೇಲ್ ಆಗಿ ಕಲಿಯೋಂಥದ್ದು, ಇಟ್ಸ್ ವಂಡರ್ಫುಲ್ ಆ್ಯಕ್ಚುಲಿ. ನಾವು ಪೆಂಡುಲಮ್ ಡೌಸಿಂಗ್ ಈಸ್ ನಾಟ್ ಸಮಥಿಂಗ್ ನ್ಯೂ. ಇದು ಯಾವುದೇ ಒಂದು ಹೊಸ ವಿಚಾರ, ಹೊಸ ಕಲಿಕೆ ಅಲ್ಲ. ಇದು ಸ್ನೇಹಿತರೆ, ನೂರಾರು ವರ್ಷಗಳಿಂದ, ರಾಜ ಮಹಾರಾಜರ ಕಾಲಗಳಿಂದ ಈ ಒಂದು ಸಾಧನವನ್ನು, ಈ ಮೊಡಾಲಿಟಿಯನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಶೋಧನೆ ಮಾಡೋಂಥದ್ದು, ಹುಡುಕುವಂಥದ್ದು. ದೇರ್ ಆರ್ ಮೆನಿ ಡಿಫರೆಂಟ್
ಎಕ್ವಿಪ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ ಈ ಥರ ಪೆಂಡುಲಮ್. ಬಟ್ ಇದೇ ಥರ ಪೆಂಡುಲಮ್ ಇರಬೇಕಂತೇನಿಲ್ಲ. ದೆರ್ ಆರ್ ಮೆನಿ ಅದರ್ ವೇಸ್. ಎಲ್ ಆ್ಯಂಗಲ್ದು ಬರುತ್ತೆ, ಎಲ್ ರಾಡ್ ಅಂತ ಬರುತ್ತೆ, ಅದೂ ಆಗುತ್ತೆ. ಅಥವಾ ಇಫ್ ಯು ನೋ, ಪೀಪಲ್ ಸರ್ಚ್ ವಾಟರ್, ಬೋರ್ ತೆಗೆಸ್ಲಿಕ್ಕೆ ಅಥವಾ ಬಾವಿ ತೋಡಿಸ್ಲಿಕ್ಕೆ, ನೀರು ಶೋಧನೆ ಮಾಡಲಿಕ್ಕೆ ಇವನ್ ತೆಂಗಿನಕಾಯಿ ಮುಖಾಂತರನೂ ಮಾಡ್ತಾರೆ ಡೌಸಿಂಗ್ನ. ಎಸ್, ಗೊತ್ತಾ? ಹೌ ಮೆನಿ ಆಫ್ ಯು ನೋ? ಅಥವಾ ಎಷ್ಟು ಜನ ಮಾಡಿಸಿದ್ದೀರಾ? ಹತ್ರ ಚೆಕ್ ಮಾಡಿಸಿದ್ದೀರಾ? ಗೊತ್ತಿದೆ ಸರ್, ತೆಂಗಿನಕಾಯಿ ಮಾಡ್ಸಿದೀವಿ ಸರ್. ನಾನ್ ನೀರಿರೋ ಜಾಗದಲ್ಲಿ ತೆಂಗಿನಕಾಯಿ ಟಿಲ್ಟ್ ಆಗುತ್ತೆ, ಹಂಗೆ ಟಿಲ್ಟ್ ಆಗುತ್ತೆ, ಸಡನ್ ಟಿಲ್ಟ್ ಆಗುತ್ತೆ, ಹೋಗ್ತಾ ಹೋಗ್ತಾ ಹಾಗೇ ಇರುತ್ತೆ. ಏನ್ ಜಾಗ ಸಿಕ್ಕಿದ ತಕ್ಷಣ ಅದು ಟಿಲ್ಟ್ ಆಗುತ್ತೆ. ವೆರಿ ಗುಡ್. ಈ ಥರ ದೆರ್ ಆರ್ ಮೆನಿ ಇನ್ಸ್ಟ್ರೂಮೆಂಟ್ಸ್. ಪೆಂಡುಲಮ್ ಡೌಸಿಂಗ್ ಅಂದಾಗ ಡೌಸಿಂಗ್ ಬರೇ ಈ ಪೆಂಡುಲಮಿಂದಾನೇ ಮಾಡಬೇಕಂತ ಇಲ್ಲ. ದೆರ್ ಆರ್ ಮೆನಿ ಅದರ್ ವೇಸ್ ಆಲ್ಸೋ. ಮೊದಲಿಂದಾನು ಈ ಒಂದು ಮೊಡಾಲಿಟಿ, ಈ ಒಂದು ಏನು ಡೌಸಿಂಗ್ ವಿಧಾನ ಸಾಕಷ್ಟು ಹಳೆ ಪದ್ಧತಿಯಿಂದ, ಹಳೆ ಕಲಿಕೆಗಳಿಂದ ಫಾಲೋ ಮಾಡ್ತಾ ಬರ್ತಾರಂಥದ್ದು. ಇಸ್ ನಾಟ್ ಸಮಥಿಂಗ್ ನ್ಯೂ. ಅರ್ಥ ಆಗ್ತಾ ಇದೆಯಾ? ಬಟ್ ಮೇ ಬಿ ಇವಾಗ ನೀವು ತಿಳ್ಕೊಳ್ತಾರಂಥದ್ದು, ಕಲಿತಾರಂಥದ್ದು ಹೊಸದಾಗಿರ್ಬೋದು ಅಷ್ಟೇ. ಬಟ್ ಇದು ಒಂದು ತುಂಬ ಪ್ರಾಚೀನ ಹಳೆಯ ಒಂದು ವಿಧಾನ ಹುಡುಕಾಟ ಮಾಡಲಿಕ್ಕೆ. ಅರ್ಥ ಆಗ್ತಾ ಇದೆಯಾ? ಬಟ್ ಇದನ್ನು ಇನ್ನು ಡೆವಲಪ್ ಮಾಡ್ತಾ, ಇನ್ನು ಇದನ್ನು ಅಪ್ಗ್ರೇಡ್ ಮಾಡ್ತಾ, ನೌ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಪೆಂಡುಲಮ್ ಡೌಸಿಂಗ್ ಫಾರ್ ಹೀಲಿಂಗ್ ಪರ್ಪಸ್. ಪೆಂಡುಲಮ್ ಡೌಸಿಂಗ್ ಯೂಸ್ ಮಾಡ್ತೀವಿ ನಾವು ಹೀಲಿಂಗ್ ಪರ್ಪಸ್. ಬರೀ ಹುಡುಕಾಟ ಮಾಡೋದಷ್ಟೇ ಅಲ್ಲ, ಅಥವಾ ಆನ್ಸರ್ ಪಡೆಯೋದಷ್ಟೇ ಅಲ್ಲ, ಇದನ್ನು ನಾವು ಬಳಸ್ಬೋದು ಫಾರ್ ಹೀಲಿಂಗ್ ಪರ್ಪಸ್ ಆಲ್ಸೋ. ಏನು ಹೀಲ್ ಮಾಡ್ಬೋದು? ನಮ್ಮ ಲೈಫನ್ನ ಹೀಲ್ ಮಾಡ್ಬೋದು. ಎನರ್ಜಿನ ಹೀಲ್ ಮಾಡ್ಬೋದು. ಲೈಫ್ನ ಪ್ರಾಬ್ಲಮ್ಸ್ಗಳನ್ನ ಹೀಲ್ ಮಾಡ್ಬೋದು. ಚಕ್ರಗಳನ್ನು ಹೀಲ್ ಮಾಡ್ಬೋದು. ಮನಿ ಪ್ರಾಬ್ಲಮ್ ಇರ್ಬೋದು. ಇನ್ಫ್ಯಾಕ್ಟ್ ಬಿಫೋರ್ ಸ್ಟಾರ್ಟಿಂಗ್ ನ್ಯೂಮರಾಲಜಿ ಶುರು ಮಾಡೋಕ್ಕಿಂತ ಮೊದಲು ವೇರ್ ಐ ಯೂಸ್ ಟು ಕಂಡಕ್ಟ್ ಮನಿ ಚಕ್ರ ಕೋರ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ಈ ಪೆಂಡುಲಮ್ ಮುಖಾಂತರನೇ ಚಕ್ರಗಳನ್ನು ಹೀಲ್ ಮಾಡೋಂಥದ್ದು, ಅಥವಾ ಚಕ್ರ ಬ್ಲಾಕ್ ಆಗಿದೆ ಅಂತ ಚೆಕ್ ಮಾಡೋದು ಅಂತ ಹೇಳಿ ಮಾಡ್ತಾ ಇದ್ದೆ, ಹೇಳ್ಕೊಡ್ತಾ ಇದ್ದೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಈ ಪೆಂಡುಲಮ್ ಡೌಸಿಂಗ್ ಮುಖಾಂತರ ನಾವು ಬೇರೆಯವ್ರನ್ನ ಕೂಡ ಹೀಲ್ ಮಾಡ್ಬೋದು. ಬೇರೆಯವರ ಲೈಫನ್ನು, ಬೇರೆಯವರ ಎನರ್ಜಿನ, ಅವರ ಸಮಸ್ಯೆಗಳನ್ನು ಕೂಡ ಹೀಲ್ ಮಾಡ್ಬೋದು. ಆವಾಗ ನಾವೇನಾಗ್ತೀವಿ? ಒಬ್ಬ ಹೀಲರ್ ಆಗ್ತೀವಿ. ವಿ ಬಿಕಮ್ ಅ ಪ್ರೊಫೆಷ್ನಲ್ ಹೀಲರ್. ಓಕೆ, ನಾವ್ ಟೆಲ್ ಮಿ, ಈ ಪೆಂಡುಲಮ್ ಡೌಸಿಂಗ್ ಹೇಗೆ ವರ್ಕ್ ಆಗುತ್ತೆ? ಹೌ ಇಟ್ ವರ್ಕ್ಸ್ ಅದನ್ನು ತಿಳ್ಕೊಳ್ಳೋಣ. ಹೌ ಇಟ್ ವರ್ಕ್ಸ್, ವಾಟ್ ಯು ಥಿಂಕ್? ಹೆಂಗೆ ವರ್ಕ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಹೆಂಗೆ ಆನ್ಸರ್ಸ್ ಬರುತ್ತೆ, ಅಥವಾ ಹೆಂಗೆ ಇದು ಸ್ವಿಂಗ್ ಆಗುತ್ತೆ? ಯಾವ ಥರ ರಿಸಲ್ಟ್ಸ್ ಕೊಡುತ್ತೆ? ಇದೆಲ್ಲ ನಿಜಾನಾ, ಮಿತ್ತಾ, ಕರೆಕ್ಟಾಗಿ ಆ್ಯಕ್ಯುರೇಟ್ ಬರುತ್ತಾ ಇಲ್ವಾ? ಅಥವಾ ಇದು ಹೆಂಗೆ ರಿಸಲ್ಟ್ ಕೊಡುತ್ತೆ, ಹೆಂಗೆ ಆನ್ಸರ್ ಕೊಡುತ್ತೆ, ಯಾವುದ್ರ ಮುಖಾಂತರ ನಮಗೆ ಆನ್ಸರ್ ಸಿಗುತ್ತೆ? ಟೆಲ್ ಮಿ. ಅನ್ಮ್ಯೂಟ್ ಮಾಡಿ ಹೇಳಿ ಗೊತ್ತಿರೋಂಥವ್ರು. ವಾಟ್ ಯು ಥಿಂಕ್? ಹೆಂಗೆ ಪೆಂಡುಲಮ್ ಡೌಸ್? ಎನರ್ಜಿ ಸರ್, ಯೂನಿವರ್ಸಿಟಿ ಕನೆಕ್ಟ್ ಆಗಿರುತ್ತೆ. Connected to the universe. It connects to our subconscious mind and universe. ನಂಬಿಕೆ ಇಟ್ಟು ನಾವು ಮಾಡೋದ್ರಿಂದ It is an extension of our subconscious mind. ಒಂದು ಪೆಂಡುಲಮ್ ನ ಅನುಮತಿ ಪಡ್ಕೊಂಡು ಎಸ್, ವೆರಿ ಗುಡ್, ವೆರಿ ಗುಡ್. ಸಾಕಷ್ಟು ಜನ ಆನ್ಸರ್ ಮಾಡಿದ್ರಿ. ವೆರಿ ಗುಡ್. ಐ ಅಪ್ರಿಷಿಯೇಟ್. ಸ್ನೇಹಿತರೆ, ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ಬದುಕಿದ್ದೀವಿ, ಕರೆಕ್ಟ್ ಅಲ್ವಾ?
ಸೊ ನಮ್ಮಲ್ಲೆಲ್ಲ ಏನಿದೆ, ಎನರ್ಜಿ ಹರಿತಾ ಇದೆ. ಕರೆಕ್ಟಾ? ನಮ್ಮಲ್ಲೆಲ್ಲ ಏನೋ ಪ್ರಾಣಶಕ್ತಿ, ಎನರ್ಜಿ ಹರಿತಾ ಇದೆ. ಸೊ ಈ ಎನರ್ಜಿ ಎಲ್ಲಿಂದ ಬರುತ್ತೆ ನಮಗೆ? ಈ ಎನರ್ಜಿ ಬರುತ್ತೆ ಯೂನಿವರ್ಸಿಂದ, ರೈಟ್? ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಯೂನಿವರ್ಸಿಂದ ಬರುತ್ತೆ, ಎಕ್ಸಿಸ್ಟೆನ್ಸಿಂದ ಬರುತ್ತೆ. ಅದೇ ಥರ ಈ ಎಕ್ಸಿಸ್ಟೆನ್ಸಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಇದೆ. ಕರೆಕ್ಟಾ? ಪ್ರತಿಯೊಂದಕ್ಕೂ ಉತ್ತರ ಎಲ್ಲಿದೆ? ಬ್ರಹ್ಮನ ಹತ್ರ ಇದೆ, ಅಥವಾ ದೇವರ ಹತ್ರ ಇದೆ, ಅಥವಾ ನಮ್ಮ ಪ್ರಕಾರ ಯೂನಿವರ್ಸಲ್ಲಿದೆ ಅಂತೇಳಿ ತಿಳ್ಕೊಳ್ಳೋಣ. ಸೊ ಯೂನಿವರ್ಸ್ನಲ್ಲಿ ಇದೆ ಎಲ್ಲ ಉತ್ತರ. ಆ ಯೂನಿವರ್ಸಿಂದ ನಾವು ಆನ್ಸರ್ ಪಡಿಬೇಕು, ಗೈಡೆನ್ಸ್ ಪಡಿಬೇಕು. ಹೇಗೆ ಪಡೆಯುವಂಥದ್ದು? ದಟ್ ಈಸ್ ಥ್ರೂ ಪೆಂಡುಲಮ್ ಡೌಸಿಂಗ್. ಈ ಒಂದು ಪೆಂಡುಲಮ್ ಡೌಸಿಂಗಿಂದ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರೋ ಎನರ್ಜಿ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ನ ಎನರ್ಜಿಯ ಜೊತೆ ಥ್ರೂ ದಿಸ್ ಪೆಂಡುಲಮ್. ಈ ಪೆಂಡುಲಮ್ ಏನು ಡೌಸ್ ಅಂದರೆ ಮೂವ್ ಆಗುತ್ತೆ. ಮೂವ್ ಅಂತ ಹೇಳಿದ್ರೆ ಇಟ್ ಮೂವ್ಸ್, ಸ್ವಿಂಗ್ ಆಗುತ್ತೆ. ಇದು ಯಾವ ವಿಧಾನದಲ್ಲಿ ಸ್ವಿಂಗ್ ಆಗುತ್ತೆ, ಯಾವ ಡೈರೆಕ್ಷನಲ್ಲಿ ಸ್ವಿಂಗ್ ಆಗುತ್ತೆ, ಆ್ಯಂಡ್ ಏನು ಆನ್ಸರ್ ಕೊಡುತ್ತೆ, ಇದ್ರ ಮುಖಾಂತರ ನಾವು ತಿಳ್ಕೊಬೋದು ಯೂನಿವರ್ಸ್ ನಮಗೆ ಏನು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ, ಏನು ಉತ್ತರ ಅಥವಾ ಏನು ಸೊಲ್ಯೂಷನ್, ಏನು ಡೈರೆಕ್ಷನ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತೇಳಿ ನಾವು ತಿಳ್ಕೊಬೋದು ಥ್ರೂ ಪೆಂಡುಲಮ್ ಡೌಸಿಂಗ್. ನಾವು ಇದು ವರ್ಕ್ ಆಗಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಕೆಲವು ಬೇಸಿಕ್ಸ್ನ ತಿಳ್ಕೊಳ್ಳೋಣ. ಬರ್ಕೊಳ್ಳೆಲ್ಲರೂ. ಮೊದಲನೇದಾಗಿ, ಈಗ ಇದೆಲ್ಲ ವರ್ಕ್ ಆಗಂಥದ್ದೇ ಮೊದಲನೇದಾಗಿ ಒಂದು ನಂಬಿಕೆ ಇದ್ದಾಗ. ಹೌದಾ? ವೆನ್ ಯು ಹ್ಯಾವ್ ಫೇತ್. ಈಗ ಯೂನಿವರ್ಸ್ ಮೇಲೂ ಫೇತ್ ಇಲ್ಲ, ಅಥವಾ ದೇವ್ರ ಮೇಲೂ ಫೇತ್ ಇಲ್ಲ, ಒಂದು ಎನರ್ಜಿ ಅಂದರೆ ಏನು ಅನ್ನೋ ಥರನೇ ನಂಬಿಕೆ ಇಲ್ಲ ಅಂದಾಗ, ಟೆಲ್ ಮೀ, ಆ ನಂಬಿಕೆ ಇಲ್ದಾಗ ಕ್ಯಾನ್ ವಿ ಕನೆಕ್ಟ್ ದ ಎನರ್ಜಿ? ಕ್ಯಾನ್ ವಿ ಯೂಸ್ ದಿಸ್? ರಿಸಲ್ಟ್ಸ್ ಬರುತ್ತೆ ನಮಗೆ? ಇಲ್ಲ ಬರಲ್ಲ ಸರ್, ಸಿಗಲ್ಲ, 100% ಸಿಗಲ್ಲ. ಕರೆಕ್ಟ್ ಆಗಬೇಕು, ನಂಬಿಕೆ ಬೇಕು. ಪಕ್ಕ. ಫಸ್ಟ್ ಆಫ್ ಆಲ್ ನಮಗೆ ನಂಬಿಕೆ. ಯಾರು ನಂಬಿಕೆನ ಇಟ್ಕೊಳ್ತಾರೆ? ಬಿಕಾಸ್ ನಾವು ಅಂದ್ಕೊಳ್ತೀವಿ ಇದು ಏನಿದು ಒಂದು ಪೆಂಡುಲಮ್ ಅಷ್ಟೇ, ಇದು ಒಂದು ಗುಂಡ್ ಥರ ಇದೆ, ಆರ್ ಮೇ ಬಿ ಐ ಹ್ಯಾವ್ ಡಿಫ್ರೆಂಟ್ ಪೆಂಡುಲಮ್, ಏನೋ ಸ್ವಿಂಗ್ ಟೈಪ್, ಪಿರಮಿಡ್ ಟೈಪ್ ಇದೆ. ನಾವು ಈ ಏನು ಒಂದು ಪೆಂಡುಲಮ್ ಇದೆ, ಇದು ಜಸ್ಟ್ ಒಂದು ಪೆಂಡುಲಮ್ ಅಷ್ಟೇ, ಇದು ಸ್ವಿಂಗ್ ಆಗುತ್ತೆ ಅಷ್ಟೇ ಅಂದ್ಕೊಳ್ಳೋದಾದರೆ ನೋ, ದಿಸ್ ಈಸ್ ಎನರ್ಜಿ. ನಾವು ಇದಕ್ಕೆ ಯಾವ ಥರ ಕನೆಕ್ಟ್ ಆಗ್ತೀವಿ, ಯಾವ ಥರ ಇದಕ್ಕೆ ಬೆಲೆ ಕೊಡ್ತೀವಿ, ಯಾವ ಥರ ಇದಕ್ಕೆ ವ್ಯಾಲ್ಯೂ ಮಾಡ್ತೀವಿ, ಇದು ನಿಮಗೆ ಪ್ರತಿಯೊಂದಕ್ಕೂ ಸಹಾಯ ಮಾಡುತ್ತೆ. ದಿಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಅರ್ಥ ಆಗ್ತಾ ಇದೆಯಾ? ಸೊ ಈ ಪೆಂಡುಲಮ್ ನಿಮಗೆ ವರ್ಕ್ ಆಗದೆ ಥ್ರೂ ಫೇತ್, ನಂಬಿಕೆಯಿಂದ ವರ್ಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಂಬಿಕೆ ಬೇಕು. ಅರ್ಥ ಆಗ್ತಾ ಇದೆಯಾ? ಈ ಒಂದು ಯೂನಿವರ್ಸ್ ಮೇಲೆ, ಪೆಂಡುಲಮ್ ಮೇಲೆ, ಡೌಸಿಂಗ್ ಮೇಲೆ, ಹೀಲಿಂಗ್ ಮೇಲೆ, ಇದ್ರ ಮೇಲೆಲ್ಲ ಒಂದು ನಂಬಿಕೆ ಇರಬೇಕು ಮೊದಲನೇದಾಗಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಇದ್ರ ಜೊತೆಗೆ ಬೇಕು ಒಂದು ನಮ್ಮ ಮನಸ್ಸು ತಾಳ್ಮೆ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಪೆಂಡುಲಮ್ ಡೌಸಿಂಗ್ ನಿಮಗೆ ಆನ್ಸರ್ ಮಾಡುತ್ತೆ ಯಾವಾಗಪ್ಪ ಅಂತ ಹೇಳಿದ್ರೆ, ವೆನ್ ಯು ಹ್ಯಾವ್ ಪೇಷನ್ಸ್, ಜೊತೆಗೆ ಮೈಂಡ್ ಕ್ಲಾರಿಟಿ ಇರಬೇಕು. ಈಗ ಟೆಲ್ ಮಿ, ಈ ಆನ್ಸರ್ಸ್ ಎಲ್ಲ ಬರೋಂಥದ್ದೇ ನಿಮ್ಮ ಇಂಟ್ಯೂಷನ್ ಮುಖಾಂತರ. ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಿರ್ತೀರ, ಈಶ್ವರ ಅಥವಾ ಶಿವ ನಮ್ಮ ಸಬ್ ಕಾನ್ಷಿಯಸ್ಗೆ ಕನೆಕ್ಟ್ ಆಗಿ ಯೂನಿವರ್ಸಿಂದ ಏನು ಆನ್ಸರ್ ಬೇಕು ನಮ್ಮ ಸಬ್ ಕಾನ್ಷಿಯಸ್ನ ಮುಖಾಂತರ ಥ್ರೂ ಅವರ್ ಫಿಂಗರ್ಸ್. ನೋಡಿ, ನಮ್ಮ ಫಿಂಗರ್ಸ್, ನಾವು ಪೆಂಡುಲಮ್ನ ಹೆಂಗೆ ಇಟ್ಕೋಬೇಕು, ಹೆಂಗೆ ಅದನ್ನು ಬಳಸ್ಬೇಕು, ಅದನ್ನೆಲ್ಲ ಹೇಳ್ಕೊಡ್ತೀನಿ ನಾನು. ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹಸ್ತದಲ್ಲಿ ಎನರ್ಜಿ ಇದೆ. ಓಕೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಥ್ರೂ ಅವರ್ ಸಬ್ ಕಾನ್ಷಿಯಸ್ ನಮ್ಮ ಹಸ್ತಗಳ ಮುಖಾಂತರ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಸೊ ಈ ಫಿಂಗರ್, ದಿಸ್ ಇಸ್ ಅವರ್ ಥಂಬ್. ಹಸ್ತದಲ್ಲಿ ಈ ಥಂಬ್ ಫಿಂಗರ್ ಅಂದರೆ ಹೆಬ್ಬೆರಳು ಬಂದ್ಬಿಟ್ಟು ಅಗ್ನಿ ತತ್ವ, ವಿಚ್ ಈಸ್ ಎನರ್ಜಿ. ನೆಕ್ಸ್ಟ್, ಇಂಡೆಕ್ಸ್ ಫಿಂಗರ್ ತೋರ್ಬೆರಳು,
ತೋರ್ಬೆರಳು ಈಸ್ ಆಲ್ ಅಬೌಟ್ ಏರ್ ಎಲಿಮೆಂಟ್, ವಾಯು ತತ್ವ. ತೋರ್ಬೆರಳು ನಮ್ಮ ಇಂಡೆಕ್ಸ್ ಫಿಂಗರ್ ಈಸ್ ವಾಯು ತತ್ವ, ಏರ್ ಎಲಿಮೆಂಟ್ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಪ್ರಶ್ನೆ, ಸೂರ್ಯನ ಬೆಳಕು ಅಥವಾ ಎನರ್ಜಿ, ಅಥವಾ ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ಬದುಕಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಭೂಮಿಯ ಮೇಲೆ ಒಂದು ವಾತಾವರಣ ಅಂತ ಇದೆ, ಅಟ್ಮಾಸ್ಫಿಯರ್ ಅಂತ ಇದೆ. ಟೆಲ್ ಮಿ, ಅಟ್ಮಾಸ್ಫಿಯರ್ ಅಲ್ಲಿ ಏನಿದೆ? ಆಕ್ಸಿಜನ್, 5 ಎಲಿಮೆಂಟ್ಸ್, ತತ್ವ, ಪಂಚತತ್ವ ಇದೆ ಗುರುಗಳೇ. ಪಂಚತತ್ವದಲ್ಲಿ ನಾವು ಬದುಕಿದ್ದೀವಿ. ಪಂಚತತ್ವ. ಅಟ್ಮಾಸ್ಫಿಯರ್ ಅಲ್ಲಿ ಏರ್ ಎಲಿಮೆಂಟ್ ಇದೆ. ಅರ್ಥ ಆಗ್ತಾ ಇದೆಯಾ? ಏರ್ ಎಲಿಮೆಂಟ್ ಇದೆ. ಕ್ಯಾನ್ ಯು ಇಮ್ಯಾಜಿನ್? ನಿಮಗೆ ಗೊತ್ತಾ ಏರ್ ಎಲಿಮೆಂಟ್ ಇರಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಅಂತ ಹೇಳಿ? ಸಾಧ್ಯನೇ ಇಲ್ಲ. ಎಲ್ಲ ಮನುಷ್ಯರು ಇಲ್ಲ, ದೇವರು ಕೂಡ ಆಗ್ತಾ ಇರಲಿಲ್ಲ ಇಲ್ಲಿ. ವಾಯು ತತ್ವ ಇಸ್ ಅ ಮೀಡಿಯಂ. ಈಗ ನಾನು ಮಾತಾಡ್ತಾ ಇರೋಂಥದ್ದು ಕೂಡ ನಿಮಗೆ ಕೇಳಿಸ್ಬೇಕು ಅಂದರೆ ಈ ವೇವ್ಸ್, ತರಂಗಗಳು ನಿಮಗೆ ಪಾಸ್ ಆಗಬೇಕು, ಮಾತು ನಿಮಗೆ ಕೇಳಿಸ್ಬೇಕು, ಎನರ್ಜಿ ಫ್ಲೋ ಆಗೋದಕ್ಕೆ ಒಂದು ಮೀಡಿಯಂ ಬೇಕು. ಆ ಮೀಡಿಯಮ್ಮೇ ವಾಯು ತತ್ವ. ಅರ್ಥ ಆಗ್ತಾ ಇದೆಯಾ? ಇಫ್ ವಾಯು ತತ್ವ ಇರ್ತಾ ಇರಲಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನಮ್ಗೆ ಉಸಿರಾಡೋಕ್ಕೆ ಇರ್ತಾ ಇರಲಿಲ್ಲ. ಉಸಿರಾಡಬೇಕು ನಾವು. ಉಸಿರಿಲ್ಲ ಅಂದರೆ ನಾವು ಬದುಕೋಕ್ಕಾಗ್ತಾ ಇರಲಿಲ್ಲ. ಜೊತೆಗೆ ಅಷ್ಟೇ ಅಲ್ಲ, ಬರೀ ಉಸಿರೊಂದೇ ಅಲ್ಲ, ಬಿಕಾಸ್ ಆಫ್ ದ ಏರ್ ಎಲಿಮೆಂಟ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ವೇವ್ಸ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫರ್ ಆಗುತ್ತೆ ಥ್ರೂ ದ ಏರ್ ಎಲಿಮೆಂಟ್. ಈಗ ನಾವೇನು ಆನ್ಲೈನ್ ಕನೆಕ್ಟ್ ಆಗ್ತಾ ಇದ್ದೀವಿ, ಎನರ್ಜಿ ಅಥವಾ ಇಂಟರ್ನೆಟ್, ವೈಬ್ರೇಷನ್ಸ್, ಹೀಲಿಂಗ್, ಇದೆಲ್ಲನೂ ಕನೆಕ್ಟ್ ಆಗಂತಿದೆ ಥ್ರೂ ಏರ್ ಎಲಿಮೆಂಟ್. ಥ್ರೂ ಏರ್ ಎಲಿಮೆಂಟ್. ಈವನ್ ಸೂರ್ಯನ ಬೆಳಕು ಕೂಡ ಥ್ರೂ ಅಟ್ಮಾಸ್ಫಿಯರಿಂದ ಬರ್ತಾ ಇದೆ ಅಂದರೆ ಅದು ಒಂದು ಮಾಧ್ಯಮ ಆಗುತ್ತೆ. ಅಷ್ಟೆಲ್ಲ, ಇನ್ನೊಂದು ಹೇಳ್ತೀನಿ, ಸ್ವಲ್ಪ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ನಮ್ಮ ಭೂಮಿ ಮೇಲೆ ಯಾಕೆ ಶಾಖ ಇದೆ, ಬೆಳಕು ಉಳ್ಕೊಳ್ಳುತ್ತೆ ಅಂದರೆ ಬಿಕಾಸ್ ಅಟ್ಮಾಸ್ಫಿಯರ್ ಇರೋದ್ರಿಂದ. ಬಿಕಾಸ್ ಅಟ್ಮಾಸ್ಫಿಯರಿಂದ. ಈ ಅಟ್ಮಾಸ್ಫಿಯರ್ ಇರೋದಕ್ಕೆ ನಮಗೆ ಬೆಳಕು, ಶಾಖ ಉಳ್ಕೊಳ್ಳುತ್ತೆ. ಅದರ್ವೈಸ್ ರಿಫ್ಲೆಕ್ಟ್ ಆಗಿ ಹೋಗ್ಬಿಡ್ತಾ ಇತ್ತು. ಸೊ ದೇರ್ ಇಸ್ ನೋ ಯೂಸ್ ಅವಾಗ. ಸೊ ಏರ್ ಎಲಿಮೆಂಟ್ ಅದಂಥದ್ದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಸರಿನಾ? ಏರ್ ಎಲಿಮೆಂಟ್ ಥ್ರೂ ಜೊತೆಗೆ ಅಗ್ನಿ ತತ್ವ, ಈ ಎರಡರ ಮುಖಾಂತರ. ಸೊ ನಾವು ಹೋಲ್ಡ್ ಮಾಡ್ತೀವಿ ಪೆಂಡುಲಮ್ನ ಈ ರೀತಿಯಾಗಿ. ಹೌ ವಿ ಹೋಲ್ಡ್, ಹೇಗೆ ಹೋಲ್ಡ್ ಮಾಡ್ತೀವಿ? ಈ ಎರಡು ಬೆರಳುಗಳಿಂದ ಹೋಲ್ಡ್ ಮಾಡ್ತೀವಿ, ಸರಿನಾ? ನಾಳೆ ನಿಮ್ಮ ಕೈಯಲ್ಲಿ ಮಾಡಿಸ್ತೀನಿ. ನಾಳೆ ಕೆಲವು ಸಾಮಗ್ರಿಗಳನ್ನ ರೆಡಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ವಸ್ತುಗಳಿಂದಾನೇ ಒಂದು ಪೆಂಡುಲಮ್ನ ತಯಾರು ಮಾಡೋಣ. ಆ್ಯಂಡ್ ಹೇಗೆ ಕನೆಕ್ಟ್ ಆಗೋದು, ಹೇಗೆ ಅದು ಆನ್ಸರ್ಸ್ ಕೊಡೋಂಥದ್ದು ತಿಳ್ಕೊಳ್ಳೋಣ. ಓಕೆ, ನಾವು ಈ ಎರಡು ಬೆರಳು ಮುಖಾಂತರ ನಾವು ಪೆಂಡುಲಮ್ನ ಹೋಲ್ಡ್ ಮಾಡ್ತೀವಿ. ಸೊ ಥ್ರೂ ಏರ್ ಎಲಿಮೆಂಟ್, ಥ್ರೂ ಫೈರ್ ಎಲಿಮೆಂಟ್, ನಮ್ಮ ಸಬ್ಕಾನ್ಷಿಯಸ್ಸಿಂದ ನಮಗೆ ಯೂನಿವರ್ಸಿಂದ ಆನ್ಸರ್ಸ್ ಬರುತ್ತೆ. ಥ್ರೂ ದಟ್ ಆನ್ಸರ್ಸ್ ಈ ಅಗ್ನಿ ತತ್ವ, ವಾಯು ತತ್ವದಿಂದ ಪೆಂಡುಲಮ್ ಏನಾಗುತ್ತೆ, ಮೂವ್ ಆಗುತ್ತೆ. ನಾವ್ಯಾರು ಮೂವ್ ಮಾಡಲ್ಲ, ಪೆಂಡುಲಮ್ ತಾನಾಗೆ ಮೂವ್ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಪೆಂಡುಲಮ್ ಡೌಸಿಂಗ್. ಎಸ್, ನಿಮಗೆ ಆಶ್ಚರ್ಯ ಆಗುತ್ತೆ, ನಾನೇನು ಮಾಡ್ತಿಲ್ಲ, ಅದೇ ಮೂವ್ ಆಗ್ತಾ ಇದೆ ಸರ್ ಅಂಥೇಳಿ. ಅಷ್ಟು ಫಾಸ್ಟಾಗಿ, ಅಷ್ಟು ಪವರ್ಫುಲ್ಲಾಗಿ ಮೂವ್ ಆಗುತ್ತೆ. ಬಟ್ ಅದಕ್ಕೆಲ್ಲ ನೀವು ಫಸ್ಟ್ ಆಫ್ ಆಲ್ ನೀವು ಕ್ಲೆನ್ಸ್ ಇರಬೇಕು, ನೀವು ಶುದ್ಧಿಯಾಗಿರಬೇಕು. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮನಸ್ಸಲ್ಲಿ ಗೊಂದಲಗಳಿರಬಾರ್ದು, ಮೈಂಡ್ ಕಾಮಾಗಿರಬೇಕು. ಮೈಂಡಲ್ಲಿ ಸಾಕಷ್ಟು ತುಂಬ ನೆಗೆಟಿವ್ಸ್ ಓಡ್ತಾ ಇದೆ, ಕ್ವಶನ್ಸ್ ಓಡ್ತಾ ಇದೆ, ನೆಗೆಟಿವ್ ಎನರ್ಜಿ ಇದೆ ಅಂದರೆ ಈ ಪೆಂಡುಲಮ್ ನಿಮಗೆ ಕನೆಕ್ಟೇ ಆಗಲ್ಲ. ಪೆಂಡುಲಮ್ ಕನೆಕ್ಟೇ ಆಗಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಾ, ಪೆಂಡುಲಮ್ ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ಆನ್ಸರ್ ಮಾಡುತ್ತೆ. ಎಷ್ಟೋ ಸರಿ ಪೆಂಡುಲಮ್ ಆನ್ಸರ್ ಮಾಡಲ್ಲ. ವಿ ಶುಡ್ ಆಸ್ಕ್, ಪರ್ಮಿಷನ್ ಕೇಳಬೇಕಾಗತ್ತೆ. ಪೆಂಡುಲಮ್, ಆರ್ ಯು ರೆಡಿ? ಫಸ್ಟ್ ಆಫ್ ಆಲ್ ನಾನು ಪೆಂಡುಲಮ್ ಅಂತ ಅದನ್ನ ಹೆಸರು ಕರೆಯೋದೇ ಇಲ್ಲ. ಐ ಕೀಪ್ ಅ ನೇಮ್ ಫಾರ್ ಇಟ್. ಅದಕ್ಕೆ ನಾನು ಹೆಸರಿಟ್ಟಿರ್ತೀನಿ ಅಲ್ವಾ? ಪ್ರತಿಯೊಂದಕ್ಕೂ ಹೆಸರಿಡ್ತೀವಲ್ವ ನಾವು. ಇವನ್ ನೀವು ಮನೆಗೊಂದು ನಾಯಿ ತಂದರೂ ಕೂಡ, ಬೆಕ್ಕು ತಂದರೂ ಕೂಡ, ಅಥವಾ ನಿಮ್ಮ ಪ್ರೀತಿಯಾದಂತಹ ಒಂದು ಬೈಕೇ ಇರ್ಬೋದು, ಕಾರೇ ಇರ್ಬೋದು, ಎಷ್ಟೋ ಜನ ಅದಕ್ಕೆ ಹೆಸರು ಕೂಡ ಇಡ್ತಾರೆ. ಅಥವಾ ಒಂದು ಡಾಲ್ ತಂದರೂ ಕೂಡ
ಆ ಡಾಲ್ಗೂ ಕೂಡ ಅವರು ಹೆಸರಿಡ್ತಾರೆ. ಸೊ ಪೆಂಡುಲಮ್ಗೂ ಕೂಡ ನಾವೇನು ಮಾಡಬೇಕು ಒಂದು ಹೆಸರನ್ನ ಇಡ್ತೀವಿ. ಆ್ಯಕ್ಚುಲಿ ವಿಲ್ಲನ್ ಅದನ್ನು ನಾವು ಕೋರ್ಸಲ್ಲಿ ಕಲಿಯೋಣ. ಐ ಟೀಚ್ ಯು ಅಬೌಟ್ ದಟ್. ಓಕೆ, ಸೊ ಪೆಂಡುಲಮ್ ಆ್ಯಕ್ಚುಲಿ ನಾವು ಪರ್ಮಿಷನ್ ತೊಗೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಆರ್ ಯು ರೆಡಿ ಫಾರ್ ಗಿವಿಂಗ್ ಆನ್ಸರ್ಸ್? ಆರ್ ಯು ರೆಡಿ? ಆನ್ಸರ್ ಕೊಡೋಕೆ ರೆಡಿ ಇದೆಯಾ? ವೆನ್ ಇಟ್ ಸೇ ಎಸ್, ಆರ್ ಯು ರೆಡಿ ಟು ಕನೆಕ್ಟ್ ವಿತ್ ಮೀ? ವೆನ್ ಇಟ್ ಸೇ ಎಸ್, then only we can get the answers. Sometimes when pendulum is not ready, ಅಂದರೆ ಯೂನಿವರ್ಸ್ ರೈಟ್ ಟೈಮ್ ಅಲ್ಲ ನಿಮಗೆ ಆನ್ಸರ್ಸ್ ಬರಲಿಕ್ಕೆ, ಆರ್ ಮೇ ಬಿ ನಿಮ್ಮ ಮೈಂಡ್ ರೆಡಿ ಇಲ್ಲ ರಿಸೀವ್ ಮಾಡಲಿಕ್ಕೆ, ಅಂದರೆ ಪೆಂಡುಲಮ್ ಆನ್ಸರ್ ಮಾಡಲ್ಲ. ಸಮಟೈಮ್ಸ್ ಇಟ್ ಕ್ಯಾನ್ ಗಿವ್ ಮೇ ಬಿ ಮೆ ನಾಟ್ ಬಿ ಆನ್ಸರ್ ಕೂಡ. ಎಸ್ ಆರ್ ನೋ ಜೊತೆಗೆ ನಮಗೆ ಮೇ ಬಿ ಮೆ ನಾಟ್ ಬಿ ಆನ್ಸರ್ ಕೂಡ ಬರುತ್ತೆ, ಆರ್ ಮೇ ಬಿ ನೆಕ್ಸ್ಟ್ ಟೈಮ್ ನಾಟ್ ರೈಟ್ ಟೈಮ್ ಕೂಡ ಆನ್ಸರ್ ಬರುತ್ತೆ. ಯಾವಾಗ? ವೆನ್ ಇಟ್ ಈಸ್ ನಾಟ್ ರೆಡಿ, ಅಥವಾ ನಾವು ರೆಡಿ ಇಲ್ಲ ಅಂತ ಹೇಳಿದ್ರೆ. ಸೊ ಇದು ಕಾರಣ ನಾವು ರೆಡಿ ಇರಬೇಕು, ಪೆಂಡುಲಮ್ ರೆಡಿ ಇರಬೇಕು, ನಾವು ರೆಡಿ ಇರಬೇಕು, ನಮ್ಮ ಎನರ್ಜಿ ಅಲೈನ್ ಆಗಿರಬೇಕು, ಪೆಂಡುಲಮ್ ಜೊತೆ ನಾವು ಕನೆಕ್ಟ್ ಆಗಬೇಕು, ಪೆಂಡುಲಮ್ ಜೊತೆ ನಾವು ಕನೆಕ್ಟ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಪೆಂಡುಲಮ್ ಅಂದರೆ ಏನು ಕಲ್ತ್ವಿ, ಪೆಂಡುಲಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಲ್ತ್ವಿ, ಜೊತೆಗೆ ಪೆಂಡುಲಮ್ ಹೆಂಗೆ ಹೋಲ್ಡ್ ಮಾಡಬೇಕಂತ ಹೇಳ್ಕೊಟ್ಟೆ ನಾನು. ಓಕೆ, ನೆಕ್ಸ್ಟ್ ಟೆಲ್ ಮಿ, ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಫಾಲೋ ಮಾಡ್ತಾ ಇದ್ದೀರಾ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? Yes, sir. Yes. ಆಗ್ತಿದೆ ಸರ್. 5 ನಿಮಿಷ ನನಗೆ ನೋಡಕ್ ಆಗ್ಲಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಈ ಪೆಂಡುಲಮ್ ನಾನು ಹೇಳೋಂಥದ್ದು, ಡೋಂಟ್ ಬೈ ಇಟ್ ಆನ್ಲೈನಲ್ಲಿ, ಅಲ್ಲಿ ಇಲ್ಲಿ ಜಸ್ಟ್ ಹಾಗೆ ಬೈ ಮಾಡಬೇಡಿ. ಬಿಕಾಸ್ ಇಟ್ಸ್ ಆಲ್ ಎನರ್ಜಿ. ಇದು ಯಾವಾಗ ಚಾರ್ಜ್ ಆಗಿರುತ್ತೆ ಆವಾಗಲೇ ಇದು ವರ್ಕ್ ಆಗೋಂಥದ್ದು. ಇದಕ್ಕೆ ನಾವು ಎನರ್ಜೈಸ್ ಮಾಡಬೇಕು, ಚಾರ್ಜ್ ಮಾಡಬೇಕು. ಚಾರ್ಜಿಂಗ್ ಅಂದರೆ ಅರ್ಥ ಕ್ಲೆನ್ಸಿಂಗ್ ಮಾಡಿರ್ಬೇಕು. ಫಸ್ಟ್ ಆಫ್ ಆಲ್ ಇದು ಕ್ಲೆನ್ಸಿಂಗ್ ಮಾಡಿ ಚಾರ್ಜ್ ಮಾಡಿರಬೇಕು. ಒಬ್ಬ ಹೀಲರ್ ಹತ್ರ ಅಥವಾ ಒಬ್ಬ ಕ್ರಿಸ್ಟಲ್ ಹೀಲರ್, ಇಫ್ ಯು ನೋ ಸಂಬಡಿ ಕ್ರಿಸ್ಟಲ್ ಹೀಲರ್, ಅಂಥವ್ರ ಹತ್ರ ಬೈ ಮಾಡಿ. ಅದರ್ವೈಸ್ ಕ್ಲಾಸಲ್ಲಿ ಕೂಡ ನಾನು ಹೇಳ್ತೀನಿ, ನೀವು ಬೈ ಮಾಡ್ಬೋದು. ಅಥವಾ ಆನ್ಲೈನಲ್ಲಿ ಏನಾಗುತ್ತೆ, ಆನ್ಲೈನಲ್ಲಿ ಈಗ ನೀವು ಫ್ಲಿಪ್ಕಾರ್ಟಲ್ಲೇ ಆಗ್ಬೋದು, ಅಥವಾ ಅಮೆಝಾನಲ್ಲೇ ಆಗ್ಬೋದು, ಆರ್ ಮೆನಿ ಅದರ್ ಪ್ಲೇಸಸ್ಲಿ ಆಗಿರ್ಬೋದು, ವೇರಿನ್ ನೂರಾರು ಜನ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಯಾರು ಪ್ಯಾಕ್ ಮಾಡ್ತಾರೆ, ಯಾರು ಕಳಿಸ್ತಾರೆ, ಡೋಂಟ್ ನೋ ಅವ್ರ ಎನರ್ಜಿ ಹೇಗಿರುತ್ತೆ ಅಂಥೇಳಿ. ಸೊ ಆ ಪೆಂಡುಲಮ್ ನಿಮಗೆ ಯಾವ ಥರ ಕನೆಕ್ಟ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ, ವಿ ನೆವರ್ ನೋ. ಅದರ ಕ್ವಾಲಿಟಿ, ಒರಿಜಿನಾಲಿಟಿ ಏನೂ ಗೊತ್ತಿರೋದಿಲ್ಲ. ಯಾವಾಗ ನಿಮಗೆ ಅಂತ ಚಾರ್ಜ್ ಆಗಿ ಬರುತ್ತೆ, ಐ ಲೈಕ್ ಜನರಲಿ ಚಾರ್ಜ್ ಮಾಡಿ ಯೂಸ್ ಮಾಡೋಂಥದ್ದು, ಚಾರ್ಜ್ ಮಾಡಿ ಕಳಿಸ್ತೀನಿ ನಾನು. ಸೊ ವೆನ್ ಯು ಚಾರ್ಜ್ ದ ಪೆಂಡುಲಮ್, ಓಕೆ, ಚಾರ್ಜ್ ಆಗಿರೋಂಥ ಪೆಂಡುಲಮ್ನ ನೀವು ಕನೆಕ್ಟ್ ಮಾಡಿದಾಗ ಇದು ವಂಡರ್ಫುಲ್ ಆಗಿ ನಿಮಗೆ ರಿಸಲ್ಟ್ಸ್ ಕೊಡುತ್ತೆ, ವಂಡರ್ಫುಲ್ ಆಗಿ ಕನೆಕ್ಟ್ ಆಗುತ್ತೆ. ವಿ ಕ್ಯಾನ್ ಗೆಟ್ ದ ಆನ್ಸರ್ಸ್. ಆ್ಯಕ್ಯುರೇಟ್ ಅಂದರೆ ಆ್ಯಕ್ಯುರೇಟ್ ಆನ್ಸರ್ನ ಪಡಿಬೋದು. ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ಆನ್ಸರ್ಸ್ ಪಡಿಬೇಕಂತ ಹೇಳಿ ನಿಮ್ಮ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕ್ವಶನ್ಸ್ ಕೂಡ ಯಾವ ಥರ ಕೇಳ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಪೆಂಡುಲಮ್ ವರ್ಕ್ ಆಗಬೇಕಂದ್ರೆ ಫಸ್ಟ್ ನೀವು ಅದಕ್ಕೆ ಕ್ಲೆನ್ಸಿಂಗ್ ಆಗಿರಬೇಕು, ಕನೆಕ್ಟ್ ಆಗಬೇಕು, ಆ್ಯಂಡ್ ಅದನ್ನು ನಾವು ಎನರ್ಜೈಸ್ ಮಾಡಬೇಕು. ಎಸ್ ಶೈಲಜ್ ಅವರೇ, ಕಲಿಯೋಣ, ವಿಲ್ ಲರ್ನ್ ಯಾವ ಥರ ಎನರ್ಜೈಸ್ ಮಾಡೋದು, ಹೆಂಗೆ ಅದನ್ನು ಆ್ಯಕ್ಟಿವೇಟ್ ಮಾಡೋಂಥದ್ದು, ಪ್ರಾಣ ಪ್ರತಿಷ್ಠಾಪನೆ ಮಾಡೋಂಥದ್ದು, ಇದೆಲ್ಲನೂ ನಾವು ಕಲಿಯೋಣ. ಅರ್ಥ ಆಗ್ತಾ ಇದೆಯಾ? ಐ ಟೀಚ್ ಯು, ಡೋಂಟ್ ವರಿ. ನಾವು ನೆಕ್ಸ್ಟ್ ಬರ್ಕೊಳ್ಳಿಲ್ಲರು, ಫ್ರೇಮಿಂಗ್ ಆಫ್ ಕ್ವಶನ್ಸ್. ನೋಡಿ, ಕ್ವಶನ್ಸ್ ಅಂತ ಹೇಳಿದಾಗ ತುಂಬ ಜನ ಈ ಪೆಂಡುಲಮ್ ಡೌಸಿಂಗ್ನ ಜೋಕ್ಗೋಸ್ಕರ, ಟೆಸ್ಟ್ ಮಾಡೋಕ್ಕೋಸ್ಕರ, ಅಥವಾ ಕ್ಯಾಶುಯಲ್ ಆಗಿ ನೆಗೆಟಿವ್ ವಿಚಾರಗಳಿಗೆ, ನೆಗೆಟಿವ್ ರೀಸನ್ಸ್ಗೆ, ನೆಗೆಟಿವ್ ವೇನಲ್ಲಿ ಕೇಳೋಂಥದ್ದು, ಇದೆಲ್ಲ ನಾನಂತೂ ಪರ್ಮಿಷನ್ ಕೊಡಲ್ಲ, ಆ್ಯಂಡ್ ನನಗೂ ಕೂಡ ಪರ್ಮಿಷನ್ ಇಲ್ಲ.
ಓಕೆ, ಫಾರ್ ಎಕ್ಸಾಂಪಲ್ ಪೆಂಡುಲಮ್ ಆನ್ಸರ್ ಕೊಡುತ್ತೆ, ಅರ್ಥ ಆಗ್ತಾ ಇದೆಯಾ? ಬಟ್ ಪೆಂಡುಲಮ್ ಆನ್ಸರ್ ಕೊಡುತ್ತೆ ವೆನ್ ಇಟ್ ವಾಂಟ್ಸ್ ಟು ಗಿವ್ ಆನ್ಸರ್, ಒಳ್ಳೆಯದಕ್ಕೆ, ರೈಟ್ ವೇಗೆ ಆ್ಯಂಡ್ ರೈಟ್ ವಿಚಾರಗಳಿಗೆ ನೀವು ಉಪಯೋಗಿಸಿದಾಗ ಪೆಂಡುಲಮ್ ಅದೇ ಥರ ಕನೆಕ್ಟ್ ಆಗುತ್ತೆ, ಆನ್ಸರ್ಸ್ ಕೊಡುತ್ತೆ. ಈಗ ಪೆಂಡುಲಮ್ ಯಾರಾದರೂ ನೆಗೆಟಿವ್ ವಿಚಾರಗಳಿಗೆ ಅಥವಾ ಸಮಥಿಂಗ್ ಡೆತ್ ರಿಲೇಟೆಡ್ ಆಗಿರ್ಬೋದು, ಬರ್ತ್ ರಿಲೇಟೆಡ್ ಆಗಿರ್ಬೋದು, ಇದೆಲ್ಲ ಪ್ರಾಹಿಬಿಟೆಡ್ ಅಂತ ಹೇಳ್ತೀನಿ ನಾನು, ಬರ್ಕೊಳ್ಳಿ. ಸಂಬಡಿ ಆಸ್ಕ್, ಇವರು ಉಳಿತಾರ ಇಲ್ವಾ? ಫಾರ್ ಎಕ್ಸಾಂಪಲ್ ಹಾಸ್ಪಿಟಲೈಸ್ ಆಗಿದ್ದಾರೆ, ಇವರು ಉಳಿತಾರ ಇಲ್ವಾ? ಅಥವಾ ಎಷ್ಟು ವರ್ಷ ಬದುಕಿರ್ತಾರೆ? ಡೆತ್ನ ಬಗ್ಗೆ ಕ್ವಶನ್ಗಳು ಕೇಳೋಂಥದ್ದು ಪ್ರಾಹಿಬಿಟೆಡ್ ಆಗಿರುತ್ತೆ. ಹಾಗೆ ಬರ್ತ್ ಬಗ್ಗೆ ಕೂಡ, ಬರ್ತ್ ಬಗ್ಗೆ ಅಂದಾಗ ಗಂಡು ಮಗು ಆಗುತ್ತಾ, ಹೆಣ್ಮಗು ಆಗುತ್ತಾ? ಅಂದರೆ ಮಗು ಆಗಂಥದ್ದು ದೇವರ ಇಚ್ಛೆ ಅಲ್ವಾ? ಇಟ್ಸ್ ಆಲ್ರೆಡಿ ದೇರ್, ಬೇಬಿ ಈಸ್ ದೇರ್. ಸೊ ವಿ ಆರ್ ನಾಟ್ ಅಥರೈಸ್ಡ್ ಯಾವ ಮಗು ಅಂತ ಇವನ್ ಗೌರ್ಮೆಂಟ್ ರೂಲ್ ಪ್ರಕಾರನೂ ಮಾಡೋಂಗಿಲ್ಲ. ಅಟ್ ದ ಸೇಮ್ ಟೈಮ್ ಈ ಆಕಲ್ಡ್ ಫೀಲ್ಡಲ್ಲೂ ಅಷ್ಟೇ ಗಂಡು ಮಗುನ ಹೆಣ್ಮಗುವನ ಅಂತ ಹೇಳಿ ಚೆಕ್ ಮಾಡೋಂಥದ್ದು ಕೂಡ ಇಸ್ ಪ್ರಾಹಿಬಿಟೆಡ್. ಬಟ್ ಮಾಡಿ ಕೂಡ ಏನು ಮಾಡ್ತೀರಲ್ವಾ? ಸೊ ಈಗ ನೋಡಿ, ಇಟ್ಸ್ ಆಲ್ ಅಬೌಟ್ ಕರ್ಮಾಸ್ ಅಂತಲೂ ಹೇಳ್ತೀನಿ ಅಗೇನ್. ಈಗ ನೀವು ನೆಗೆಟಿವ್ ವಿಚಾರಗಳಿಗೆ ಅಥವಾ ಲೆಟ್ಸೆ ಹೆಣ್ಮಗು ಅಂತ ಗೊತ್ತಾಯಿತು, ಹೆಣ್ಮಗು ಅಂತ ಗೊತ್ತಾದಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ ಅವ್ರಿಗೆ, ಅಥವಾ ಅವ್ರ ಪೇರೆಂಟ್ಸ್ ಅಥವಾ ಅವರ ಅತ್ತೆ ಮನೆಯವರು ನೆಗೆಟಿವ್ ರಿಲೀಸ್ ಮಾಡಿದಾಗ ಏನಾಯಿತು, ಅದರ ಕರ್ಮಗಳು ಯಾರಿಗೆ ಅಟ್ಯಾಚ್ ಆಗುತ್ತೆ? ಟೆಲ್ ಮಿ, ಆ ಕರ್ಮಗಳು ಯಾರು ಅಟ್ಯಾಚ್ ಆಗುತ್ತೆ? ಫಾರ್ ಯು. ಸೊ ದ್ಯಾಟ್ಸ್ ವೈ ಐ ಸೇ ಸ್ಟೇ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಈ ಎಲ್ಲ ವಿಚಾರಗಳಿಂದ ನಾವು ದೂರ ಇರಬೇಕು. ಐ ಆಲ್ವೇಸ್ ಟೀಚ್ ಫಾರ್ ಓನ್ಲಿ ಗುಡ್ ಪರ್ಪಸ್. ಅರ್ಥ ಆಗ್ತಾ ಇದೆಯಾ? ರೈಟ್? ಸೊ ಪೆಂಡುಲಮ್ ಡೌಸಿಂಗ್ ಹೀಲ್ ಮಾಡೋಕ್ಕೆ, ಒಳ್ಳೆ ರೀತಿ ಹೀಲ್ ಮಾಡಲಿಕ್ಕೆ, ನಾಟ್ ಫಾರ್ ನೆಗೆಟಿವ್ ವಶೀಕರಣ ಮಾಡಲಿಕ್ಕೆ ಇದಕ್ಕೆಲ್ಲ ಯೂಸ್ ಮಾಡೋಂಥದ್ದು, ಅಥವಾ ಅದಕ್ಕೆ ನಾನು ಪರ್ಮಿಷನ್ನು ಕೊಡಲ್ಲ, ಅದಕ್ಕೆ ಬ್ಲೆಸ್ಸಿಂಗ್ಸು ಕೊಡಲ್ಲ, ನಾನು ಅಟ್ಯೂನ್ಮೆಂಟು ಕೊಡೋದಿಲ್ಲ ನಾನು. ಆ್ಯಂಡ್ ಆನ್ಲೈನಲ್ಲೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅಂಥ ಒಂದು ವಿಚಾರಗಳಿಗೆ ಬಳಸಿ ಅದರ ಒಂದು ನೆಗೆಟಿವ್ ಕರ್ಮಗಳು ನನಗೆ ಕನೆಕ್ಟು ಆಗಲ್ಲ. ಬಿಕಾಸ್ ಐ ಹ್ಯಾವ್ ಅನೌನ್ಸ್, ನನ್ನ ಕಡೆಯಿಂದ ಅಂತೂ ಅನೌನ್ಸ್ ಮಾಡಿಬಿಡ್ತೀನಿ, ಆ್ಯಂಡ್ ಐ ಡೋಂಟ್ ಗಿವ್ ಪರ್ಮಿಷನ್ ಫಾರ್ ದ್ಯಾಟ್. ಇದೇನಾಗ್ಬಿಡುತ್ತೆ, ಆ ಎನರ್ಜಿ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಯಾರೇ ಆ ಥರ ಮಾಡಿದ್ರೂ ಅದರ ನೆಗೆಟಿವ್ ಕರ್ಮಗಳು ನನಗಂತೂ ಅಟ್ಯಾಚ್ ಆಗೋದಿಲ್ಲ, ನನಗಂತೂ ಅಟ್ಯಾಚ್ ಆಗೋದಿಲ್ಲ. ಸೊ ನಮ್ಮ ಸ್ಟೂಡೆಂಟ್ಸ್ಗೂ ಅದೇ ಥರ ಹೇಳೋಂಥದ್ದು, ಡೆತ್ ಬಗ್ಗೆ ಆಗಿರ್ಬೋದು, ಬರ್ತ್ ಬಗ್ಗೆ ಆಗಿರ್ಬೋದು, ಮುಕ್ತಿ ಪಡಿತಾರ ಇಲ್ವಾ, ಅಥವಾ ನೆಗೆಟಿವ್ ಕ್ವಶನ್ಗಳು ಕೇಳೋಂಥದ್ದು. ಅರ್ಥ ಆಗ್ತಾ ಇದೆಯಾ? ಈ ತಮಾಷೆಗೆ ಕ್ಯಾಶುಯಲ್ ಆಗಿ ನೆಗೆಟಿವ್ ಕ್ವಶನ್ಗಳು ಕೇಳ್ತಾರೆ. ಸಮಥಿಂಗ್ ಜನರಲ್ ಆಗಿ ಕ್ವಶನ್ ಕೇಳೋಂಥದ್ದು ಕೂಡ ನಿಮಗೆ ಆ್ಯಕ್ಯುರೇಟ್ ಆನ್ಸರ್ ಕೊಡೋದಿಲ್ಲ. ಓಕೆ, ಜನರಲ್ ಆಗಿ ಕ್ವಶನ್, ವೇಗಾಗಿ ಆನ್ಸರ್ ಕೇಳೋಂಥದ್ದು. ಎಸ್, ಗ್ಯಾಂಬ್ಲಿಂಗು ಕೂಡ ಡೆಫಿನೆಟ್ಲಿ, ಗ್ಯಾಂಬ್ಲಿಂಗ್ ಆಗಿರ್ಬೋದು, ಜೂಜಾಟಕ್ಕೆ, ಲಾಟ್ರಿಗೋಸ್ಕರ, ಇದಕ್ಕೆಲ್ಲ ಪೆಂಡುಲಮ್ ಸಪೋರ್ಟ್ ಮಾಡಲ್ಲ. ಓಕೆ, ಎಸ್, ಡೆಫಿನೆಟ್ಲಿ ಪರ್ಸ್ನಲ್ ಆಗಿ ಬೇರೆಯವ್ರಿಗೆ, ಇಂಡಿವಿಜುವಲ್ ಆಗಿ, ಕರಿಯರ್ ರಿಲೇಟೆಡ್ ಅಥವಾ ಹೆಲ್ತ್ ರಿಲೇಟೆಡ್, ಚಕ್ರಗಳ ರಿಲೇಟೆಡ್, ಫೈನಾನ್ಷಿಯಲ್ ರಿಲೇಟೆಡ್, ಪ್ರತಿಯೊಂದಕ್ಕೂ ಆನ್ಸರ್ಸ್ ಪಡಿಬೋದು, ಹೀಲ್ ಮಾಡ್ಬೋದು. ಎಷ್ಟೋ ಸಾರಿ ಐ ಹೀಲ್ ಥ್ರೂ ಪೆಂಡುಲಮ್. ಅಂದರೆ ನನಗೆ ಅಂತಲ್ಲ, ಬೇರೆಯವ್ರಿಗೂ ಸಹ, ಸಮ್ ಆಫ್ ಅವರ್ ಫ್ಯಾಮಿಲಿ ಪೀಪಲ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಹೀಲ್ ಮಾಡಬೇಕಂದಾಗ ಪೆಂಡುಲಮ್ ಮುಖಾಂತರ ಹೀಲ್ ಮಾಡ್ತೀನಿ. ಆ್ಯಂಡ್ ನನ್ನ ಎನರ್ಜೀಸ್ ಕೂಡ ಹೀಲ್ ಮಾಡ್ಕೊಳ್ತೀನಿ. ಆ್ಯಂಡ್ ಪೆಂಡುಲಮ್ ವರ್ಕ್ಸ್ ಲೈಕ್ ಅ ಪ್ರೊಟೆಕ್ಷನ್, ನಿಮಗೊಂದು ಪ್ರೊಟೆಕ್ಷನ್ ಥರ ಕೂಡ ವರ್ಕ್ ಮಾಡುತ್ತೆ. ನ್ಯೂಮರಾಲಜಿನಲ್ಲಿ ನಾನು ಲಾಸ್ಟಲ್ಲಿ ಮಾಸ್ಟರ್ ಕೋರ್ಸಲ್ಲಿ ಪ್ರಶ್ನಾವಳಿ ಅಂತ ಹೇಳಿಕೊಟ್ಟಾಗ
ಅಲ್ಲಿ ನಾನು ಇಫ್ ಯು ರಿಮೆಂಬರ್ ನಾನು ಹೇಳಿರ್ತೀನಿ, ಈ ಪ್ರಶ್ನಾವಳಿ ಎಸ್ ಆರ್ ನೋ ಆನ್ಸರ್ ಬೇರೆಯವ್ರಿಗೆ ನೀವು ಮಾಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಅದು ವರ್ಕ್ ಆಗುತ್ತಾ ಇಲ್ಲ ಡೌಟ್, ಅದು ನಿಮ್ಮ ಪ್ರಶ್ನೆಗಳಿಗೆ ನೀವು ಆನ್ಸರ್ ಪಡೆಯೋಕ್ಕಾಗಲ್ಲ ಅಂತ ಹೇಳಿದ್ದೆ. ಹೌದಾ? ನೆನಪಿದೆಯಾ? ಹೌ ಮೆನಿ ಆಫ್ ಯು ರಿಮೆಂಬರ್? ಎಷ್ಟು ಜನಕ್ಕೆ ನೆನಪಿದೆ? 100% ಸರ್ ಹೇಳಿದ್ರಿ ನಮಗೆ ಬೇರೆಯವ್ರಿಗೆ ಅದು ಕೊಡ್ತಿತ್ತು, ನಮ್ಗೆ ಹೇಳ್ಕೊಳಂಗಿರಲಿಲ್ಲ ಕ್ವಶನ್. ಬಟ್ ಸ್ನೇಹಿತರೆ, ಐ ಆಮ್ ಟೆಲಿಂಗ್ ಯು, ಪೆಂಡುಲಮ್ ಡೌಸಿಂಗ್ ವಿಲ್ ಗಿವ್ ಆನ್ಸರ್ಸ್ ಫಾರ್ ಯು. ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಲೈಫ್ನ ಕ್ವಶನ್ಗಳಿಗೆ, ನಿಮ್ಮ ಒಂದು ಸಮಸ್ಯೆಗಳಿಗೆ ಉತ್ತರವನ್ನು ಪಡಿಬೋದು ಥ್ರೂ ಪೆಂಡುಲಮ್ ಡೌಸಿಂಗ್. ನಾಟ್ ಓನ್ಲಿ ಅದರ್ಸ್, ಫಸ್ಟ್ ಆಫ್ ಆಲ್ ಬೇರೆಯವ್ರು ಬಿಟ್ಬಿಡಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಲೈಫ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಪೆಂಡುಲಮ್ ಡೌಸಿಂಗ್. ಆ್ಯಂಡ್ ಯಾರು ಇನ್ನು ನೆಕ್ಸ್ಟ್ ಲೆವೆಲ್ ಎಕ್ಸ್ಪರ್ಟ್ ಆಗಿ ಇನ್ನು ಅದನ್ನು ಡೀಪಾಗಿ ಮಾಸ್ಟ್ರಿ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಬೇರೆಯವ್ರಿಗೆ ಹೀಲ್ ಮಾಡಬೇಕು, ಬೇರೆಯವ್ರಿಗೆ ಗೈಡ್ ಮಾಡಬೇಕು, ಆವಾಗ ಕೂಡ ನೀವು ಯೂಸ್ ಮಾಡ್ಬೋದು ಪೆಂಡುಲಮ್ ಡೌಸಿಂಗ್ನ ಆ್ಯಸ್ ಅ ಹೀಲರ್ ಆಗಿ. ಬಟ್ ಅದಕ್ಕೆ ನೀವು ಅಟ್ಯೂನ್ಮೆಂಟು ಪ್ಲಸ್ ಬ್ಲೆಸ್ಸಿಂಗ್ಸ್ನ ಪಡೆದು ಆ್ಯಸ್ ಅ ಹೀಲರ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ಕರಿಯರ್ ಆಲ್ಸೋ. ಓಕೆ, ಜಸ್ಟ್ ಬೈ ಒನ್ ಪೆಂಡುಲಮ್ ನೀವೇನು ಮಾಡ್ಬೋದು, ಆರಾಮ್ಸೆ ನೀವು ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ಗೈಡೆನ್ಸ್ನ ಪಡಿಬೋದು ಥ್ರೂ ಯೂನಿವರ್ಸಿಂದ. ಗೈಡೆನ್ಸ್, ಆನ್ಸರ್ಸ್, ಸೊಲ್ಯೂಷನ್ಸ್, ಡೈರೆಕ್ಷನ್ಸ್. ಸೊ ಹೇಗೆ ಕ್ವಶನ್ಸ್ ಕೇಳಬೇಕು, ಹೇಗೆ ಫ್ರೇಮಿಂಗ್ ಮಾಡಬೇಕು, ಇದನ್ನೆಲ್ಲ ನಾವು ಕಲಿಯೋಣ, ಹೇಳ್ಕೊಡ್ತೀನಿ ನಾನು ಕ್ಲಾಸಲ್ಲಿ ಕಲಿಯೋಣ ವಂಡರ್ಫುಲ್ ಆಗಿ. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಆಫ್ ಆಲ್ ಪೆಂಡುಲಮ್ ಡೌಸಿಂಗ್ ಅಂತ ಹೇಳಿದಾಗ, ಫಸ್ಟ್ ಆಫ್ ಆಲ್ ಮತ್ತೆ ತೋರಿಸ್ಕೊಡ್ತೀನಿ ನಾನು ಹೆಂಗೆ ಹೋಲ್ಡ್ ಮಾಡಬೇಕಂತ ಹೇಳಿ. ಓಕೆ, ಸೊ ಎಲ್ಲರೂ ಅಬ್ಸರ್ವ್ ಮಾಡಿ. ಐ ವಿಲ್ ಕನೆಕ್ಟ್ ಮೈ ಎನರ್ಜಿ, ಇದಕ್ಕೆ ನಾನು ಕನೆಕ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇದು ಬಂದುಬಿಟ್ಟು ಅಮೆಥಿಸ್ಟ್ನ ಪೆಂಡುಲಮ್. ಇದು ವಂಡರ್ಫುಲ್ ಫಾರ್ ಹೀಲಿಂಗ್ ಪರ್ಪಸ್ಗೆ ಇದು ಸಕ್ಕದಾಗಿ ವರ್ಕ್ ಆಗುತ್ತೆ ಪೆಂಡುಲಮ್ ಡೌಸಿಂಗ್. ಅರ್ಥ ಆಗ್ತಾ ಇದೆಯಾ? ಹಾಗೆ ದೇರ್ ಆರ್ ಮೆನಿ ಅದರ್ ಪೆಂಡುಲಮ್ಸ್. ಐ ವಿಲ್ ಶೋ ಯು ಫ್ಯೂ ಪೆಂಡುಲಮ್ಸ್. ನಾನು ಯೂಸ್ ಮಾಡೋಂಥದ್ದು ಫಾರ್ ಹೀಲಿಂಗ್ ಪರ್ಪಸ್, ಫಾರ್ ಕ್ಲೈಂಟ್ಸ್ ಪರ್ಪಸ್, ಅದನ್ನೇನು ನಾನು ಶೋ ಮಾಡಲ್ಲ ಬಿಡಿ. ಓಕೆ, ಬಿಕಾಸ್ ಇಟ್ಸ್ ಕನೆಕ್ಟೆಡ್, ಎನರ್ಜಿ ಕನೆಕ್ಟೆಡ್ ಆಗಿರುತ್ತೆ. ಓಕೆ, these are some different pendulums are there here, wherein 7 ಚಕ್ರ ಪೆಂಡುಲಮು ಇದೆ, ಬಟ್ ಇಲ್ಲಿಲ್ಲ ನನ್ನ ಹತ್ರ ಅದು. ಐ ಕೆಪ್ಟ್ ಇಟ್. ಸೊ ಇದು ಬಂದ್ಬಿಟ್ಟು ರೋಸ್ ಸ್ಕ್ವಾಡ್. ಇದು ರೋಸ್ ಸ್ಕ್ವಾಡ್ ಪೆಂಡುಲಮ್ ಫಾರ್ ರಿಲೇಷನ್ಶಿಪ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ. ದಿಸ್ ಈಸ್ ಅಮೆಥಿಸ್ಟ್ ಅಗೈನ್ ಫಾರ್ ಹೀಲಿಂಗ್ ಪರ್ಪಸ್. ದಿಸ್ ಈಸ್ ಟರ್ಮಲಿನ್, ಬ್ಲ್ಯಾಕ್ ಟರ್ಮಲಿನ್ ಪೆಂಡುಲಮ್. ಓಕೆ, ಒನ್ಸ್ ಅಗೈನ್ ರಿಪೀಟ್ ಮಾಡೋಣ. ಪೆಂಡುಲಮ್ನ ಹೋಲ್ಡ್ ಮಾಡೋಂಥ ರೀತಿ, ನಿಮ್ಮ ತೋರ್ಬೆರಳು, ಹೆಬ್ಬೆರಳು, ಈ 2 ಫಿಂಗರ್ಸ್ ಮುಖಾಂತರ ಯು ವಿಲ್ ಹೋಲ್ಡ್ ಇಟ್ ಲೈಕ್ ದಿಸ್. ಓಕೆ, ಸಮ್ಟೈಮ್ಸ್ ಲಾಂಗ್ ಟೈಮ್ ಹೋಲ್ಡ್ ಮಾಡಿದಾಗ ಕೈಗೆ ಸಪೋರ್ಟ್ ಬೇಕಾಗ್ಬೋದು, ಅಂದರೆ ಕೈಗೆ ಸಪೋರ್ಟ್ ತೊಗೋಬೋದು, ನಾಟ್ ಅ ಪ್ರಾಬ್ಲಮ್. ಲೆಫ್ಟ್ ಹ್ಯಾಂಡಲ್ಲಿ ಸಪೋರ್ಟ್ ತೊಗೊಳ್ತೀರಾ ಅಂದರೆ, ಅಥವಾ ಟೇಬಲ್ ಮೇಲೆ ಸಪೋರ್ಟ್ ತೊಗೊಳ್ತೀರಾ ಅಂದರೆ ತೊಗೋಬೋದು, ನಾಟ್ ಅ ಪ್ರಾಬ್ಲಮ್. ಸೊ ನಾನು ರೈಟ್ ಹ್ಯಾಂಡಲ್ಲಿ ಹಿಡಿಬೇಕಾ ಅಥವಾ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿಬೇಕಾ? ರೈಟ್ ಹ್ಯಾಂಡ, ಲೆಫ್ಟ್ ಹ್ಯಾಂಡ? ಓಕೆ, ಟೆಲ್ ಮಿ, ಯಾವ ಹ್ಯಾಂಡ್ ಇರ್ಬೋದು ಹೇಳಿ ನನಗೆ. ರೈಟ್ ಹ್ಯಾಂಡ್ ಬೆಸ್ಟ್. ಆಗಿರೋರಿಗೆ ಪರ್ಮಿಷನ್ ತಗೊಂಡು ನೆಗೆಟಿವ್ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಬೋದು. ಪ್ಲಸ್ 100% ರೈಟ್ ಹ್ಯಾಂಡ್ ಓನ್ಲಿ. ಬಟ್ ಒನ್ ಹೂ ಡಸಂಟ್ ನೋ, ಜನರಲಿ ರೈಟ್ ಹ್ಯಾಂಡಲ್ಲೂ ಹೋಲ್ಡ್ ಮಾಡ್ಬೋದು, ಲೆಫ್ಟ್ ಹ್ಯಾಂಡಲ್ಲೂ ಹೋಲ್ಡ್ ಮಾಡ್ಬೋದು. ದೆರ್ ಇಸ್ ನಥಿಂಗ್ ಕಂಪಲ್ಷನ್ ದ್ಯಾಟ್ ನೀವು ರೈಟ್ ಹ್ಯಾಂಡಿಂದನೇ ಮಾಡಬೇಕು, ಲೆಫ್ಟ್ ಹ್ಯಾಂಡಿಂದನೇ ಮಾಡಬೇಕಂತ ಏನಿಲ್ಲ. ಬಟ್ ಒಂದು ಬೇಸಿಕ್ ರೂಲ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ
ಪವರ್ ಹ್ಯಾಂಡ್. ನಿಮ್ಮ ಪವರ್ ಹ್ಯಾಂಡ್ ಯಾವುದು ಅಂದರೆ ನಿಮ್ಮ ಬಲವಾದ ಕೈ ಯಾವುದು, ಬಲಗೈಯ ಎಡಗೈಯ, ನಿಮ್ಮ ಪವರ್ ಹ್ಯಾಂಡ್ ಯಾವುದು, ಅತಿ ಹೆಚ್ಚು ಬಳಸೋಂಥ ಕೈ ಯಾವುದು? ಫಾರ್ ಮೀ ರೈಟ್ ಹ್ಯಾಂಡ್. ಈಗ ನೀವು ಬರೆಯೋಂಥದ್ದು, ಬ್ರಷ್ ಮಾಡೋಂಥದ್ದು, ಡ್ರೈವಿಂಗ್ ಮಾಡೋಂಥದ್ದು ಯಾವ ಕೈಯಿಂದ ಮಾಡ್ತೀರಾ ಅದು ನಿಮ್ಮ ಪವರ್ ಹ್ಯಾಂಡ್ ಆಗಿರುತ್ತೆ. ಸರಿನಾ? ಸೊ ಜನರಲಿ ನೀವು ಪವರ್ ಹ್ಯಾಂಡನ್ನು ಬಳಸಿದಾಗ ಏನಾಗುತ್ತೆ, ಎನರ್ಜಿ ಕನೆಕ್ಟ್ ಆಗುತ್ತೆ ಬೇಗ. ಈಗ ನಾನ್ ಪವರ್ ಹ್ಯಾಂಡಿಂದ ಬಳಸಿದಾಗ ಮೇ ಬಿ ಅದರ ಎನರ್ಜಿ ಕನೆಕ್ಟ್ ಆಗೋದು ಲೇಟ್ ಆಗುತ್ತೆ, ಆನ್ಸರ್ಸ್ ಬರೋದು ಲೇಟ್ ಆಗ್ಬೋದು, ಅಥವಾ ಆ್ಯಕ್ಯುರಸಿ ಕಡಿಮೆ ಆಗ್ಬೋದು. ದಟ್ ಈಸ್ ವೈ ಪವರ್ ಹ್ಯಾಂಡ್ ಅಂತ ಹೇಳ್ತಾರೆ. ಬಟ್ ಎರಡೂ ಕೈಯಿಂದ ನೀವು ಮಾಡ್ಬೋದು. ಐ ಆಮ್ ನಾಟ್ ಸೇಯಿಂಗ್ ದಟ್ ನೀವು ನಾನ್ ಪವರ್ ಹ್ಯಾಂಡಿಂದ ಮಾಡೋಕ್ಕಾಗದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯು ಕ್ಯಾನ್ ಡೂ ಫ್ರಮ್ ನಾನ್ ಪವರ್ ಹ್ಯಾಂಡ್ ಆಲ್ಸೋ. ಸರಿನಾ? ಎಸ್. ಪೆಂಡುಲಮ್ ಬಂದ್ಬಿಟ್ಟು 6 ಇಂಚಿಂದ 8 ಇಂಚ್ವರೆಗೂ ಲೆಂತ್ ಇರುತ್ತೆ. ನೀವು ನಾಳೆ ಮಾಡೋಣ. ಸೊ ನಾಳೆ ಏನು ಮಾಡ್ತೀರಾ ಅಂದರೆ, ಯು ಕ್ಯಾನ್ ಗೆಟ್ ರೆಡಿ ವಿತ್ ಥ್ರೆಡ್, ಯಾವುದಾದ್ರೂ ಮೂಲಿ, ಧಾಗ, ದಾರ, ಅಥವಾ ಈವನ್ ಯು ಕ್ಯಾನ್ ಹ್ಯಾವ್ ಚೈನ್, ಯಾವುದಾದ್ರೂ ಚೈನ್ ಇದ್ದರೆ ಅದು ಕೂಡ ನೀವು ತೊಗೋಬೋದು. ಒಂದು 6 ಇಂಚಿಂದ 8 ಇಂಚ್ ಇರಬೇಕು. ಸರಿನಾ? ಸೊ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಬೇರೆ ಯಾವ ವಸ್ತು, ಪೆಂಡುಲಮ್ ಇಲ್ಲ ಅಂದರೆ ಬೇರೆ ಯಾವ ವಸ್ತುನ ರೈಟ್ ನಾವು ನೀವು ಕನೆಕ್ಟ್ ಮಾಡ್ಕೋಬೋದು ಅಂತ ನಾನು ಚೆಕ್ ಮಾಡಿ ನಾಳೆಗೆ ಹೇಳ್ತೀನಿ. ಅದನ್ನು ರೆಡಿ ಮಾಡಿಕೊಂಡು ಮಾಡ್ತೀರಂತೆ. ಡನ್? ಸೊ 6 to 8 ಇಂಚ್ ಈ ರೀತಿ ಹೋಲ್ಡ್ ಮಾಡ್ತೀವಿ. ಮೊದಲಿಗೆ ಇದನ್ನ ನಾವು ಎನರ್ಜಿ ಕನೆಕ್ಟ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಆಫ್ ಆಲ್ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ನಾವು. ಕ್ಲೆನ್ಸಿಂಗ್ ಮಾಡಿ ಆ್ಯಕ್ಟಿವೇಟ್ ಮಾಡಿ ಎನರ್ಜಿ ಕನೆಕ್ಟ್ ಮಾಡಿದ ಮೇಲಿಂದ. ಆ್ಯಂಡ್ ಸ್ನೇಹಿತರೆ, ಪ್ರತಿ ಸಾರಿ ಇದನ್ನ ರೀಡಿಂಗ್ ಮಾಡಿದ ಮೇಲಿಂದ ಅಥವಾ ಯಾರಿಗೆ ಹೀಲಿಂಗ್ ಮಾಡಿದ ಮೇಲಿಂದ, ಆನ್ಸರ್ಸ್ ಪಡೆದ ಮೇಲಿಂದ ಇದರ ಎನರ್ಜಿನ ಡಿಸ್ಕನೆಕ್ಟ್ ಮಾಡಬೇಕಾಗತ್ತೆ. ಕ್ಲೆನ್ಸಿಂಗ್ ಮಾಡಬೇಕು, ಎನರ್ಜಿ ಡಿಸ್ಕನೆಕ್ಟ್, ಕಾರ್ಡ್ ಕಟ್ಟಿಂಗ್ ಮಾಡಬೇಕಾಗತ್ತೆ. ಕಾರ್ಡ್ ಕಟ್ಟಿಂಗ್. ನೀವು ಬೇರೆ ಯಾರಿಗೂ ಆನ್ಸರ್ ಮಾಡಿದ್ರಿ, ಅವರ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಈ ಪೆಂಡುಲಮ್ ಅವರ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಬಿಫೋರ್ ಯು ಯೂಸ್ ಫಾರ್ ಯುವರ್ ಸೆಲ್ಫ್, ಇನ್ಫ್ಯಾಕ್ಟ್ ನಾನು ನಿಮಗೆ ಬೇರೆ ಇಟ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅದೆಲ್ಲ ಕೋರ್ಸಲ್ಲಿ ಡಿಸ್ಕಸ್ ಮಾಡಬೇಡಿ. ಯಾರು ಸ್ವಂತಕ್ಕೆ ಬಳಸ್ತೀರಾ ಪೆಂಡುಲಮ್ ಬೇರೆ ಇರುತ್ತೆ, ಬೇರೆ ಕ್ಲೈಂಟ್ಸ್ಗೆ ಬಳಸ್ತೀರಾ ಪೆಂಡುಲಮ್ ಬೇರೆ ಇರಬೇಕಾಗತ್ತೆ. ಬಿಕಾಸ್ ಬೇರೆಯವ್ರ ಎನರ್ಜಿ ನಿಮಗೋಸ್ಕರ ಯೂಸ್ ಮಾಡೋಂಥದ್ದು ಸೂಕ್ತ ಅಂತ ಇಲ್ಲ. ಸೊ ದ್ಯಾಟ್ ವಿಲ್ ಗಿವ್ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ದಟ್ಸ್ ವೈ ಕ್ಲೈಂಟ್ಗೆ ಬೇರೆಯವ್ರಿಗೆ ಹೀಲ್ ಮಾಡಲಿಕ್ಕೆ ಸಪ್ರೇಟ್ ಪೆಂಡುಲಮ್ ಇಟ್ಕೊಳ್ಳೋಂಥದ್ದು ಒಳ್ಳೆಯದು. ಓಕೆ, ವಿಲ್ ಲರ್ನ್. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕ್ಲಾಸಲ್ಲಿ ಕಲಿಯೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಎನರ್ಜಿ ಕನೆಕ್ಟ್ ಮಾಡಬೇಕು. ಸೊ ಅಲ್ಲಿ ಇದನ್ನ ಪ್ರೇ ಮಾಡ್ತಾ ಎನರ್ಜಿ ಕನೆಕ್ಟ್ ಮಾಡ್ತಾ yes. So I can see that pendulum started moving now. Can you give me my S answer? So generally ಎಸ್ ಆನ್ಸರ್ ಅಂದಾಗ ನಾನು ಕನೆಕ್ಟ್ ಮಾಡಿರೋಂಥದ್ದು ಎಸ್ ಆನ್ಸರ್ ಈಸ್ ಹಿಂದೆ ಮುಂದೆ. ಅಂದರೆ ನಾವು ಹೂ ಅಂದಾಗ ಹೆಂಗೆ ತಲೆ ಅಲ್ಲಾಡಿಸ್ತೀವಿ, ಹೀಗೆ. ಕರೆಕ್ಟ್ ಅಲ್ವಾ? ತಲೆ ಎಲ್ಲ ಹೆಂಗೆ ಅಲ್ಲಾಡಿಸ್ತೀವಿ, ಹೀಗೆ ಅಲ್ಲಾಡಿಸ್ತೀವಿ. ಕರೆಕ್ಟಾ? ಸೊ ದಿಸ್ ಇಸ್ ಕನೆಕ್ಷನ್. ಸೊ ಎಸ್ ಅಂದಾಗ ಇಟ್ ಈಸ್ ಫ್ರಂಟ್ ಆ್ಯಂಡ್ ಬ್ಯಾಕ್. ನೋಡಿ ನನ್ನ ಫಿಂಗರ್ಸ್ ನೋಡಿ, ನನ್ನ ಕೈ ನೋಡಿ, ಏನು ಮೂವ್ಮೆಂಟ್ ಮಾಡ್ತಾ ಇಲ್ಲ. ಫಿಂಗರ್ ಈಸ್ ಸ್ಟಿಲ್. ಕೈ ಸ್ಟಿಲ್ ಆಗಿದೆ, ಫಿಂಗರ್ ಸ್ಟಿಲ್ ಆಗಿದೆ. ಇದು ತಾನಾಗೆ ಮೂವ್ ಆಗ್ತಾ ಇರೋಂಥದ್ದು. ಓಕೆ, ಪೆಂಡುಲಮ್, ಕ್ಯಾನ್ ಯು ಗಿವ್ ಮೀ ನೋ ಆನ್ಸರ್, ಮೈ ನೋ ಆನ್ಸರ್? ಹೌ ಇಟ್ ಈಸ್ ಮೂವಿಂಗ್ ಈಗ ಹೇಗೆ ಮೂವ್ ಆಗ್ತಾ ಇದೆ?
ಕರೆಕ್ಟಾ? ಸೊ ನೋ ಅಂದರೆ ಹೆಂಗೆ ಮಾಡ್ತೀವಿ ನಾವು ಜನರಲಿ? ನೋ ಅಂತ ಮಾಡ್ತೀವಿ, ಕರೆಕ್ಟಾ? ಹೀಗೆ ಮಾಡ್ತೀವಿ. ಸೊ ಪೆಂಡುಲಮ್ ಹೆಂಗೆ ಮೂವ್ ಆಗ್ತಾ ಇದೆ? ತಾನಾಗೆ ಇವಾಗ ನೋ ಅನ್ನೋ ಥರ ಮೂವ್ ಆಗ್ತಾ ಇದೆ. ಸೊ ನನ್ನ ಎನರ್ಜಿ ಚೆಕ್ ಮಾಡ್ತೇನೆ, ನನ್ನ ಜೊತೆ ಕನೆಕ್ಟ್ ಆಗಿರೋದು ನಾನು ಚೆಕ್ ಮಾಡ್ತೇನೆ. ಇಸ್ ಇಟ್ ಕನೆಕ್ಟೆಡ್ ಅಂತ ಹೇಳಿ ಎಸ್ ಅನ್ನೋದಕ್ಕೆ ನೋ ಅನ್ನೋದಕ್ಕೆ ಐ ಆಮ್ ಚೆಕಿಂಗ್ ವಿತ್ ದ ಎನರ್ಜಿ ಆ್ಯಂಡ್ ಪೆಂಡುಲಮ್. ಓಕೆ, ನಾವು ಎಲ್ಲರೂ ಗಮನ ಕೊಡಿ, ಅಬ್ಸರ್ವ್ ಮಾಡಿ. ಪೆಂಡುಲಮ್ ಇವತ್ತು ಗುರುವಾರನ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಓ, ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆಯಾ? ಇವತ್ತು ಗುರುವಾರನ ನೀವು ಆನ್ಸರ್ ಮಾಡಬೇಡ್ರಿ, ಪೆಂಡುಲಮ್ ಆನ್ಸರ್ ಮಾಡುತ್ತೆ. ಎಸ್, ಥ್ಯಾಂಕ್ ಯು. ಪೆಂಡುಲಮ್ ಇವತ್ತು ಭಾನುವಾರನ ಎಸ್, ಪೆಂಡುಲಮ್ ನಮ್ಮ ಕ್ಲಾಸಲ್ಲಿ ಇವತ್ತು 900+ ಮೆಂಬರ್ಸ್ ಇದ್ದಾರೆ, ಹೌದಾ? ಪೆಂಡುಲಮ್ ಈ ಕ್ಲಾಸನ್ನು ನಾನು ಹಿಂದಿಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಹೌದಾ? ಹಿಂದಿಲಿ ಮಾಡ್ತಾ ಇದ್ದೀನಾ? ಇಲ್ಲ ಅಲ್ಲ, ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. So this pendulum can give you answers. Thank you. ಸೊ ಈ ಪೆಂಡುಲಮ್ಮು ನಿಮಗೆ ಆನ್ಸರ್ಸ್ ಕೊಡುತ್ತೆ. ವೆನ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ಯುವರ್ ಸೆಲ್ಫ್, ಅದಕ್ಕೆ ಕನೆಕ್ಟ್ ಆಗಿ ನೀವು ಅದನ್ನು ಫಸ್ಟ್ ಆಫ್ ಆಲ್ ಅಲೈನ್ ಮಾಡಬೇಕು ನಿಮ್ಮ ಎಸ್ ನೋಗೆ ಆನ್ಸರ್ಸ್ಗೆ, ಪ್ಲಸ್ ಈವನ್ ಮೆನಿ ಅದರ್ ವೇನಲ್ಲೂ ಅದಕ್ಕೆ ಪ್ರಶ್ನೆಗಳನ್ನ ಕೇಳೋಂಥದ್ದು ಆ್ಯಂಡ್ ಯೂನಿವರ್ಸ್ ಮುಖಾಂತರ ಆನ್ಸರ್ಸ್ ಪಡೆಯೋಂಥದ್ದು. ಅಷ್ಟೇ ಅಲ್ಲ, ಐ ಯೂಸ್ ದಿಸ್ ಫಾರ್ ಹೀಲಿಂಗ್ ಪರ್ಪಸ್, ಫಾರ್ ಮ್ಯಾನಿಫೆಸ್ಟೇಷನ್ ಪರ್ಪಸ್. ಏನೇ ಬೇಕಂದರೂ ಪೆಂಡುಲಮ್ ಮೇಲೆ ನಾವು ಜವಾಬ್ದಾರಿ ಹಾಕಿ, ಯು ಮ್ಯಾನಿಫೆಸ್ಟ್ ಮೀ, ಯು ಮ್ಯಾನಿಫೆಸ್ಟ್ ಫಾರ್ ಮೀ, ನನಗೆ ನೀನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಪೆಂಡುಲಮ್ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಾಗ ಪೆಂಡುಲಮ್ ಪ್ರತಿದಿನ ಅದನ್ನು ಯೂಸ್ ಮಾಡ್ತಾ ಡೈಲಿ ಒಂದು 5 ನಿಮಿಷ ಪೆಂಡುಲಮ್ ಡೌಸಿಂಗ್ ಮಾಡ್ತಾ ಹೀಲ್ ಮಾಡೋದಾಗಿರ್ಬೋದು, ಅಥವಾ ನಮಗೋಸ್ಕರ ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು, ವಂಡರ್ಫುಲ್ಲಾಗಿ ಪೆಂಡುಲಮಿಂದ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ರೈಟ್? ಸೊ ಹೌ ಮೆನಿ ಆಫ್ ಯು ಎಷ್ಟು ಜನ ನೋಡಿದ್ರಿ ಇವತ್ತು? ಎಸ್ ಆರ್ ನೋ, ಜಸ್ಟ್ ಸಿಂಪಲ್ ಆಗಿ ಒಂದು 2-3 ಕ್ವಶನ್ಸ್ಗಳನ್ನ ಕೇಳ್ತಾ ಐ ಶೋಡ್ ಯು. ಎಷ್ಟು ಜನ ನೋಡಿದ್ರಿ, ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ, ಆ್ಯಂಡ್ ಎಷ್ಟು ಜನಕ್ಕೆ ಅದ್ಭುತವಾಗಿತ್ತು ಗುರುಜಿ. ಎನರ್ಜಿ ಕನೆಕ್ಟ್ ಮಾಡಿದ್ರೆ ವರ್ಕ್ ಥ್ಯಾಂಕ್ ಯು ಗುರುಜಿ. ಸರ್, ಒಂದ್ಸಲ ಕೇಳಕ್ ಶುರು ಮಾಡಿದ್ರೆ ಎಷ್ಟು ನಿಮಿಷ ಅದ್ರ ಜೊತೆ ಕನೆಕ್ಟ್ ಆಗ್ಬೋದು? ಲರ್ನ್ ಅದೆಲ್ಲ ಕಲಿಯೋಣ ಅಲ್ವಾ, ಡೀಪ್ ಆಗಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ ಮುಂದೆ ಕ್ಲಾಸಲ್ಲಿ, ಕೋರ್ಸಲ್ಲಿ. ಬಟ್ ವಿ ಆರ್ ಲರ್ನಿಂಗ್ ಸಮ್ ಬೇಸಿಕ್ಸ್. ಪೆಂಡುಲಮ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಕನೆಕ್ಟ್ ಆಗುತ್ತೆ, ಹೆಂಗೆಲ್ಲ ಯೂಸ್ ಆಗುತ್ತೆ, ಯಾವ ಥರ ಅದನ್ನ ನಾವು ಲೈಫಲ್ಲಿ ಅಳವಡಿಸ್ಕೋಬೋದು, ಬಳಸ್ಕೋಬೋದು, ಇದೆಲ್ಲವನ್ನು ತಿಳ್ಕೊಳ್ತಾ ಇದ್ದೀವಿ, ರೈಟ್? ಸೊ
ಟೆಲ್ ಮಿ ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಾ? ವಾವ್ Yes, ಅನಿಸ್ತಾ sir. ನೋ ವರ್ಡ್ಸ್ ಟು ಸೇ. ನೆಕ್ಸ್ಟ್ ಲೆವೆಲ್ ಏನು ಅನ್ನೋದು ರಿಯಲಿ ಗ್ರೇಟ್ ಸರ್, ಗ್ರೇಟ್. ಯೂನಿವರ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. And how many of you want to learn ಪ್ರೊಫೆಷನಲ್ ಆಗಿ ಇದನ್ನ ಪೆಂಡುಲಮ್ ಡೌಸಿಂಗ್ ಕೋರ್ಸ್ನ ಕಲಿತು ಪೆಂಡುಲಮ್ ಇಂದ ನಿಮ್ಮ ಲೈಫನ್ನ ಬದಲಾಯಿಸ್ಕೊಳ್ಳೋಕ್ಕೆ, ಅಥವಾ ನಿಮ್ಮ ಸುತ್ತಮುತ್ತ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಮ ಸರ್ಕಲಲ್ಲಿ ಬೇರೆಯವ್ರಿಗೆ ಹೀಲ್ ಮಾಡ್ತಾ, ಮ್ಯಾನಿಫೆಸ್ಟ್ ಮಾಡ್ತಾ, ಹೆಲ್ಪ್ ಮಾಡ್ತಾ, ಗೈಡ್ ಮಾಡ್ತಾ ಕರಿಯರ್ ರೂಪಿಸ್ಕೋಬೇಕು? ಅಥವಾ ಎಷ್ಟು ಜನಕ್ಕೆ ಈ ಕೋರ್ಸನ್ನು ಕಲಿಯೋ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ? ಹೌ ಮೆನಿ ಆಫ್ ಯು ವಾಂಟ್? Yes, sir. I'm the first man. ಈಗ I'm waiting. Thank you, universe. ನಾಳೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಗುರುಗಳೇ. I cannot digest. ಕನೆಕ್ಷನ್ ಇದೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡೋಣ ಕ್ಲಾಸನ್ನು. ನಾಳೆ ನಾಳೆ ಡೇ 2 ಪ್ರಾಕ್ಟಿಕಲ್ ಆಗಿ ನಿಮ್ಮ ಕೈಯಲ್ಲಿ ಮಾಡಿಸ್ತೀನಿ. ವಿಲ್ ಹ್ಯಾವ್ ಸಮಥಿಂಗ್. ನಿಮ್ಮ ಹತ್ರ ಇರೋ ವಸ್ತುಗಳಲ್ಲೇ ಒಂದು ಡೌಸಿಂಗ್ ಮಾಡೋ ಥರ ಮಾಡಿಸೋಣ, ಸರಿನಾ? ಒಂದು ದಾರ, ಚೈನ್ ಏನಾದರೂ ರೆಡಿ ಇಟ್ಕೊಳ್ಳಿ. ಜೊತೆಗೆ ಬೇರೆ ಯಾವ ಒಂದು ವಸ್ತುಗಳ ಮುಖಾಂತರ ಡೌಸಿಂಗ್ ಮಾಡ್ಬೋದು ಅಂಥೇಳಿ ಚೆಕ್ ಮಾಡೋಣ, ಹೇಳ್ತೀನಿ ನಾನು. ಅದನ್ನ ರೆಡಿ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಯಾವ ಥರ ಡೌಸಿಂಗ್ ಆಗುತ್ತೆ, ಅಥವಾ ನಿಮ್ಗೆ ಹೆಂಗೆ ಕನೆಕ್ಟ್ ಆಗ್ತದೆ, ಹೆಂಗೆ ರಿಸಲ್ಟ್ ಬರುತ್ತೆ ಅಥವಾ ಏನು ನೋಡೋಣ, ಚೆಕ್ ಮಾಡೋಣ ಟುಮಾರೋ. ಹಾಗೆ ನಾಳೆ ಕೆಲವು ಚಕ್ರ ಆಕ್ಟಿವ್ ಇದೆಯಾ, ಬ್ಲಾಕ್ ಆಗಿದೆಯಾ, ಅದು ಕೂಡ ಚೆಕ್ ಮಾಡೋಣ ಪ್ರಾಕ್ಟಿಕಲ್ ಆಗಿ. ಡನ್. ಹಾಗೆ ನಾಳೆ ಯಾರೆಲ್ಲ ರಿಯಲಿ ಇಂಟ್ರೆಸ್ಟೆಡ್ ಇದ್ದೀರಾ, ಬಿಕಾಸ್ ಐ ಲಾಂಚ್ ಟುಮಾರೋ ಪೆಂಡುಲಮ್ ಡೌಸಿಂಗ್ ಪ್ರೊಫೆಷ್ನಲ್ ಕೋರ್ಸನ್ನು ಲಾಂಚ್ ಮಾಡ್ತೀನಿ. ಸೊ ದೋಸ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್, ಲಕ್ಕಿ ಪೀಪಲ್, ನಾಳೆ ಕೆಲವು ವಂಡರ್ಫುಲ್ ಆಫರ್ ಅಥವಾ ಬೋನಸ್ ಒಂದಿಗೆ ಅನೌನ್ಸ್ ಮಾಡ್ತೀನಿ. ಸೊ ಬಿ ರೆಡಿ, ಬಿ ಎಕ್ಸೈಟೆಡ್ ಫಾರ್ ಟುಮಾರೋ ಫಾರ್ ಅನೌನ್ಸ್ಮೆಂಟ್ ಆಫ್ ಪೆಂಡುಲಮ್ ಡೌಸಿಂಗ್ ಕೋರ್ಸ್. ರೈಟ್? ಐ ನೋ ತುಂಬ ಜನ ಕಾಯ್ತಾ ಇದ್ರಿ ಹೊಸ ಕೋರ್ಸು ಲಾಂಚ್ ಆಗಬೇಕಂತ ಹೇಳಿ. ಸೊ ಹಿಯರ್ ಇಟ್ ಈಸ್. ಟುಮಾರೋ ವಿಲ್ ಲಾಂಚ್ ಅ ನ್ಯೂ ಕೋರ್ಸ್ ಅಬೌಟ್ ಪೆಂಡುಲಮ್ ಡೌಸಿಂಗ್. ಡನ್. ಸೊ ದ್ಯಾಟ್ಸ್ ಇಟ್. ಇವತ್ತು ಎಂಡ್ ಮಾಡೋಣ ಕ್ಲಾಸನ್ನು. ಸೊ ಒಂದು ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ ಸ್ನೇಹಿತರೆ, ಹೌ ವಾಸ್ ಟುಡೇಸ್ ಲರ್ನಿಂಗ್? ಇವತ್ತು ಕಲ್ತಿರೋಂಥ ವಿಚಾರಗಳು ಹೇಗನ್ನಿಸ್ತು? ಚೆನ್ನಾಗಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಕಲಿಕೆ, ಅದರ ಅರ್ಥ, ರೀತಿ, ನೀತಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಜಸ್ಟ್ ಬೇಸಿಕ್ಸ್ ತಿಳ್ಕೊಂಡಿದ್ದು ಅಷ್ಟೇ. ನೀವು ನಾಳೆ ನಿಮ್ಮ ಕೈಯಲ್ಲಿ ಮಾಡಿಸಿದಾಗ ನಿಮಗೆ ಇನ್ನೂ ವಾವ್ ಅನ್ನಿಸ್ಬಿಡುತ್ತೆ. ಕರೆಕ್ಟ್ ಸರ್, ನಿಜ ಸರ್, ಸುಮ್ಮನೆ ಇಟ್ಕೊಂಡಿದ್ದೀನಿ ತಾನಾಗೆ ಮೂವ್ ಆಗ್ತಾ ಇದೆಯಲ್ಲ ಸರ್. ಯು ವಿಲ್ ಫೀಲ್ ಸರ್ಪ್ರೈಸ್ಡ್. ಮಾಡೋಣ ನಾಳೆ ಆ ರೀತಿ ಮಾಡೋಣ. ಹಾಗೆ ಚಕ್ರಗಳದ್ದು ಚೆಕ್ ಮಾಡೋಣ. ಚಕ್ರ ಬ್ಲಾಕ್ ಆಗಿದೆಯಾ, ಬ್ಯಾಲೆನ್ಸ್ ಇದೆಯಾ, ಆ್ಯಕ್ಟಿವ್ ಇದೆಯಾ, ಇದೆಲ್ಲವನ್ನ ಸ್ವಲ್ಪ ಚೆಕ್ ಮಾಡೋಣ. ಆ್ಯಂಡ್ ವಿಲ್ ಲರ್ನ್ ಸಮಥಿಂಗ್ ವಂಡರ್ಫುಲ್ ಆಗಿ ಟುಮಾರೋ. ಸೊ ನಾಳೆ ವಿಲ್ ಅನೌನ್ಸ್ ಅಬೌಟ್ ಕೋರ್ಸ್ ಆಲ್ಸೋ. ಡನ್. ಸೊ ನಾಳೆ 10:54ಕ್ಕೆ ಶಾರ್ಪ್ ರೆಡಿಯಾಗಿ ಜಾಯಿನ್ ಆಗಿ ಆನ್ ಟೈಮಲ್ಲಿ. ಜೊತೆಗೆ ಬಿ ರೆಡಿ, ನಾಳೆ ಪೆಂಡುಲಮ್ ಡೌಸಿಂಗ್ ನೀವೇ ಮಾಡ್ತೀರಂತೆ. ವಿಲ್ ಲರ್ನ್ ಅಬೌಟ್ ದ್ಯಾಟ್. ಏನೇನು ಬೇಕು ಹೇಳ್ತೀನಿ ನಾನು. ಸೊ ಅದನ್ನ ಅಲ್ಲೇ ರೆಡಿ ಮಾಡಿಕೊಂಡು ಮಾಡ್ತೀರಂತೆ. ಓಕೆ, ಎಕ್ಸೈಟೆಡ್ ಫಾರ್ ಟುಮಾರೋ? ರೆಡಿ ಇದ್ದೀರಾ? ಎಕ್ಸೈಟೆಡ್ ಆಗಿದ್ದೀರಾ? ಎಸ್ ಸರ್, ಎಕ್ಸೈಟೆಡ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಅನಂತ ಕೋಟಿ ಪ್ರಣಾಮ. ಬ್ರಹ್ಮ ಗುರುವಿ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಎಲ್ಲರಿಗೂ. ವಂಡರ್ಫುಲ್ ಡೇ. ಎಕ್ಸಿಟ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ. ಎಕ್ಸಿಟ್ ಆಗಿ. ಜೈ ಗುರುದೇವ್. ಥ್ಯಾಂಕ್ ಯು ಸೋ ಮಚ್.
Happy day, sir. Thank you. Thank you. Thank ಹ್ಯಾಪಿ you. ಡೇ ಸರ್. ಥ್ಯಾಂಕ್ ಯು ಸರ್. ವಿಡಿಯೋ ಸ್ವಲ್ಪ ಗ್ರೂಪ್ ಗಾಗಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ದೋಸ್ ಹೂ ವಾಂಟ್ ಟು ಶೇರ್, ಮಾತಾಡಬೇಕು, ಹ್ಯಾಂಡ್ ರೈಸ್ ಮಾಡಿ. ಅದರ್ 10 minutes ಐ ಲಿಸನ್ ಟು ಯು, ದೆನ್ ವಿಲ್ ಎಂಡ್ ದ ಕ್ಲಾಸ್. ಸೊ ಸಂಬಡಿ ಯಾರಾದರೂ ಮಾತಾಡಬೇಕು, ಶೇರ್ ಮಾಡಬೇಕು ಅನ್ನೋದಾದರೆ ಹ್ಯಾಂಡ್ ರೈಸ್ ಮಾಡಿ. ಎಸ್, ನಂದಿನಿ ಗುಹಾ ಅವರೇ ಹೇಳಿ. ಹೌ ಆರ್ ಯು? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಸರ್? ಮ್ಯಾಮ್ ಹೇಗಿದ್ದಾರೆ? ಆಸಮ್, ವಂಡರ್ಫುಲ್. ಥ್ಯಾಂಕ್ ಯು ಸರ್. ಅದೇ ನಾನೀಗ ಸ್ವಲ್ಪ ಹುಷಾರಾಗಿದ್ದೀನಿ, ಪೆಂಡಲಮ್ ಕ್ಲಾಸಿಗೆ ಸೇರ್ಕೊತಾ ಇದ್ದೀನಿ. ಸೊ ವೆರಿ ಗುಡ್. ನಾನು ನ್ಯೂಮರಾಲಜಿನೂ ಸ್ವಲ್ಪ ಮೆಮೊರೈಸ್ ಮಾಡ್ತಾ ಇದ್ದೀನಿ ಸರ್, ಯಾಕೆಂದ್ರೆ ಎಲ್ಲ ಮರ್ತೋಗಿತ್ತು. ಸೊ ಐ ಆಮ್ ಓಕೆ. ನಂಗೆ ತುಂಬಾ ಧನ್ಯವಾದಗಳು, ನಿಮ್ ಸಪೋರ್ಟ್ ಸಿಕ್ತು. ಐ ಆಮ್ ವೆರಿ 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 ಹ್ಯಾಪಿ ಅಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಯು ಟು ಸರ್. ಥ್ಯಾಂಕ್ ಯು ಸರ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಹ್ಯಾಪಿ ದಟ್ ಸಾಕಷ್ಟು ಜನ ಅವರ ಲೈಫನ್ನು ಬದಲಾಯಿಸ್ಕೊಂಡಿದ್ದಾರೆ ಥ್ರೂ ನ್ಯೂಮರಾಲಜಿ ಫ್ರಮ್ ಮೆನಿ ಅದರ್ ಲರ್ನಿಂಗ್ಸ್. ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು. ಎಸ್, ಹಂಸ ಭಾರ್ಗವ ಅವರೇ. ನಮಸ್ಕಾರ ಸರ್. ಬಹಳ ದಿನ ಆಗೋಯ್ತು ನಿಮ್ಮನ್ನ ನೋಡಿ. ನ್ಯೂಮರಾಲಜಿ ಕ್ಲಾಸ್ ಆದ್ಮೇಲೆ ತಿರ್ಗಾ ನಾವೆಲ್ಲ ನಿಮ್ಮ ಭೇಟಿ ಇವತ್ತೇ ಆಗ್ತಾ ಇರೋದು. ಯಾಕೆ ಕ್ಲಾಸ್ ಯಾಕೆ ಅಟೆಂಡ್ ಮಾಡಲ್ಲ? ಸರ್ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಸರ್, ಹಂಗಾಗಿ ಐ ವಾಸ್ ಲೈಕ್ ಪ್ರತಿ 15 ದಿನಕ್ಕೂ ಟ್ರಾವೆಲ್ ಮಾಡ್ತಾ ಇದ್ರ? ಅಟೆಂಡ್ ಮಾಡ್ಬೇಕಪ್ಪ ನೀವು. ಮಾಡ್ತೀನಿ ಸರ್, ಇನ್ನು ಸಹ ಮಾಡ್ತೀನಿ. ಸೊ ಅದೇ ಡೌಸಿಂಗ್ ಕ್ಲಾಸ್ ನಾನು ತಗೊಳ್ತೀನಿ ಸರ್, ಅದನ್ನ ಒಂದು ಮಾಡ್ತೀನಿ. ಆಮೇಲೆ ನ್ಯೂಮರಾಲಜಿ ಇದು ಅದೇ ಸಾಫ್ಟ್ವೇರ್ ಒಂದು ಹೇಳಿದ್ರಿ, ಅದು ರೆಡಿ ಆಯ್ತಾ ಸರ್? ಅದು ಅಪ್ಲಿಕೇಶನ್ ಒಂದು? ಎಸ್, ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ರೆಡಿ ಇದೆ. ವಿಲ್ ಅನೌನ್ಸ್. ಅದೇ ಅದೊಂದು ನನ್ಗೆ ಬೇಕು, ಯಾಕೆಂದ್ರೆ ನಾನು ಇನ್ನೂ ಫುಲ್ ಫ್ಲೆಜ್ ಹೋಗಿಲ್ಲ ನ್ಯೂಮರಾಲಜಿ. ನೀವು ಅಪ್ಲಿಕೇಶನ್ ಕೊಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ಡೆಫಿನೆಟ್ಲಿ, ಡೆಫಿನೆಟ್ಲಿ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಹಂಸ ಅವರೇ. ಥ್ಯಾಂಕ್ ಯು ಫಾರ್. ಥ್ಯಾಂಕ್ ಯು. ಎಸ್, ಸುಧಾಕರ ಎನ್ ಮಾತಾಡಿ. ಸುಧಾಕರ ಅವರೇ. ನೋಡಿದ್ದೆ ಆಡಿಯೋ ಬ್ರೇಕ್ ಆಗ್ತಾ ಇದೆ ಸರಿನಾ? ನೋಡೋಣ, ನಾಳೆ ಒಳ್ಳೆ ನೆಟ್ವರ್ಕ್ ಇದ್ದಾಗ ಮಾತಾಡಿ. ಐ ವಿಲ್ ಗಿವ್ ಯು ಚಾನ್ಸ್ ಟುಮಾರೋ. ನೆಕ್ಸ್ಟ್, ಎಸ್, ನರಸಿಂಹ ಅವರೇ, ರಮಾ ಶೆಟ್ಟಿ ನರಸಿಂಹ ಅವರೇ ಮಾತಾಡಿ. ಸರ್ ನಮಸ್ಕಾರ, ನಾನು ನಿಮ್ಮ ಓಲ್ಡ್ ಸ್ಟೂಡೆಂಟ್, ನಾನು ಪ್ರೊಫೆಸರ್ ಮೂರ್ತಿ ಅಂತ. ನಿಮ್ಗೊಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ನಮಗೆ ಒಬ್ರು ಹೋಮಿಯೋಪತಿ ಡಾಕ್ಟರ್ ಇದ್ರು. ಅವರು ಹಿ ಯೂಸ್ ಟು ಟೇಕ್ ಒನ್ಸ್ ಹೇರ್ ಸ್ಯಾಂಪಲ್ ಆಫ್ ದಿ ಪೇಷಂಟ್ ಅಂಡ್ ಟ್ರೈ ಟು ಡೋಸ್ ಇಟ್, ಅಂಡ್ ಹಿ ಯೂಸ್ ಟು ಕಮ್ ಔಟ್ ವಿತ್ ವೆರಿ accurate homeopathy medicine for that particular problem. He was a highly spiritual person. Wow. ಬಟ್ ಬಹಳ ಕರೆಕ್ಟ್ ಆಗಿ ಬರೋದು ಆ ಮೆಡಿಸನ್. ಯಾವ ಆಮೇಲೆ ಆ ಹೋಮಿಯೋಪತಿ ಬುಕ್ ತೆಗೆದು ಓಪನ್ ಮಾಡಿ ನೋಡಿದ್ರೆ ಅವರು ಬಂದಿರೋ ಮೆಡಿಸನ್ ಇಟ್ ಯೂಸ್ ಟು ಟ್ಯಾಲಿ ವಿತ್ ದಟ್ ವಾಟ್ ಇಸ್ ದೇರ್ ಇನ್ ದಿ ಟೆಕ್ಸ್ಟ್ ಬುಕ್. This is one example I wanted to bring it to you. True. Definitely, sir. Thank you. Really, no more. Pendulum can give answers like so accurate. Only thing is ಅದನ್ನ ಬಳಸಕ್ಕೆ ಗೊತ್ತಿರಬೇಕು, ಕರೆಕ್ಟಾಗಿ ಅದಕ್ಕೆ ಕನೆಕ್ಟ್ ಆಗೋದು ಗೊತ್ತಿರಬೇಕು, ಆಕ್ಟಿವೇಟ್ ಮಾಡೋದು ಗೊತ್ತಿರಬೇಕು, ಆ್ಯಂಡ್ ಅದರ ಎನರ್ಜಿಯಿಂದ ಹೇಗೆ ರಿಸಲ್ಟ್ಸ್ ಪಡೆಯೋದಂತ ಗೊತ್ತಿರಬೇಕು. ಸೊ ಯಾರು ರೆಗ್ಯುಲರ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಂಡ್ ಪೆಂಡುಲಮ್ ಡೌಸಿಂಗ್ನ ರೆಗ್ಯುಲರ್ ಆಗಿ ಮಾಡ್ತಾ ಎಕ್ಸ್ಪರ್ಟ್ ಆಗ್ತಾರೆ, ಅವ್ರಿಗಂತೂ ಸಖತ್ತಾಗಿ ವರ್ಕ್ ಆಗುತ್ತೆ ಪೆಂಡುಲಮ್ ಡೌಸಿಂಗ್. ಐ ಹ್ಯಾವ್ ಸೀನ್ ಪ್ರಾಕ್ಟಿಕಲಾಗಿ ನಾನು ನೋಡಿದ್ದೀನಿ ರಿಸಲ್ಟ್ಸ್ನ. ಓಕೆ, ಇವತ್ತು ನಾನು ನಿಮಗೆ ಜಸ್ಟ್ ಒಂದೆರಡು ಎಕ್ಸಾಂಪಲ್ ತೋರಿಸ್ದೆ ಅಷ್ಟೇ. ಡನ್. ತೇಜಸ್ವಿನಿ ಸಿರಗುಪ್ಪಿ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ ಸರ್. ಸರ್ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ನಿಮ್ಮ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ ಸರ್. ನಾವು ಎಲ್ಲ ಪ್ರಾಕ್ಟಿಕಲಿ ಆಗಿ ನಮಗೂ ಒಳ್ಳೇದಾಗ್ತಾ ಇದೆ ಸರ್. ಆಮೇಲೆ
ಇವತ್ತಿನ ಕ್ಲಾಸ್ ನಾನು ಒಂದು ಕ್ಷಮೆ ಕೇಳ್ತೇನೆ. ಇವತ್ತಿನ ಕ್ಲಾಸ್ ನಂದು ತಡವಾಗಿದೆ, ಅದಕ್ಕೆ ದಯವಿಟ್ಟು ನೀವು ರೆಕಾರ್ಡಿಂಗ್ ಕೊಡ್ಬೇಕು ಸರ್. ವಿಲ್ ಸಿ. ಸೊ ನೋಡೋಣ, ಸಂಜೆ ರಿಪ್ಲೈ ಬೇಕಾ, ಪೋಲಲ್ಲಿ ಮೆಸೇಜಲ್ಲಿ ಹಾಕೋಣ, ಬೇಕು ಅಂದರೆ ಸಂಜೆ ರಿಪ್ಲೈ ಕೊಡೋಣ. ಓಕೆ, 100% ಬೇಕು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಜಯಲಕ್ಷ್ಮಿ ಅವರೇ. ನಮಸ್ತೆ ಸರ್. ನಮಸ್ತೆ. ಪೆಂಡಲಮ್ ನಾವು ಕ್ವಶನ್ಗೆ ಆನ್ಸರ್ ಕೇಳ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಹೆದರಿಕೆಯಿಂದನೇ ನಾವು ಕೇಳ್ತೇವೆ. ಅದಕ್ಕೆ ಪಾಸಿಟಿವ್ ಬೇಕಾ ನೆಗೆಟಿವ್ ಬೇಕಾ, ಅದ್ ಆನ್ಸರ್ ಹೇಗ್ ಕೊಡತ್ತೋ ಏನೋ ಅಂತ ಹೆದರಿಕೆಯಲ್ಲಿ ಕೇಳ್ತಾ ಇರ್ತೀವಿ. ಹೇಗ್ ಕೇಳ್ಬೇಕು? ಗುಡ್ ಕ್ವಶನ್ ಮೇಡಮ್. ಆಕ್ಚುಲಿ ನೋಡಿ, ನಿಮ್ ಮನ್ಸಲ್ಲಿ ಡೌಟ್ಸ್ ಇರ್ಬೋದು, ಇರುತ್ತೆ, ಇರಲ್ಲ ಅಂತ ಹೇಳ್ತಾ ಇಲ್ಲ. ಡೌಟ್ಸ್ ಇರ್ಬೋದು, ಭಯ ಇರ್ಬೋದು, ಭಯ ಇರುತ್ತೆ. ಬಟ್ ಕರೆಕ್ಟ್ ವಿಧಾನದಲ್ಲಿ ನಾವು ಪೆಂಡುಲಮ್ ಜೊತೆ ಕನೆಕ್ಟ್ ಆಗಿ ಕ್ವಶನ್ ಕೇಳಬೇಕಾದ್ರೆ ತಾಳ್ಮೆಯಿಂದ, ಶಾಂತ ಮನಸ್ಸಿಂದ, ಪ್ರಾಕ್ಟಿಕಲ್ ಆಗಿ ಗಿವ್ ಮಿ ಕರೆಕ್ಟ್ ಆನ್ಸರ್ ಅಂತ ಹೇಳಿದಾಗ ಯೂನಿವರ್ಸ್ ಕಡೆಯಿಂದ ಆನ್ಸರ್ ಬರುತ್ತೆ, ಕರೆಕ್ಟ್ ಆನ್ಸರ್ ಬರುತ್ತೆ. ನಿಮಗೆ ಅರ್ಥ ಆಗ್ತಾ ಇದೆಯಾ? ಸೊ ನಥಿಂಗ್ ಟು ವರಿ ಅಬೌಟ್. ಯೂನಿವರ್ಸ್ ಅಲ್ಲಿ ನಾವು ಪಾಸಿಟಿವ್ ಕ್ವಶನ್ ಆನ್ಸರ್ ಸರಿ ಬಂದ್ರೆ ಸಾಕಪ್ಪ ಅಂತ ನಾವು ಬೇಡ್ಕೊಳ್ತಾ ಇರ್ತೀವಿ. ಹಾಗಿದ್ರೆ ನಾವೀಗ ಆನ್ಸರ್ ಹೆದರಿಕೆಯಿಂದನೇ ಸರಿ ಬಂದ್ರೆ ಸಾಕಪ್ಪ ಅಂತ ಹೇಳ್ಕೊಳ್ತೀವಲ್ಲ. ಹಾಗಾಗಿ ಅದು ಸರಿ ಅದ್ ಹಾಗೆ ಹೇಳ್ಕೊಳ್ಳೋದು ಸರಿಯಾ ತಪ್ಪಾ? ಅದನ್ನೇ ಹೇಳ್ತಾರಂಥದ್ದು. ನೀವೇನೇ ಅನ್ಕೋಬಹುದು, ಬಟ್ ಆನ್ಸರ್ ಏನ್ ಬರಬೇಕು ಅದೇ ಬರೋಂಥದ್ದು. ಜಸ್ಟ್ ಬಿಕಾಸ್ ನಿಮ್ ಮನ್ಸಲ್ಲಿ ನನಗೆ ಇದೇ ಆನ್ಸರ್ ಬರ್ಬೇಕಂದ ತಕ್ಷಣ ಅದೇ ಆನ್ಸರ್ ಏನ್ ಬರೋದಿಲ್ಲ. ನಿಮ್ಗೆ ಏನ್ ಆನ್ಸರ್ ಸಿಗಬೇಕು ಅದೇ ಆನ್ಸರ್ ಯೂನಿವರ್ಸ್ ಕೊಡುವಂಥದ್ದು. ಅದೆಲ್ಲ ನೀವು ಟೆಸ್ಟ್ ಮಾಡ್ತಿರಂತೆ. ನಿಮಗೆಲ್ಲ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು, ಪೆಂಡುಲಮ್ ಜೊತೆ ಯಾವ ತರ ಅಭ್ಯಾಸ ಮಾಡಬೇಕು, ಡೈಲಿ ಅಭ್ಯಾಸ, ಪ್ರಾಕ್ಟೀಸ್, ಇದೆಲ್ಲಾನು ಹೇಳ್ಕೊಡ್ತೀನಿ ನಾನು ಕ್ಲಾಸಲ್ಲಿ. ವಿಲ್ ಲರ್ನ್ ದಟ್. ಪ್ರತಿದಿನ ಅಭ್ಯಾಸ ಮಾಡ್ತಾ ಪೆಂಡುಲಮ್ ಬಿಕಮ್ಸ್ ಲೈಕ್ ಅ ಫ್ರೆಂಡ್ ಫಾರ್ ಯು. ನಿಮಗೆ ಒಂಥರ ಫ್ರೆಂಡ್ ತರ ಆಗ್ಬಿಡತ್ತೆ. ಇಟ್ ಸ್ಟಾರ್ಟ್ ಗಿವಿಂಗ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾ, ಸೊಲ್ಯೂಷನ್ ಕೊಡ್ತಾ, ಇಟ್ ಗೆಟ್ಸ್ ಕನೆಕ್ಟೆಡ್ ಟು ಯುವರ್ ಲೈಫ್. ನಿಮ್ಮ ಎನರ್ಜಿಗೆ, ನಿಮ್ಮ ಲೈಫ್ಗೆ ಕನೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಆ್ಯಂಡ್ ನಿಮ್ಗೆ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪೆಂಡುಲಮ್ ಡೌಸಿಂಗ್ ಎಲ್ಲದಕ್ಕೂ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಆ ತ್ರೀ ವರ್ಕ್ ಆಗುತ್ತೆ ನಿಮಗೆ ಸಕ್ಕದಾಗಿ. ವಿಲ್ ಲರ್ನ್ ದಟ್, ಕಲಿಯೋಣ. ಓಕೆ, ನೆಕ್ಸ್ಟ್ ಪ್ರಾಸ್ಪ್ಯಾರಿಟಿ ಪದ್ಮಿನಿ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಗುರುಗಳೇ, ನಾನು ಆಕ್ಚುಲಿ ನಮ್ ಪಾಪುಗೆ ನಿಮ್ ಹತ್ರ ಎನರ್ಜಿ ಸರ್ಕಲ್ ತರಿಸ್ಕೊಂಡಿದ್ದೆ, ಅಪೆಂಡಿಕ್ಸ್ ಆಗಿದೆ ಅಂತ. ಅವಾಗ ನೀವ್ ಹೀಲಿಂಗ್ ಕೊಡು ಮತ್ತೆ ಎನರ್ಜಿ ಸರ್ಕಲ್ ಎರಡನ್ನೂ ಕೊಟ್ರಿ. ಅದನ್ನ ಮಾಡಿದ ನಂತರ ಇವಾಗ 3 months ಆಗಿದೆ. ಅವ್ನು ಹೆಲ್ದಿ ಆಗಿದ್ದಾನೆ. ಡಾಕ್ಟರ್ ಕೂಡ ಏನಿಲ್ಲ, ಸ್ವಲ್ಪ ಅಷ್ಟೇ ಇನ್ಫೆಕ್ಷನ್ ಆಗಿದೆ, ಸೊ ಲೈಫ್ ಟೈಮ್ ಏನು ಆಪರೇಷನ್ ಬೇಕಾಗೋದಿಲ್ಲ ಅಂತ ಕೂಡ ಹೇಳಿದ್ರು. ಇದಕ್ಕೆ ನಾನು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಆಕ್ಚುಲಿ ಮೆಸೇಜ್ ಮಾಡಿದ್ದೆ, ಬಟ್ ಇವತ್ತೇ ಎದುರುಗಡೆ ಮಾತಾಡಕ್ಕಾಗದ್ದು. ರಿಚುವಲ್ಸ್ ಅಲ್ಲಿ ಕೂಡ ಮಾತಾಡೋದಿಕ್ ಆಗಿಲ್ಲ ನನ್ಗೆ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ನೀವು ಮಾಡೋ ಪ್ರತಿಯೊಂದು ಕ್ಲಾಸ್ಗಳು ನಾನು ಅಟೆಂಡ್ ಮಾಡ್ತಿದ್ದೀನಿ. ನನ್ಗೆಲ್ಲಾದ್ರೂ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ. ಎಷ್ಟೋ ಜನ ಹೇಳ್ತಾರೆ, ನೀವೇನ್ ಹೇಳ್ತೀರಾ, ನಂಬಿಕೆ ಇಟ್ಟು ಮಾಡಿದ್ರೆ ಒಳ್ಳೇದಾಗತ್ತಂತ. ಅದನ್ನ ಬೆಳೆಸ್ಕೊಂಡ್ರೆ ಮಾತ್ರನೇ ಅದ್ರಲ್ಲಿ ರಿಸಲ್ಟ್ ಬರುತ್ತೆ. ನಾವು ಡೌಟ್ಫುಲ್ ಆಗಿ ನೋಡಿದ್ರೆ ಯಾವ್ದನ್ನೂ ರಿಸಲ್ಟ್ ಬರೋದಿಲ್ಲ ನಮ್ಗೆ. ಇದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ತುಂಬಾ ಥ್ಯಾಂಕ್ಸ್ ಗುರುಗಳು. ವಂಡರ್ಫುಲ್ ಮೇಡಮ್, ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಂದ್ಸರಿ ವಿಶ್ ಮಾಡಿ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಟ್ಟು. ಪದ್ಮಿನಿ ಅವರೇ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಇನ್ನಷ್ಟು ಅದ್ಭುತವಾದ ರಿಸಲ್ಟ್ನ ಪಡೀರಿ. ರೈಟ್, ಎಸ್. ನೆಕ್ಸ್ಟ್ ಸಾರಾ ಅವರೇ. ಎಸ್, ಬಿ ಸಾರಾ ಅವರೇ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ಆಸಮ್, ಅಮೇಜಿಂಗ್. ನನಗೆ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು. ತುಂಬಾ ದಿನ ಆದ್ಮೇಲೆ ನೋಡ್ತಿದೀವಿ ಆನ್ಲೈನ್ ಕ್ಲಾಸ್ ಅಲ್ಲಿ ಅಂತ. ಬಿಕಾಸ್ ಕ್ಲಾಸಸ್ ನಡಿಬೇಕಾದ್ರೆ ಡೈಲಿ ಇರ್ತಿತ್ತು, ಸ್ವಲ್ಪ ಗ್ಯಾಪ್ ಆಗೋಯ್ತಲ್ಲ. ಅಂಡ್ ದೆನ್ ಇದು ನನ್ ಕೂಡ ಒಂದ್ ಮ್ಯಾನಿಫೆಸ್ಟೇಷನ್. ಎಲ್ಲೋ ಹೋಗಿದಾಗ ನಾನು ಪೆಂಡ್ಯುಲಮ್ ತಗೊಂಡೆ. ಅದ್ ನೋಡಕ್ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಅಂತ. ನಂಗೆ ಗೊತ್ತಿಲ್ಲ ಇದು ಹಿಂಗ್ ಕನೆಕ್ಟ್ ಮಾಡುತ್ತೆ ನನ್ನ ಅಂತ. ಸೊ ತುಂಬಾ ಖುಷಿ ಆಯ್ತು ಸರ್. ಅಂಡ್ ಟ್ಯಾರೋಟ್ ರೀಡಿಂಗ್ ಕ್ಲಾಸಸ್ಗೆ ನಾನು ತುಂಬಾ ವೆಯ್ಟ್ ಮಾಡ್ತಿದ್ದೀನಿ.
ಅಂಡ್ ನಿಮ್ಮನ್ನ ಮೀಟ್ ಆದ್ಮೇಲೆ ನಾನು ಯಾವಾಗ್ಲೂ ಹೇಳೋದು, ನಿಮ್ಮನ್ನ ನಾನು ಸಮುದ್ರಕ್ಕೆ ಕಂಪೇರ್ ಮಾಡೋದು. ಗುರುಗಳು ಅಂತಂದ್ರೆ ಏನು ಹೈಡ್ ಮಾಡದೆ ಪೂರ್ತಿ ನಾಲೆಡ್ಜ್ ನ ನಮ್ಗೆ ಕೊಡ್ತೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮೇಡಮ್. ಐ ರಿಯಲಿ ಅಪ್ರಿಷಿಯೇಟ್. ವಂಡರ್ಫುಲ್ ಆಗಿ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಸರ್. ಇದೆಲ್ಲ ನೀವು ಹೇಳ್ಕೊಟ್ಟಿದ್ದು ಮ್ಯಾನಿಫೆಸ್ಟೇಷನ್ ಸರ್. ಜಸ್ಟ್ ಹಂಗೆ ಯೋಚನೆ ಮಾಡ್ತೀನಿ, ಅದು ಹಂಗೆ ಆಗ್ತಿದೆ. ಇವತ್ತು ಕೂಡ ನನ್ನ ತಂಗಿಗೆ ಡೆಲಿವರಿ ಆಯ್ತು, ಹಾಸ್ಪಿಟಲ್ ಅಲ್ಲೇ ಇದೀವಿ, ಇದು ಸೆಕೆಂಡ್ ಡೇ. ಬಟ್ ಸ್ಟಿಲ್ ಹೆಂಗಾದ್ರೂ ಅಟೆಂಡ್ ಮಾಡ್ಲೇಬೇಕು ಅನ್ಕೊಂಡೆ, ಮಾಡ್ತೀನಿ ಅನ್ಕೊಂಡೆ, ಮಾಡ್ಬೇಕು ಅನ್ಕೊಳ್ಳೋದಕ್ಕಿನ್ನ. ಸೊ ಫೈನಲಿ ಮಾಡ್ದೆ. ಅದೆಲ್ಲ ನಿಮ್ಮಿಂದ ಸರ್. ಇವತ್ತು ಏನಿದ್ದೀನಿ ಅದೆಲ್ಲ ನಿಮ್ಮ ಆಶೀರ್ವಾದ. ಆಲ್ ದ ಬೆಸ್ಟ್ ಮೇಡಮ್. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಒಳ್ಳೆದಾಗ್ಲಿ. ಗ್ರಾಟಿಟ್ಯೂಡ್ ಗಾಯತ್ರಿ ಅವರೇ. ನಮಸ್ತೆ ಗುರುಜಿ. ಗುರುಜಿ ಕ್ಲಾಸಿಂದಲ್ಲ, ಇಟ್ಸ್ ಅ ಲಾಂಗ್ ಟೈಮ್ ಅಲ್ವಾ, ಒನ್ ಕನೆಕ್ಟ್, ಸೊ ಅದಕ್ಕೆ ಐ ಜಸ್ಟ್ ರೈಸ್ ದ ಹ್ಯಾಂಡ್. ಗುರುಜಿ ಆಕ್ಚುಲಿ ಈ ಒಂದು DMC ಕ್ಲಾಸ್ ಅಲ್ಲಿ ನಮ್ಗೆ ಲಕ್ಕಿ ಮನಿ ಯಂತ್ರ ಎಲ್ಲ ಕಲ್ಸಿದ್ರಿ. ಸೊ ಕ್ಲೈಂಟ್ಸ್ಗೆಲ್ಲ ಲೈಕ್ ಫುಲ್ ಕನ್ಸಲ್ಟೇಷನ್ ತಗೊಂಡ್ರೆ ಬೋನಸ್ ಎಲ್ಲ ಕೊಡಿ ಅಂತಂದಿರಿ. ಸೊ 4 to 5 ಕ್ಲೈಂಟ್ಸ್ ಕೊಟ್ಟಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದ್ಯಂತೆ. ಅವರು ರಿಸಲ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ. ಹೆಲ್ತ್ ಇಶ್ಯೂಸ್ ಆಗ್ಲಿ, ಇಲ್ಲಾಂದ್ರೆ ಕೆರಿಯರ್ ಆಗ್ಲಿ. ಅದ್ ಮತ್ತೆ ಏನು ಅಂತಂದ್ರೆ ಲೈಕ್ ಮೇನ್ ಏನು ಅಂತಂದ್ರೆ ಲೈಕ್ ಕೈಯಲ್ಲಿ ಮನಿ ನಿಂತು, ಐ ಮೀನ್ ಹೋಲ್ಡ್ ಆಗ್ತಿರ್ಲಿಲ್ಲ. ಬಟ್ ಆಫ್ಟರ್ ಇದು ರಿಸೀವ್ ಆದ್ಮೇಲೆ ಮನಿ ಫ್ಲೋ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಐ ವಾಸ್ ಗೆಟಿಂಗ್ ಫೀಡ್ಬ್ಯಾಕ್ ಗುರುಜಿ. ಅದ್ರಿಂದ ಆಕ್ಚುಲಿ ದೇ ಆರ್ ರೆಫರಿಂಗ್ ಟು ಮೀ ಇನ್ ದ ಡಿಫ್ರೆಂಟ್ ಪ್ರೊಫೆಷನ್ಸ್ ಗೆಲ್ಲಾನು ರೆಫರ್ ಮಾಡ್ತಿದ್ದಾರೆ. ಕೊಲಾಬ್ರೇಟ್ ಆಗಕ್ಕೆ ಕೇಳ್ತಿದ್ದಾರೆ. ಇಟ್ ಇಸ್ ಲೈಕ್ ಮೆನಿ ಥಿಂಗ್ಸ್ ಆರ್ ಆನ್ ಗೋಯಿಂಗ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಐ ಆಮ್ ವೆರಿ ಹ್ಯಾಪಿ. ವಂಡರ್ಫುಲ್ ರಿಸಲ್ಟ್ಸ್ ಪಡಿತಾ ಇದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರೈಟ್. ಸೊ ಐನೋ 90 ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಅಂತ ಹೇಳಿ. ಐ ಲಿಸನ್ ಟು ಯು. ನಾಳೆನೂ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇಫ್ ಪಾಸಿಬಲ್ ನಾಡಿದ್ದು ಕೂಡ ಮಾತಾಡ್ತೀನಿ. ವಿಲ್ ಹ್ಯಾವ್ ಅಮೇಝಿಂಗ್ ಡಿಸ್ಕಷನ್, ಲರ್ನಿಂಗ್ಸ್. ಸೊ ನಾಳೆ ಬಿ ರೆಡಿ ಟುಮಾರೋ ಫಾರ್ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಲಿಕ್ಕೆ, ಟ್ರೈ ಮಾಡಲಿಕ್ಕೆ ಆ್ಯಂಡ್ ಕನೆಕ್ಟ್ ಆಗಲಿಕ್ಕೆ. ಆ್ಯಂಡ್ ವಿಲ್ ಲರ್ನ್ ಸಮಥಿಂಗ್ ಬ್ಯೂಟಿಫುಲ್ ಆಗಿ ಚಕ್ರದ ಬಗ್ಗೆ, ಚಕ್ರ ಬ್ಲಾಕೇಜಸ್ ಎಲ್ಲ ಚೆಕ್ ಮಾಡೋದೆಲ್ಲ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಶುಭ ದಿನ. ವಂಡರ್ಫುಲ್ ಡೇ ಆಲ್ ಆಫ್ ಯು. See you tomorrow on time for day 2. ಸರಿನಾ? ಥ್ಯಾಂಕ್ ಯು. ಜೈ ಗುರುದೇವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಗಳೇ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. Bless you, you and your family from one generation to another. Thank you so much, Guruji. Thank you so much. Thank you so much, Guruji. ಅಂದರೆ ಪೋಲಲ್ಲಿ ಮೆಸೇಜ್ ಬಂದಾಗ ಎಸ್ ಅಂತ ಹಾಕಿ, ಸೊ ದಟ್ ಸಂಜೆ ರಿಪ್ಲೈ ನೋಡ್ತಿರಂತೆ. ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಸೊ ದಟ್ ಅವರು ಅಟೆಂಡ್ ಮಾಡಲಿ, ಕಲೀಲಿ. ಒಳ್ಳೆಯದಾಗಲಿ ಅವ್ರಿಗೂ. ಓಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ.